ನಿತ್ಯತೃಪ್ತ ಬಸವಾಯ ನಮಃ. ಅಕಾರ ಬಸವಾಯ ನಮಃ. ಓಕಾರ ಬಸವಾಯ ನಮಃ. ಮಕಾರ ಬಸವಾಯ ನಮಃ. ನಕಾರ ಬಸವಾಯ ನಮಃ. ಮಕಾರ ಬಸವಾಯ ನಮಃ. ಶಿಕಾರ ಬಸವಾಯ ನಮಃ. ವಕಾರ ಬಸವಾಯ ನಮಃ. ಯಕಾರ ಬಸವಾಯ ನಮಃ. ಓಂಕಾರ ಬಸವಾಯ ನಮಃ. ರೀಂಕಾರ ಬಸವಾಯ ನಮಃ. ಸಂಗಮೇಶ್ವರ ಬಸವಾಯ ನಮಃ. ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಬಸವಾಯ ನಮೋ ನಮಃ. ಬಸವಾಯ ನಮೋ ನಮಃ. ಬಸವಾಯ ನಮೋ ನಮಃ. ಸರ್ವರಿಗೂ ಶರಣು ಶರಣಾರ್ಥಿಗಳು. ಶಟಸ್ಥಲ ಮರ್ಮ. ನಾವು ಉದಿಸಿ ಬಂದದ್ದು ಹೀಗೆ ಸಹಜದಿಂದ ನಿರಾಲಂಬಕ್ಕೆ ಬಂದು, ನಿರಾಲಂಬದಿಂದ ನಿರಂಜನಲಿಂಗಕ್ಕೆ ಬಂದು, ನಿರಂಜನಲಿಂಗದಿಂದ ನಿಶೂನ್ಯಲಿಂಗಕ್ಕೆ ಬಂದು, ನಿಶೂನ್ಯಲಿಂಗದಿಂದ ನಿಷ್ಕಲಲಿಂಗಕ್ಕೆ ಬಂದು, ನಿಷ್ಕಲಲಿಂಗದಿಂದ ಆತ್ಮತತ್ವದ ಐಕ್ಯಸ್ಥಲದ ಮಹಾಲಿಂಗದಲ್ಲಿ ಓಂಕಾರ ಪ್ರಣವ ಸ್ವರೂಪರಾಗಿ, ಆಕಾಶ ತತ್ವದ ಶರಣಸ್ಥಲದ ಪ್ರಸಾದಲಿಂಗದಲ್ಲಿ ಯಕಾರ ಪ್ರಣವ ಸ್ವರೂಪರಾಗಿ, ವಾಯುತತ್ವದ ಪ್ರಾಣಲಿಂಗೀ ಸ್ಥಳದ ಜಂಗಮಲಿಂಗದಲ್ಲಿ ವಕಾರ ಪ್ರಣವ ಸ್ವರೂಪರಾಗಿ, ಅಗ್ನಿತತ್ವದ ಪ್ರಸಾದಿ ಸ್ಥಳದ ಶಿವಲಿಂಗದಲ್ಲಿ ಶಿಕಾರ ಪ್ರಣವ ಸ್ವರೂಪರಾಗಿ, ಅಪ್ಪು ತತ್ವದ ಮಾಹೇಶ್ವರ ಸ್ಥಳದ ಗುರುಲಿಂಗದಲ್ಲಿ ಮಕಾರ ಪ್ರಣವ ಸ್ವರೂಪರಾಗಿ, ಪೃಥ್ವಿ ತತ್ವದ ಭಕ್ತ ಸ್ಥಳದ ಆಚಾರಲಿಂಗದಲ್ಲಿ ನಕಾರ ಪ್ರಣವ ಸ್ವರೂಪರಾಗಿ, ಮಹಾಲಿಂಗದ ಆಣತೆವಿಡಿದು ಪವಿತ್ರವಾದ ತಂದೆ ತಾಯಿಗಳ ಚಿದ್ಗರ್ಭದಿಂದ ಉದಯಿಸಿ ಈ ಲಿಂಗಲೀಲಾ ಕ್ರಿಯಾಭೂಮಿಗೆ ಬಂದಿದ್ದೇವೆ. ಆದ್ದರಿಂದ ನಮ್ಮ ಮೂಲ ಸ್ವರೂಪದ ಹೆಸರು ನಮಃ ಶಿವಾಯ. ಓಂ ಬಸವ. ನಮಃ ಶಿವಾಯ. ಓಂ ಬಸವ. ನಮಃ ಶಿವಾಯ. ಓಂ ಬಸವ. ಸರ್ವರಿಗೂ ಶರಣು ಶರಣಾರ್ಥಿಗಳು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. 2189ನೇ ದಿನದ ಸ್ವಾನುಭವದ ನೆಲೆಗೆ ಬಸವಸ್ತುತಿ ಹಾಗೂ ಶಟಸ್ಥಲ ಮರ್ಮದೊಂದಿಗೆ ಚಾಲನೆ ನೀಡತಕ್ಕಂಥ ಗೌರಮ್ಮವರಿಗೂ ಭಕ್ತಿಯ ಶರಣ ಶರಣಾರ್ಥಿಗಳು. ಶರಣಾರ್ಥಿಗಳಪ್ಪರೇ. ಶರಣಾರ್ಥಿಯವರೇ, ಶರಣಾರ್ಥಿಗಳು. ಇಂದಿನ ಸ್ವಾನುಭವದ ಸದ್ಗೋಷ್ಠಿಯಲ್ಲಿ ಭಾಗವಹಿಸಿದ ಎಲ್ಲ ಶರಣ ತಂದೆ ತಾಯಿಗಳಿಗೂ ಶರಣ ಶರಣಾರ್ಥಿಗಳು. ಇಂದು ದೈನಂದ್ ನೂಲಿಯಪ್ಪ ಅವರಿಂದ ಶರಣರ ಶಿವಯೋಗದ ಬಗ್ಗೆ ಅನುಭವ ಇರ್ತದೆ. ಅದರಲ್ಲಿ 109ನೇ ಭಾಗ ಸಕೀಲಗಳು ಮತ್ತು ಇಷ್ಟಲಿಂಗ ಪೂಜೆ, ಈ ಒಂದು ವಿಷಯದ ಬಗ್ಗೆ ಅನುಭವ ಇರ್ತದೆ. ಅಪ್ಪರೇ ಶರಣ ಶರಣಾರ್ಥಿ. ಅಪ್ಪರೇ ಶರಣು ಶರಣಾರ್ಥಿಯನ್ನ ಪರ ಸ್ಕ್ರೀನ್ಸ್ ಕಾಣಿಸ್ತಾ ಇದೆ ಪರೇ? ಆಯ್ತು ಅಣ್ಣ, ಆಯ್ತು. ಪ್ರಾರಂಭಿಸಿ. ಆಯ್ತು ಅಣ್ಣ. ಎಲ್ಲ ಶರಣ ಶರಣೆಯರಿಗೆ ಶರಣು ಶರಣಾರ್ಥಿಗಳು. ಬಸವಸ್ತುತಿ ಮತ್ತು ಶಟಸ್ಥಲ ಮರ್ಮವನ್ನ ಪಠಿಸಿದಂತ ಸೋದರಿ ಗೌರಮ್ಮ ತಾಯಿಯವರಿಗೆ ಶರಣು ಶರಣಾರ್ಥಿಗಳನ್ನ ಹೇಳ್ತಾ, ಇವತ್ತು ಶರಣು ಶರಣಾರ್ಥಿ ಅಕ್ಕ, ಶರಣರ ಶಿವಯೋಗ ಅಂತ ಒಂದು ವಿಸ್ತೃತವಾದ ವಿಶಾಲವಾದ ಅಭ್ಯಸನದಲ್ಲಿ ನಾವು ತೊಡಗಿದ್ವಿ. ಆ ಒಂದು ಗ್ರಂಥ ಕೂಡ ಪ್ರಕಟವಾಗಿದ್ದು ತಮಗೆ ಗಮನಕ್ಕೆ ಬಂದಿದೆ. ಅದನ್ನ 3 ಭಾಗಗಳನ್ನಾಗಿ ಮಾಡಿ, ಭಾಗ 1 ಶರಣರ ಶಿವಯೋಗದ ಅಭ್ಯಸನ, ಭಾಗ 2 ಅಂಗದಿಂದ ಲಿಂಗದತ್ತ, ಮತ್ತು ಭಾಗ 3 ಶಿವಯೋಗದ ಪ್ರಯೋಗ ಹೇಗೆ ಮಾಡಿಕೊಳ್ಳಬೇಕು ಅನ್ನೋ ಒಂದು ಅಧ್ಯಯನದಲ್ಲಿ ನಾವು ತೊಡಗಿದ್ದೀವಿ. ಶಿವಯೋಗ ಪ್ರಯೋಗದಲ್ಲಿ ನಾವು
ಅಧ್ಯಾಯ 1 ಈಗ ಮುಗಿಸಿದ್ವಿ. ಲಿಂಗಾನುಸಂಧಾನ, ವಿವಿಧ ಲಿಂಗಗಳನ್ನ ಹೇಗೆ ನಾವು ದರ್ಶನ ಮಾಡಿಕೊಳ್ಳಬಹುದು, ಅವುಗಳಲ್ಲಿರುವ ಸಕ್ಕಿಲೆಗಳು ಯಾವುವು, ಅವುಗಳನ್ನೆಲ್ಲ ನೋಡಿಕೊಂಡು ಈ ಹೊಸತಾಗಿ ನನಗಂತೂ ನಾನು ಯಾವಾಗ ಸ್ವಾನುಭಾವದ ನೆಲೆಯಲ್ಲಿ ಬಂದನಲ್ಲ ಆವತ್ತೇ ಈ ಶಬ್ದ ಗೊತ್ತಾಗಿದ್ದು. ಒಂದೇನೋ ಇದೆ, ಸಕ್ಕಿಲೆಗಳು ಅಂತಾರೆ, ಹಾಗಂದ್ರೆ ಏನು ಗೊತ್ತಿರಲಿಲ್ಲ ನನಗೂ. ಈ ಇಡೀ ನಮ್ಮ ಅಭ್ಯಸನದಲ್ಲಿ ಶರಣರ ಶಿವಯೋಗದ ಒಂದು ಪೂರ್ಣವಾದ ಮಾಹಿತಿಯನ್ನು ತೆಗೆದುಕೊಳ್ಳುವಾಗ ಭಾರತಿ ತಾಯಿಯವರು ರಚಿಸಿದ ಸಕ್ಕಿಲೆಗಳು ಅಂತ ಒಂದು ಭವ್ಯ, ಅಷ್ಟೇ ಬೃಹತ್ ಗ್ರಂಥವನ್ನ ನಾನು ಗದಗಿನಲ್ಲಿ ನಮ್ಮ ಕಮ್ಮಟ ನಡೆದಾಗ ಅಲ್ಲಿ ನನಗೆ ಅರಭಾವಿ ಶರಣರ ಪುಸ್ತಕವನ್ನು ಕೊಟ್ಟಾಗ ಮೊಟ್ಟ ಮೊದಲ ಬಾರಿಗೆ ಈ ಸಕ್ಕಿಲೆಗಳು ಅನ್ನೋದೊಂದು ಏನೋ ಇದೆ ಅಂತ. ಹಾಗೇನೆ ದಿನನಿತ್ಯ ಸ್ವಾನುಭವದ ನೆಲೆಯಲ್ಲಿ ಚಿಂತನೆ ಮಾಡ್ತಾ ಇರುವಾಗ ಹಿರಿಯರಾದಿಯಾಗಿ ಎಲ್ಲರೂ ಸಕ್ಕಿಲೆಗಳು ಬೇಕೇ ಬೇಕು ಈ ವಚನಗಳನ್ನು ಅರ್ಥ ಮಾಡಿಕೊಳ್ಳಲು, ಶಿವಯೋಗದ ಪಥವನ್ನ ಅರಿಯಲು ಅಂತ ಹೇಳಿದಾಗ ಸಕ್ಕಿಲೆಗಳ ಬಗ್ಗೆ ನಾನು ಈ ಪುಸ್ತಕದಲ್ಲಿ ಬರೀಲೇಬೇಕು ಅಂತ ಹೇಳಿ ಅದಕ್ಕಾಗಿ ಒಂದು ಪ್ರತ್ಯೇಕವಾದ ಅಧ್ಯಾಯವನ್ನೇ ಮೀಸಲಾಗಿಟ್ಟು ಸಕ್ಕಿಲೆಗಳು ಅಂದ್ರೆ ಏನು, ಅವುಗಳನ್ನು ನಾವು ಏಕೆ ಕಲಿಬೇಕು, ಅವುಗಳಿಂದ ನಮಗೆ ಆಗುವ ಒಂದು ಸಹಾಯವಾದರೂ ಏನು ಅಂತ ಹೇಳಿ ಒಂದು ಪ್ರತ್ಯೇಕವಾದ ಅಧ್ಯಾಯವನ್ನೇ ಸಕ್ಕಿಲೆಗಳು ಅಂತ ಈ ಶರಣರ ಶಿವಯೋಗ ಪುಸ್ತಕದಲ್ಲಿ ನಾನು ತೆಗೆದುಕೊಂಡು ಬಂದೆ. ಹೀಗಾಗಿ ಹೆಚ್ಚು ಜನರಿಗೆ ಅಂದ್ರೆ ಈ ಸಾಧಕರಿಗೆ ಹಾಗೇನೆ ಸ್ವಾನುಭವದ ನೆಲೆಯಲ್ಲಿರೋ ಅನೇಕ ಜನರಿಗೆ ಈ ಸಕ್ಕಿಲೆಗಳ ಒಂದು ಪರಿಚಯ, ಹಾಗೇನೆ ಅವುಗಳ ಅಂದ್ರೆ ಏನು, ಅವುಗಳು ಎಲ್ಲೆಲ್ಲಿ ಬರ್ತಾ ಇವೆ, ಅವುಗಳ ಒಂದು ಅಭ್ಯಸನವನ್ನ ಕೊಡ್ಲೇಬೇಕು, ಮಾಹಿತಿಯನ್ನ ಕೊಡ್ಲೇಬೇಕು ಅಂತ ಹೇಳಿ ಈ ಶರಣರ ಶಿವಯೋಗದ ಲಾಸ್ಟ್ ಬಟ್ ಒನ್ ಇಷ್ಟಲಿಂಗ ಪೂಜೆ ಕೊನೆಗೆ ಬರ್ತಾ ಇದೆ. ಅದಕ್ಕಿಂತ ಮುಂಚೆ ಸಕ್ಕಿಲೆಗಳು ಅಂತ ಒಂದು ಅಧ್ಯಯನವನ್ನ ನಾವು ಮಾಡಬೇಕು, ಅದನ್ನ ಅರಿತುಕೊಳ್ಳಬೇಕು ಅಂತ ನನಗನ್ಸಿ ಇವತ್ತಿನಿಂದ ನಾವು ಸಕ್ಕಿಲೆಗಳು ಅಂತ ಇವು ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಅಭ್ಯಾಸನವ ಮಾಡೋಣ. ನೋಡಿ, ಸಕ್ಕಿಲೆಗಳು ಈ ಒಂದು ಅವಿರಳ ಜ್ಞಾನಿ ಚನ್ನಬಸವಣ್ಣವರ ವಚನಗಳಲ್ಲಿ ಹೆಚ್ಚಾಗಿ ಕಂಡುಬರ್ತಾ ಇವೆ. ಸಕ್ಕಿಲೆಗಳಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನ ಅವರು ಕೊಟ್ಟಿದ್ದಾರೆ. ಅವರ ಮಿಶ್ರಾರ್ಪಣ ಎಂಬ ತಮ್ಮ ಗ್ರಂಥದಲ್ಲಿ ಸಕ್ಕಿಲೆಗಳ ಬಗ್ಗೆ ಅವರು ಹೆಚ್ಚು ಪ್ರಸ್ತಾಪಿಸುತ್ತಾರೆ. ಹಾಗೆಯೇ ಅನೇಕ ಶರಣರು ಸಕ್ಕಿಲೆಗಳ ಬಗ್ಗೆ ತಮ್ಮ ವಚನಗಳಲ್ಲಿ ಹೇಳ್ತಾರೆ. ಮರುಳಶಂಕರ ದೇವರ ವಚನವನ್ನ ತಾವು ಗಮನಿಸಬಹುದು. ಹೇಗೆಂದ್ರೆ, ಷಡ್ವಿಧ ಲಿಂಗಾಂಗ ಸಕ್ಕಿಲವ ನರಿಯದ ಜಡಜೀವಿಗೆ. ಷಡ್ವಿಧ ಲಿಂಗಾಂಗ ಅಂದಾಗ ಷಡ್ವಿಧ ಲಿಂಗಗಳು ಯಾವುವು, ಯಾರು ಹೇಳ್ತೀರಿ? ಷಡ್ವಿಧ ಲಿಂಗಗಳು ಯಾವುವು? ಓಂ ಶ್ರೀ ಗುರು ಆಚಾರ್ಲಿಂಗ, ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ, ಪ್ರಸಾದಲಿಂಗ, ಮಹಾಲಿಂಗ, ನಿಷ್ಕಲಲಿಂಗ, ನಿಶೂನ್ಯಲಿಂಗ, ನಿರಂಜನಲಿಂಗ, ಅಣುಲಿಂಗ. ಅವು ಅಲ್ಲಿ ಅಂದ್ರೆ ಮಹಾಲಿಂಗದ ತನಕ ಷಡ್ವಿಧ ಲಿಂಗ ಆಯಿತು. ಷಡ್ವಿಧ ಅಂಗ ಯಾವುವು? ಸುಮ್ನೆ ಮ್ಯೂಟ್ ಮಾಡಿ ಅಮ್ಮ. ಷಡ್ವಿಧ ಅಂಗಗಳು ಯಾವುವು? ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ. ಹೀಗೆ ಷಡ್ವಿಧ ಲಿಂಗ, ಆ ಅಂಗಗಳಲ್ಲಿ ಮತ್ತು ಅಂಗ ಷಡ್ವಿಧ ಲಿಂಗ. ಮ್ಯೂಟ್ ಮಾಡ್ಕೊಳ್ಳಿಯಪ್ಪ. ಷಡ್ವಿಧ ಲಿಂಗ ಅಂಗ, ಈ ಅಂಗಗಳು ಯಾವುವು, ಈ ಲಿಂಗಗಳು ಯಾವುವು ಅಂತ ಇವೇನು ಸಕ್ಕಿಲಾದ ಇದಾವಲ್ಲ, ಈ ತತ್ವಗಳೇನಿವೆಯಲ್ಲ, ಇವುಗಳನ್ನು ಅರಿಯದ ಅಂದ್ರೆ ಗೊತ್ತು ಮಾಡಿಕೊಳ್ಳದ, ಅಭ್ಯಸನ ಮಾಡದ ಜಡಜೀವಿಗೆ ದಶವಿಧ ಪಾದೋದಕ ಯಾವುವು? ದಶವಿಧ ಪಾದೋದಕ ಯಾವುವು? ಸ್ಪರ್ಶನೋದಕ, ಹಸ್ತೋದಕ, ಗುರುಪಾದೋದಕ, ಲಿಂಗಪಾದೋದಕ, ಜಂಗಮ ಪಾದೋದಕ, ಅಪ್ಯಾಯನೋದಕ, ಅವಧಾನೋದಕ, ಪರಿಣಾಮೋದಕ, ನಿರ್ಣಾಮೋದಕ, ಸತ್ಯೋದಕ. ಇವು ದಶವಿಧ ಪಾದೋದಕ. ಹಾಗೇನೆ ತಮಗೆಲ್ಲ ಗೊತ್ತಿದೆ ಏಕಾದಶ ಪ್ರಸಾದ, 11 ಪ್ರಸಾದಗಳ ಬಗ್ಗೆ, ಗುರು ಪ್ರಸಾದ, ಲಿಂಗ ಪ್ರಸಾದ, ಜಂಗಮ ಪ್ರಸಾದ ಅಂತ ಈ ತರ 11 ಪ್ರಸಾದಗಳ ಬಗ್ಗೆ ಸಕ್ಕಿಲ ಸಂಬಂಧವ ಹೇಳುವನೊಬ್ಬ ಪ್ರಸಾದ ದ್ರೋಹಿ ನೋಡ. ಅಂದ್ರೆ ಇದೇನು, ಇವುಗಳನ್ನೆಲ್ಲ ಅವನು ಅರಿಯಲೇಬೇಕು. ಪ್ರಸಾದ ದ್ರೋಹಿ ಅಂತ ಯಾಕಂದ್ರು ಅಂದ್ರೆ ಇದನ್ನ ಬರೀ ಹೇಳ್ತಾ ಹೋಗೋದಲ್ಲ, ಇದನ್ನ ನಾನು ಅರಿತು ಆಚರಿಸಬೇಕು. ಬರೀ ಹೇಳೋದಷ್ಟೇ ಅಲ್ಲ, ಬರೀ ಹೇಳ್ತಾ ಹೋದ್ರೆ ಅವನೊಬ್ಬ ಪ್ರಸಾದ ದ್ರೋಹಿ ಅನಿಸ್ತಾನೆ ಅಂತ ಮರುಳಶಂಕರ ದೇವರು ತಮ್ಮ ವಚನದಲ್ಲಿ ಹೇಳಿದ್ರು. ಹೀಗಾಗಿ ಶಿವಯೋಗದಲ್ಲಿ ಈ ಸಕ್ಕಿಲೆಗಳನ್ನ, ಈ ಷಡ್ವಿಧ ಲಿಂಗಾಂಗ, ಅಂಗ ಇಂಥವೇನೇ ನೀವು ಮಾತಾಡಿದ್ರಿ ಅಂದ್ರೆ ಸಂಖ್ಯೆಗಳನ್ನ ಅನುಸರಿಸಿ ನೀವೇನಾದ್ರೂ ತತ್ವಗಳನ್ನ ಹೇಳ್ತಾ ಹೋದ್ರೆ ಅವೇ ಸಕ್ಕಿಲೆಗಳು ಅಂತ ಅನಿಸ್ಕೊಳ್ತಾವೆ. ಸಕ್ಕಿಲೆಗಳು ಇಷ್ಟಲಿಂಗದ ಒಂದು ರಹಸ್ಯವನ್ನ ನಮಗೆ ಹೇಳ್ತಾವೆ.
ಯಾವ ಸಾಧಕನಿಗೆ ಷಡ್ವಿಧ ಲಿಂಗಾಂಗ ಸಕೀಲದ ಜ್ಞಾನ ಇರೋದಿಲ್ವೋ ಆತನಿಗೆ ದಶವಿಧ ಪಾದೋದಕ ಏಕಾದಶ ಪ್ರಸಾದದ ಸಕೀಲ ಸಂಬಂಧದ ಕುರಿತು ಹೇಳುವುದು ನಿಷ್ಪ್ರಯೋಜಕ ಅಂತ ಮರುಳಶೇಖರ್ ದೇವರು ತಮ್ಮ ವಚನದಲ್ಲಿ ಹೇಳಿದ್ರು. ಸಕೀಲ ಅಂದ್ರೆ ಏನು ಹಾಗಾದ್ರೆ? ಸಕೀಲ ಅಂದ್ರೆ ರಹಸ್ಯ ಅಂತಲೂ ಅರ್ಥ ಇದೆ ಅದಕ್ಕೆ. ಕೀಲ ಅಂದ್ರೆ ಎರಡು ಒಂದು ವಸ್ತುಗಳನ್ನ ಕೂಡಿಸುವ, ಈಗ ನೋಡಿ ಚಿಲ್ಕ ಅಂತ ಇರುತ್ತೆ, ಬಾಗಿಲ ಮತ್ತು ಆ ಚೌಕಟ್ಟಿಗೆ ಅದನ್ನ ಕೂಡಿಸುತ್ತೆ, ಅದು ಕೀಲ, ಅದೊಂದು ಆಗ್ಬಹುದು. ಶಬ್ದ ಅಂದ್ರೆ ಏನು? ಎರಡನ್ನ ಜೋಡಿಸುವಲ್ಲಿ ಇದರ ಪಾತ್ರ ವಿಶೇಷವಾಗಿದೆ. ಹೇಗೆಂದ್ರೆ ಅಂಗ ಲಿಂಗ, ಭಕ್ತ ಜಂಗಮ, ಭವಿ ಭಕ್ತ, ಭಕ್ತಿ ಶಕ್ತಿ, ಹಸ್ತ ಮುಖ, ಪದಾರ್ಥ ಪ್ರಸಾದ, ಗುರು ಲಿಂಗ, ಗುರು ಜಂಗಮ, ಹೀಗೆ ಅನೇಕ ವಿಧದ ಸಾಮರಸ್ಯವನ್ನ ಮಾಡಿಕೊಳ್ಳಲು ಸಕಿಲೆಗಳ ಅರಿವು ಅತ್ಯವಶ್ಯವಾಗಿದೆ. ಸ್ಥಳಗಳ ಒಂದು ಸಂಬಂಧವನ್ನ ಯಾವುದರಿಂದ ತಿಳಿಯತಕ್ಕದ್ದು ಅದು ಸಕಿಲ ಎನಿಸೋದು. ಅಂದ್ರೆ ಏನು? ಭಕ್ತ ಸ್ಥಳದಲ್ಲಿ ಏನಿದೆ, ಮಹೇಶ ಸ್ಥಳದಲ್ಲಿ ಏನಿದೆ, ಪ್ರಸಾದಿ ಸ್ಥಳದಲ್ಲಿ ಏನಿದೆ, ಅಲ್ಲಿಯ ಒಂದು ತತ್ವಗಳನ್ನ ನೀವು ಅಲ್ಲಿರುವ ಒಂದು ಯಾವ ಯಾವ ಒಂದು ವಿಷಯಗಳನ್ನ ಅವರಲ್ಲಿ ಹೇಳ್ತಾ ಇದ್ದಾರೆ ಅದನ್ನು ತಿಳಿಯೋದು ಕೂಡ ಅದು ಸಕಿಲವೇ ಅಂತ ಅನಿಸ್ತಾ ಇದೆ. ಸಕಿಲಗಳು ಅನೇಕ ಇವೆ, ಒಂದಿಲ್ಲ ಎರಡಲ್ಲ, ಸಾವಿರಾರು ಸಕಿಲಗಳಿವೆ. ಅವುಗಳ ಮೂಲಕ ಸಂಬಂಧವನ್ನ ಅರಿತುಕೊಂಡು ಆಚರಿಸಬೇಕು. ಅಂದ್ರೆ ಏನು? ಈಗ ಭಕ್ತ ಸ್ಥಳದಲ್ಲಿ ಅಲ್ಲಿ ಆಚಾರ ಲಿಂಗ ಇದೆ, ಅಲ್ಲಿ ಪೃಥ್ವಿ ತತ್ವ ಇದೆ, ಅಲ್ಲಿ ಶ್ರದ್ಧಾ ಭಕ್ತಿ ಇದೆ, ನನ್ನ ಕ್ರಿಯಾಶಕ್ತಿ, ಇವೆಲ್ಲ ಅದನ್ನಾದ್ರೆ ಆ ಭಕ್ತ ಸ್ಥಳದಲ್ಲಿ ನಾನು ನಿಲ್ಕೊಳ್ಬಹುದು. ಅಲ್ಲಿರುವ ಆಚಾರ ಲಿಂಗವನ್ನ ಹೇಗೆ ಆರಾಧನೆ ಮಾಡಬೇಕು, ಅಲ್ಲಿರುವ ಪ್ರಣವಾಕ್ಷರ ಯಾವುದು, ಅಲ್ಲಿ ಏನನ್ನ ನಾನು ಹೇಗೆ, ಅದು ಎಲ್ಲಿದೆ ನನ್ನ ದೇಹದಲ್ಲಿ, ಇದನ್ನೆಲ್ಲ ಆ ಸ್ಥಳದ ಸಂಬಂಧವನ್ನ, ಆ ಸ್ಥಳದ ಒಂದು ವಿವರವನ್ನ ಏನ್ ಪಡ್ಕೊಳ್ಳೋಕೆ ನನಗೆ ಆ ಸಕಿಲುಗಳು ಬೇಕೇ ಬೇಕು. ಹೇಗೆ ಎರಡು ವಸ್ತುಗಳನ್ನ ಕೂಡಿಸಲು ಒಂದು ಕೀಲವು ಸಹಕಾರಿಯಾಗಿಯೋ ಹಾಗೆ ಈ ಸಕಿಲಗಳು ಸ್ಥಳಗಳ ಸಂಬಂಧವನ್ನ ಹಾಗೂ ವಚನಾಂತರಾಳದಲ್ಲಿ ಅಡಗಿರುವ ಸೂಕ್ಷ್ಮತಮದ ಸತ್ಯದ ನಿಲುವನ್ನ ಅರಿಯಲು ಸಹಕಾರಿಯಾಗಿವೆ. ಅಂದ್ರೆ ಏನು? ಈಗ ಅಲ್ಲಂ ಪ್ರಭುದೇವರ ಬಡಗಿನ ವಚನಗಳನ್ನ ಬರ್ತಾವೆ, ಅವುಗಳನ್ನ ನಾವು ಹೇಗೆ ಅರ್ಥ ಮಾಡ್ಕೊಳ್ತೀವಿ? ಅಲ್ಲೊಂದು ಬೇರೆ 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 ಶಬ್ದಗಳು ಬರ್ತಾ ಇವೆ. ಆ ಶಬ್ದಗಳು ಏನಿರಬಹುದು? ಅವರು ದೇಹಕ್ಕೆ ಒಂದು ಹೆಸರು ಕೊಡ್ತಾರೆ, ಕಾಲುಗಳಿಗೆ ಒಂದು ಹೆಸರು ಕೊಡ್ತಾರೆ, ಕೈಗಳಿಗೆ ಒಂದು ಹೆಸರು ಇರುತ್ತೆ, ಯಾವುದಾದ್ರೂ ಒಂದು ಉಪಮೆಯನ್ನು ತಗೊಂಡ್ಬರ್ಬಹುದು, ಪಕ್ಷಿಯನ್ನು ತಗೊಂಡ್ ಬರ್ಬಹುದು, ಪ್ರಾಣಿಯನ್ನು ತಗೊಂಡ್ ಬರ್ಬಹುದು. ಆ ಒಂದು ಉಪಮೆಯನ್ನ ಅವರು ಹೇಗೆ ಹೇಳ್ತಿದ್ದಾರೆ ಅದನ್ನ ಸಕಿಲಗಳ ಮೂಲಕ ನಾವು ಅದನ್ನ ಅರಿಯಲು ಸಹಕಾರಿಯಾಗ್ತವೆ. ಸಕಿಲಗಳ ಜ್ಞಾನವು ಅಂತರ್ಮುಖ ಮತ್ತು ಅಂತಃಸಾಕ್ಷಿಯಾದ ಈ ಅಂದ್ರೆ ಶಿವಯೋಗದ ಒಳಗೆ ನಾವು ಇಳಿಯಲು ಆ ಒಂದು ಸಕಿಲೆಗಳು ಬಹಳ ಮಾರ್ಗದರ್ಶನ ಮಾಡ್ತಾ ಇವೆ. ಕೀಲ ಎಂದ್ರೆ ಎರಡು ಅಥವಾ ಹೆಚ್ಚು ಬಿಡಿ ಬಿಡಿಯಾಗಿ ವಸ್ತುಗಳನ್ನು ಕ್ರಮವಾಗಿ ಜೋಡಿಸುವ ಪ್ರಕ್ರಿಯೆ ಕೀಲವಾಗಿದೆ. ಅಂದ್ರೆ ಏನು? ಈಗ ಹೂಗಳನ್ನ ತಗೊಳ್ಳಿ, ನೀವು ಒಂದು ಸೇವಂತಿಗೆ ಹೂಗಳನ್ನ ತಗೊಂಡು ಮಾಲೆ ಮಾಡಬೇಕಾಗಿದೆ. ಮಾಲೆ ಮಾಡ್ಬೇಕಾದ್ರೆ ಏನ್ ಮಾಡ್ತೀರಾ? ಒಂದು ಸೂಜಿ ತಗೊಳ್ತೀರಾ, ದಾರ ತಗೊಳ್ತೀರಾ, ಅದರಲ್ಲಿ ಪೋಣಿಸುತ್ತಾ ಹೋದಾಗ ಏನಾಗುತ್ತೆ? ಒಂದು ಸುಂದರವಾದ ಮಾಲೆ ತಯಾರಾಗ್ತಾ ಇದೆ. ಹಾಗೇನೆ ದೇಹದಲ್ಲೂ ಕೂಡ ಈಗ ನೋಡಿ, ನನ್ನ ಹಸ್ತ ಇದೆ, ಮೇಲೆ ಕೈ ಇದೆ, ಮೊಣಕೈ ಬರುತ್ತೆ, ಮೇಲೆ ಭುಜ ಬರುತ್ತೆ, ಅವೆಲ್ಲ ಒಂದಕ್ಕೊಂದು ಹೇಗೆ ಕೂಡ್ಕೊಂಡಿದೆ ನನ್ನ ದೇಹಕ್ಕೆ ಅಂದ್ರೆ ಈ ಸಂದುಗಳ ಮೂಲಕ. ಮೈ ಬಾಡಿ ಈಸ್ ಫುಲ್ ಆಫ್ ಜಾಯಿಂಟ್ಸ್. ಜಾಯಿಂಟ್ಸ್ ಅಂದ್ರೇನೆ ಈ ಕೀಲ, ಸಕೀಲ. ಅಂದ್ರೆ ಈಗ ನೋಡಿ, ಈ ಹಸ್ತದ ಮೂವ್ಮೆಂಟ್ ಆಗೋಕೆ ಇಲ್ಲಿ ರಿಸ್ಟ್, ಈ ಮಣಿಕಟ್ಟಿನಲ್ಲಿ ಅದು ಮೂವ್ಮೆಂಟ್ ಆಗ್ತಾ ಇರುತ್ತೆ. ಹಾಗೇನೆ ಮೇಲ್ ಹೋದ್ರೆ ಮೊಣಕೈ ಬರುತ್ತೆ, ಭುಜದಲ್ಲಿ ಬರುತ್ತೆ, ಕುತ್ತಿಗೆ ಮೂವ್ಮೆಂಟ್, ಇವೆಲ್ಲ ಒಂದು ಜಾಯಿಂಟ್ಸ್ ಇರೋದ್ರಿಂದ, ಸಂದುಗಳು ಇರೋದ್ರಿಂದ ನನ್ನ ಪರಸ್ಪರ ಅವು ಸಾಮರಸ್ಯದಿಂದ ಕೆಲಸ ಮಾಡ್ತಿರೋದ್ರಿಂದ ನನ್ನ ದೇಹಕ್ಕೆ ಚಲನೆ ಅನ್ನೋದು ಸಮರ್ಪಕವಾಗಿ ಆಗ್ತಾ ಇರುತ್ತೆ. ಕಾಲುಗಳು ಎಷ್ಟು ಚೆನ್ನಾಗಿ ನಡೀತಾವೆ, ಕೈಗಳಿಂದ ಎಷ್ಟೊಂದು ಚೆನ್ನಾಗಿ ನಾವು ಕೆಲಸ ಮಾಡ್ತೀವಿ. ಇದು ಯಾಕಂದ್ರೆ ಅತ್ಯಂತ ಸರಳವಾಗಿ ನಾವು ಹಿಡಿಯೋಕೆ, ಅದನ್ನ ಸಡಿಲ್ ಮಾಡೋಕೆ ಆ ಜಾಯಿಂಟ್ಸ್ ಬರಡುಗಳಲ್ಲಿ ಎಲ್ಲ ಕಡೆ ದೇವರು ಏನ್ ಮಾಡಿದ್ದಾನೆ? ಸಂದುಗಳನ್ನು ನಮಗೆ ಕೊಟ್ಟಿದ್ದಾನೆ. ಆದ್ರೆ ಏನು? ಅವು ಪರಸ್ಪರ ಪೂರಕವಾಗಿ ಸಮರಸವಾಗಿ ನಡಿಬೇಕು ನೋಡಿ ದೇಹದಲ್ಲಿ ಎಲ್ಲ ಸಂದುಗಳು. ಅವಾಗ ಏನಾಗುತ್ತೆ? ಆ ಕಾರ್ಯ ನೆರವೇರಿಸಲ್ಪಡುತ್ತೆ. ಹಾಗೆ ಪೂರ್ಣ ಸಮರಸವಾಗಿ ಬೆರೆಯುವುದೇ ಸಕೀಲವಾಗಿದೆ. ಅದು ಮತ್ತೆ ಬೇರೆಪಡಿಸಲು ಆಗೋಲ್ಲ. ಈಗ ಕೈಗಳನ್ನು ನಾನು ಬಿಟ್ಕೊಂಡು ನಾನೇನಾದ್ರೂ ಕೆಲಸ ಮಾಡ್ತೀನಿ ಅನ್ನೋಕ್ಕಾಗುತ್ತಾ? ಆಗೋಲ್ಲ. ಕೈಗಳು ಬೇಕೆ, ಹಸ್ತಗಳು ಬೇಕೆ. ಈಗ ಇಷ್ಟಲಿಂಗದನ್ನ ಪೂಜೆಯನ್ನು ನಾನು ಮಾಡ್ಕೊಳ್ಬೇಕು. ಇಷ್ಟಲಿಂಗ ಪೂಜೆ ಮಾಡ್ಕೊಳ್ಬೇಕಂದ್ರೆ ನನಗೆ ಕರಹಸ್ತ ಬೇಕೇ ಬೇಕು. ನೋಡೋಕೆ ಏನ್ ಬೇಕು? ನನ್ನ ಕಣ್ಣುಗಳು ಬೇಕೇ ಬೇಕು. ಆ ಕರಹಸ್ತದಲ್ಲಿ ಅದನ್ನ ಇಟ್ಕೊಂಡು ನಾನು ನೋಡೋದಿದೆಯಲ್ಲ, ಅದು ಎಷ್ಟು ಆಂಗಲ್ ನಲ್ಲಿ ಇಟ್ಕೋಬೇಕು, ಈ ಮೊಣಕೈ ಎಷ್ಟು ದೂರ ಇಡಬೇಕು, ಇದೆಲ್ಲವೂ ಆ ಲಿಂಗಾಂಗ ಸಾಮರಸ್ಯಕ್ಕಾಗಿ ನನ್ನ ದೇಹ ಅಷ್ಟೇ ಸಹಕಾರವನ್ನ ನನಗೆ ಮಾಡ್ಲೇಬೇಕಾಗುತ್ತೆ. ಕೈ ಇಲ್ಲದೆ ನಾನು ಇಷ್ಟಲಿಂಗ ಪೂಜೆ ಮಾಡ್ಕೊಳಕ್ಕಾಗೋಲ್ಲ. ಹೀಗಾಗಿ ಇವೆಲ್ಲವನ್ನ ಈ ಕೀಲ, ನನ್ನ ದೇಹದಲ್ಲಿ ಕೂಡ ಈ ಎಲ್ಲ ಕೀಲಗಳನ್ನ, ಸಂದುಗಳನ್ನ ಕೊಟ್ಟು ಇಷ್ಟಲಿಂಗ ಪೂಜೆಯನ್ನು ಕೂಡ ನಾನು ಮಾಡಿಕೊಳ್ಳೋಕೆ, ಸಮರ್ಪಕವಾಗಿ ಮಾಡಿಕೊಳ್ಳೋಕೆ ಸಹಾಯವಾಗಿರುವುದು ಈ ಸಕಿಲವೇ ಆಗಿದೆ. ಅಂಗವು ಲಿಂಗದೊಳಗೆ ಸಮರಸವಾಗಬೇಕಾಗಿದೆ. ಅದೇ ಶಿವಯೋಗದ ಮೂಲ ಗುರಿ, ಅದು ತಮಗೆ ಗೊತ್ತು ಕೂಡ. ಮೂಲ ಪರಸ್ಪರ ವಸ್ತು, ಪರಮ ಅಂತ ಏನೈತೆ ಅದು ಪರವಸ್ತು ಅಂತ ಇಟ್ಕೊಳ್ಳಿ.
ಆ ಪರವಸ್ತು ಒಂದೇ ಆಗಿದ್ದು ಅದರ ಒಳಗೆ ಯಾವಾಗ ತಾನು ಒಂದು ಲೀಲಾ ವಿನೋದವನ್ನ ಮಾಡಬೇಕೆಂಬ ತರಂಗ ಇಚ್ಛೆ ಉತ್ಪತ್ತಿಯಾದಾಗ ತನ್ನ ಸ್ವಲೀಲೆಯಿಂದ ಒಂದಿದ್ದುದು ತನ್ನ ಇಚ್ಛಾಶಕ್ತಿಯಿಂದ ಎರಡಾಯಿತು. ಆ ಪರವಸ್ತುವು ಲಿಂಗವಾದರೆ ಅದರ ಎದುರು ಅಂಗವು ಉತ್ಪನ್ನವಾಯಿತು. ಲಿಂಗವೆಂಬುದು ಪರಿಪೂರ್ಣವಾಗಿದ್ದರೆ ಅಂಗವು ಸಂಸಾರವನ್ನ ಸಂಬಂಧಿಸಿಕೊಂಡು ಜೀವ ಅಂತ ಕರೆಯಲ್ಪಟ್ಟಿತು. ಅದಕ್ಕೆ ಆ ಅಂಗಕ್ಕೆ ಅಜ್ಞಾನ, ಮಾಯಾವರಣ ಏನೇ ಅನ್ಕೊಳ್ಳಿ, ಅದು ಅಂಟಿದ ಕಾರಣ ಆ ಅಂಗವು ತನ್ನ ಮೂಲ ನೆಲೆಯಾದ ಲಿಂಗವನ್ನು ಮರೆವೆಯಲ್ಲಿ ಆ ಮಾಯಾವರ್ಣದ ಭ್ರಮೆಗೆ ಒಳಗಾಗಿ ಅಂಗವು ಏನಾಯಿತು, ಭ್ರಮಾಧೀನವಾಗ್ಬಿಡ್ತು. ಆದರೆ ಲಿಂಗವು ಮಾತ್ರ ಶುದ್ಧ, ನಿತ್ಯ, ನಿರ್ಮಲವಾಗಿ ಭ್ರಮಾರಹಿತವೂ ಆಗಿ ಉಳಿಯಿತು. ಏಕೆಂದರೆ ಯಾವ ಮಾಯಾವರನು ಲಿಂಗವನ್ನು ಅದು ಎಂದೂ ಅದನ್ನ ಅಧೀನ ಮಾಡಿಕೊಳ್ಳಲು ಅಥವಾ ಅದನ್ನ ಅಳವಡಿಸಿಕೊಳ್ಳಲು ಆ ಮಾಯೆಗೆ ಸಾಧ್ಯವೇ ಇಲ್ಲ ಅನ್ನೋದು ಕೂಡ ತಮಗೆ ಗೊತ್ತಿದೆ. ಹೀಗಾಗಿ ಶರಣರು ಏನ್ ಮಾಡಿದ್ರು, ಈ ಅಂಗ ಏನಿದೆಯಲ್ಲ, ಭ್ರಮಾಧೀನವಾದ ಅಂಗ, ಮಾಯಾವರಣದಲ್ಲಿ ಸಿಲುಕಿ ನರಳಾಡುವ ಅಂಗ ಮತ್ತೆ ಲಿಂಗವಾಗಬೇಕು ಅಂತಾನೆ ಈ ಶಿವಯೋಗವನ್ನ ನಿರೂಪಿಸಿಬಿಟ್ರು. ಅದೇ ಶಿವಯೋಗದ ಗುರಿಯಾಗಿದೆ. ಲಿಂಗದಿಂದ, ಗಮನವಿಟ್ಟ ಕೇಳಿ, ಲಿಂಗದಿಂದ ಬಂದ ಅಂಗವು ಮತ್ತೆ ತನ್ನ ಮೂಲ ಸ್ವರೂಪವಾದ ಲಿಂಗದತ್ತ ಸಾಗುವುದೇ ಸಾಧಕನ ಗುರಿಯಾಗಿದೆ. ಅದಕ್ಕಾಗಿಯೇ ನಾವು ಇಷ್ಟೊಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಅದನ್ನ ನಮ್ಮಲ್ಲಿ ಸಿದ್ಧಿಸಲು ಗುರುದೇವರಾದ ಬಸವಣ್ಣನವರು ನಮ್ಮ ಕರಹಸ್ತಕ್ಕೆ ಇಷ್ಟಲಿಂಗವನ್ನ ಕರುಣಿಸಿದರು. ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀಮುಕುಟ, ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಎನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ ಕೂಡಲ ಸಂಗಮ ದೇವ. ನಮ್ಮ ಕರಹಸ್ತಕ್ಕೆ ಆ ಇಷ್ಟಲಿಂಗವನ್ನ ಕೊಟ್ಟ ತಕ್ಷಣ ಅದು ಗುರುವಿನ ಮೂಲಕ ಹಸ್ತಮಸ್ತಕ ಸಂಯೋಗದಿಂದ ನನ್ನಲ್ಲಿರುವ ಚೈತನ್ಯಾತ್ಮಕ ಶಕ್ತಿಯನ್ನ ಅದರ ಕುರುಹಾಗಿ ಇಷ್ಟಲಿಂಗವನ್ನ ನನ್ನ ಕರಹಸ್ತದಲ್ಲಿ ಅವರು ಕೊಟ್ರು. ಗುರುದೇವರಾದ ಬಸವಣ್ಣನವರೇ ಅದಕ್ಕೆ ಕಾರಣ. ಇದೇ ಮೊದಲ ಸಕೀಲ ಆಯಿತು ನೋಡಿ, ಅದುವೇ ಲಿಂಗ ಸಕೀಲ. ಲಿಂಗ ಸಕೀಲ ಅಂದಾಗ ಇದು ಯಾರ ಜೊತೆ ಜೋಡಣೆ ಆಯಿತು? ಸಕೀಲ ಅಂದ ತಕ್ಷಣ ಒಂದು ಯಾವ್ದ್ರ ಜೊತೆ ಆದ್ರೂ ಅದು ಸಕೀಲ ಅಂದ್ರೆ ಕೂಡ್ಕೊಳ್ಬೇಕು. ಅದು ಅಂಗದ ಜೊತೆ ಆಯಿತು. ಅದಕ್ಕೆ ಮೊಟ್ಟ ಮೊದಲ ಬಾರಿಗೆ ಏನ್ ಬಂತು? ಲಿಂಗ ಸಕೀಲ. ಇಲ್ಲಿಂದ ಆರಂಭವಾಯಿತು ಈ ಸಕೀಲಗಳ ಒಂದು ಪಯಣ. ಏನಾಯ್ತು ಮುಂದೆ? ಸಕೀಲಗಳನ್ನ 6 ಅಂಗಸ್ಥಳಗಳಿಗೆ, ಇಲ್ಲವೇ 6 ಅಥವಾ 9 ಚಕ್ರಗಳಿಗೆ, ಇಲ್ಲವೇ ಇಷ್ಟಲಿಂಗದ 6 ಸ್ಥಳಗಳಿಗೆ ಸಂಬಂಧಿಸಿ ವಿಚಾರ ವಿನಯ ಮಾಡೋಕೆ ಶುರು ಮಾಡಿದ್ವಿ. ಅಂಗಗಳನ್ನ ತಾವು ಹೇಳಿದ್ರಿ, 6 ಅಂಗಗಳನ್ನ, 6 ಲಿಂಗಗಳನ್ನ ಹೇಳಿದ್ರಿ. ಹೀಗೆ ಸಕೀಲಗಳು ಬೆಳೀತಾ ಹೋಗ್ತಾ ಇವೆ. ಒಂದು ಸ್ಥಳಕ್ಕೆ ಸಂಬಂಧಿಸಿದ ಸಕೀಲಗಳ ಜ್ಞಾನವು ಮತ್ತು ಆಚರಣೆಯು ಸಾಧಕನಲ್ಲಿ ಕೆಲವೊಂದು ತರಹದ ವಿಶೇಷ ಗುಣಗಳ ವಿಕಾಸಕ್ಕೆ ಕಾರಣವಾಗ್ತಾ ಇದೆ. ಶ್ರದ್ಧಾಭಕ್ತಿ ಅಂದ್ರೆ ಏನು, ನಿಷ್ಠಾಭಕ್ತಿ ಅಂದ್ರೆ ಏನು, ಈ ತರ ಎಲ್ಲವನ್ನ ಜ್ಞಾನವನ್ನ ಅದು ಪ್ರತಿ ಸ್ಥಳದಲ್ಲಿ ನಿಮಗೆ ಕೊಡ್ತಾ ಹೋಗುತ್ತದೆ. ವಿಶೇಷ ಗುಣಗಳ ವಿಕಾಸ. ಏನ್ ಮಾಡ್ಕೊಳ್ಬೇಕು ನಾನು ಈ ಸ್ಥಳದಲ್ಲಿ ನಿಂತು, ಮುಂದಿನ ಸ್ಥಳಕ್ಕೆ ಹೋಗಲು ನಾನು ಏನು ಮಾಡಬೇಕು, ಹೇಗಿರ್ಬೇಕು ನಾನು, ನನ್ನ ಆಚರಣೆ ಹೇಗೆ ಇರಬೇಕು, ಅದಕ್ಕೆಲ್ಲ ಈ ಸಕೀಲಗಳ ಜ್ಞಾನ ಅಪಾರವಾಗಿ ಬೇಕಾಗ್ತಾ ಇದೆ. ಈ ರೀತಿಯಿಂದ ಆಚರಣೆ ಮಾಡ್ತಾ ಸಾಧಕನು ಪ್ರತಿ ಸ್ಥಳಗಳಲ್ಲಿ ಉತ್ಕಾಂತಿಯನ್ನು ಹೊಂದುತ್ತಾ, ಅಭಿವೃದ್ಧಿಯನ್ನು ಹೊಂದುತ್ತಾ, ಲಿಂಗಾಂಗ ಸಾಮರಸ್ಯ ಸ್ಥಿತಿಯನ್ನು ಪಡೆಯಲು ಈ ಸಕೀಲಗಳು ಬಹಳ ಅನುಕೂಲ ಮಾಡ್ತಾ ಇವೆ. ಇವುಗಳನ್ನ ಅರಿತು ಈ ಸಕೀಲಗಳನ್ನ ಅಭ್ಯಸನ ಮಾಡಿಕೊಂಡು ಅವುಗಳನ್ನ ಆಚರಣೆ ಮಾಡಿದಲ್ಲಿ ಅತಿ ಸೂಕ್ಷ್ಮವೂ ವ್ಯಾಪಕವೂ ಆಗಿರುವ ಶಿವಾನುಭವ ಅಂತರಂಗಕ್ಕೆ ಅದು ಆಗುವುದು. ಯಾವುದು? ಆ ಶಿವಾನುಭವ. ಸಕೀಲದ ಪರಿಚಯವನ್ನ ನಮಗೆ ಯಾರು ಮಾಡಿಕೊಡ್ತಾರೆ ಅಂದ್ರೆ ಜಂಗಮ. ಅಂದ್ರೆ ಏನು? ಸ್ವಾನುಭಾವದ ನೆಲೆಯಲ್ಲಿ ಬಂದು ಹಿರಿಯರು ಇಲ್ಲಿ ವಿಷಯಗಳನ್ನ ಮಂಡನೆ ಮಾಡ್ತಾರೆ. ಈಗ ರುದ್ರಪ್ಪ ಶರಣರು ಇರ್ಬಹುದು, ತಾಯಿ ಭಾರತೀಯವರು ಇರ್ಬಹುದು, ಸುಧಾನಂದಿ ಅವರು ಇರ್ಬಹುದು, ಅನೇಕ ಹಿರಿಯ ಶರಣರು ಇದ್ದಾರೆ. ಅವ್ರು ಇಲ್ಲಿ ಏನ್ ಮಾಡ್ತಾರೆ? ಆ ವಚನಗಳ ನಿಜವಾದ ಅರ್ಥವನ್ನ ತಮಗೆ ಕೊಂಡು ಒಂದು ಸತ್ಯವನ್ನ ನಮ್ಮ ಮುಂದೆ ಹೇಳ್ತಾರೆ. ಅವರು ನಮಗೆ ಈಗ ಗುರು ಲಿಂಗ ಜಂಗಮದ ಸ್ವರೂಪಿಯಾಗಿಯೇ ಅವುಗಳನ್ನ ನಮ್ಗೆ ಕೊಡ್ತಾ ಇದ್ದಾರೆ. ಅವರ ಬಾಯಿಯಿಂದ ಬರುವ ನುಡಿಗಳು ಕೂಡ ಈ ಸಕೀಲಗಳಾಗೇ ಬರ್ತಾ ಇವೆ. ಯಾಕೆಂದ್ರೆ ಆ ವಚನ ನಿಜವಾಗ್ಲೂ ಏನ್ ಹೇಳ್ತಾ ಇದೆ, ಅದರ ಮತ್ತೊಂದು ಸ್ವರೂಪ ಏನಿದೆ ಅನ್ನೋದನ್ನ ಅವ್ರು ಹೇಳುವಾಗ ಅವರು ಜಂಗಮ ರೂಪಿಯಾಗೇ ಇಲ್ಲಿ ಬಂದಿರ್ತಾರೆ ಅನ್ನೋದನ್ನ ನಾವು ಅರಿಯಬೇಕು. ಹೀಗೆ ಅಂತಾರೆ ವಚನಕಾರರು ಈ ಸಕೀಲಗಳ ಬಗ್ಗೆ ಅಂದ್ರೆ, ಉಪದೇಶವ ಮಾಡಿದಲ್ಲಿ ಗುರುವೆನಿಸಿದನು. ಹೌದು,
ಗುರುವಿನ ಕೆಲಸ ಏನು? ಶಿಷ್ಯನಿಗೆ ಉಪದೇಶ ಮಾಡೋದನೆ. ಕಾಮಿತ ಫಲಗಳ ಕೊಟ್ಟಲ್ಲಿ ಲಿಂಗಮೂರ್ತಿ ಅನಿಸಿದನು. ನಾವು ಇಷ್ಟಲಿಗೆ ಪೂಜೆಯನ್ನು ಮಾಡ್ತೀವಿ, ಕಾಮಿತ ಫಲಗಳನ್ನ ಅವನು ನಮಗೆ ಕೊಡ್ತಾನೆ. ನಿತ್ಯ ನಿರ್ವಾಣದ ಸಕಿಲವ ತೋರಿದಲ್ಲಿ ಜಂಗಮವೆನಿಸಿದನಯ್ಯ ಅಂದ್ರೆ ಏನು? ಬರೀ ಕಾಮಿತ ಫಲಗಳನ್ನು ತೆಗೆದುಕೊಂಡು ನಾವು ಜೀವನವನ್ನ ಸಂಭ್ರಮಿಸುತ್ತಾ ಸುಖದಲ್ಲಿ ಸಾಗೋದಲ್ಲ, ನಿತ್ಯ ನಿರ್ವಾಣ ಆಗಬೇಕಲ್ಲ, ಲಿಂಗಾಂಗ ಸಾಮರಸ್ಯದಲ್ಲಿ ನಾವು ಉತ್ತುಂಗ ಸ್ಥಿತಿಯನ್ನ ತಲುಪಬೇಕಲ್ಲ. ಆ ನಿತ್ಯ ನಿರ್ವಾಣದ ಸಕಿಲವ ಯಾರು ತೋರಿಸ್ತಾರೆ ನಮಗೆ ಅಂದ್ರೆ ಜಂಗಮ. ಹೀಗೆ ಸಿದ್ದರಾಮೇಶ್ವರ ಶಿವಯೋಗಿಗಳ ಪ್ರಕಾರ ಗುರು ಆ ಉಪದೇಶ ಮಾಡ್ತಾನೆ, ಲಿಂಗ ನಮಗೆ ಇಷ್ಟಾರ್ಥಗಳನ್ನು ಕರುಣಿಸುತ್ತಾನೆ. ಆದರೆ ಜಂಗಮಾನುಷನು ನಿತ್ಯ ನಿರ್ವಾಣದ ಸಕಿಲವನ್ನ ತೋರಿಸ್ತಾನೆ. ಇದು ಏನಿದೆ, ಇದು ಎಲ್ಲಿವರೆಗೆ ಸಾಕ್ತಾ ಇದೆ, ಎಲ್ಲಿಗಿದು ಮುಗಿಯೋದಿದೆ, ಅದನ್ನೆಲ್ಲ ಹೇಳೋನು ಕೊನೆಗೆ ನಿರ್ವಾಣ ಬಯಲಿನ ದರ್ಶನ ಮಾಡಿಕೊಳ್ಳೋದಿದೆ ನೋಡಿ, ಅದನ್ನು ಹೇಳೋನು ಜಂಗಮನೆನಿಸ್ತಾನೆ. ಅದಕ್ಕೆ ಅಲ್ಲಂ ಪ್ರಭುದೇವರು ಏನಂದ್ರು, ತಾನೆಂದನೊಲ್ಲದೆ ಗುರುವೆಂದು ಹಿಡಿದವನ, ಗುರುವೆಂದಲ್ಲಿಯೇ ನೀನೆಂದು ನಡೆದವನ, ನೀನೆಂದಲ್ಲಿಯೇ ಲಿಂಗ ಜಂಗಮದ ಸಕಿಲ ಸಂಬಂಧವ ನೆಲೆಗೊಳಿಸಿದವನ, ಲಿಂಗ ಜಂಗಮದಲ್ಲಿ ತನ್ನ ಮರೆದು ಕರಿಗೊಂಡ ಲಿಂಗೈಕ್ಯನ, ಗುಹೇಶ್ವರ ಲಿಂಗದಲ್ಲಿ ಚೆನ್ನಬಸವಣ್ಣನ ಶ್ರೀಪಾದಕ್ಕೆ ನಮೋ ನಮೋ ಎನ್ನುತ್ತಿರ್ತಿದ್ನು ಅಂದಾಗ, ಚೆನ್ನಬಸವಣ್ಣನವರ ಕುರಿತು ಅವರು ಪ್ರಸ್ತುತಪಡಿಸುವ ವಚನ ಇದು. ಅವರ ಬಗ್ಗೆ ಇರುವ ಗೌರವವನ್ನ ನೋಡಿ. ವಯಸ್ಸಿನಲ್ಲಿ ಎಷ್ಟು ಚಿಕ್ಕವರು, ಅವರ ಪಾದಕ್ಕೆ ನಮೋ ನಮೋ ಎನ್ನುತ್ತಿರುದೆನು ಅಂದಾಗ ಅವರು ಯಾರು? ತಾನೆಂದೊನಲ್ಲದೆ ಗುರುವೆಂದು ಹಿಡಿದವನ, ಗುರುವೆಂದಲ್ಲಿಯೇ ನೀನೆಂದು ನಡೆದವನ, ನೀನೆಂದಲ್ಲಿಯೇ ಲಿಂಗ ಜಂಗಮದ ಸಕಿಲ ಸಂಬಂಧವ ನೆಲೆಗೊಳಿಸಿದವನ, ಲಿಂಗ ಜಂಗಮದಲ್ಲಿ ತನ್ನ ಮರೆದು ಕರಿಗೊಂಡ ಲಿಂಗೈಕ್ಯನ. ಯಾರು? ಚೆನ್ನಬಸವಣ್ಣನವರು. ಅವರು ಗುರುವೆಂದು ಹಿಡಿದವನ, ಗುರುವೆಂದಲಿಯೇ ನೀನೆಂದು ನಡೆದವನ, ನೀನೆಂದಲಿಯೇ ಲಿಂಗ ಜಂಗಮದ ಸಕಿಲವನ್ನ ಯಾರು ಹೇಳಿದ್ರು? ಆ ಲಿಂಗ ಜಂಗಮದ ಸಂಬಂಧವನ್ನ ಯಾರು ಹೇಳಿದ್ರು? ಈ ಶಟಸ್ಥಲ ಸಿದ್ಧಾಂತವನ್ನ ನಮಗೆ ಯಾರು ಹೇಳಿಕೊಟ್ರು ಅಂದ್ರೆ ಚೆನ್ನಬಸವಣ್ಣನವರು. ಲಿಂಗ ಜಂಗಮದಲ್ಲಿ ತನ್ನ ಮರೆದು ಕರಿಗೊಂಡ ಲಿಂಗೈಕ್ಯನ ಅಂದ್ಬಿಟ್ರು ಚೆನ್ನಬಸವಣ್ಣನವರ ಬಗ್ಗೆ. ಅಲ್ಲಮ ಪ್ರಭುದೇವರು ಈ ಮಾತುಗಳನ್ನು ಅನ್ಬೇಕಾದ್ರೆ ಚೆನ್ನಬಸವಣ್ಣನವರ ಒಂದು ಸ್ವರೂಪವನ್ನ ನಾವು ಗಮನಿಸಬೇಕು ಈ ವಚನಗಳ ಮೂಲಕ. ಏಕೆಂದ್ರೆ ಈ ಇಡೀ ಧರ್ಮದ ಸಂವಿಧಾನವನ್ನ ಕಟ್ಟಿಕೊಟ್ಟವರೇ ನಮ್ಮ ಚೆನ್ನಬಸವಣ್ಣನವರು. ಅವರ ಪಾದಗಳಿಗೆ ನಾವು ಎಷ್ಟು ನಮಿಸಿದರೂ ಕಡಿಮೆನೆ. ಶಟಸ್ಥಲ ಸಿದ್ಧಾಂತವನ್ನ ನಮಗೆ ಅವರು ನಿರೂಪಿಸದಿದ್ದಿಲ್ಲ ಅಂದ್ರೆ ಏನಾಗುತ್ತೆ ಹೇಳಿ? ಶಿವಯೋಗದಲ್ಲಿ ನಾವು ಮುಂದುವರಿಯೋಕೆ ಸಾಧ್ಯವೇ ಆಗೋಲ್ಲ. ಹೀಗಾಗಿ ಮತ್ತೆ ನಾವು ಸೃಷ್ಟಿಯ ರಚನೆಯಲ್ಲಿ ನೋಡುವಾಗ ತಾಯಿಯವರು ಹೇಳ್ತಾರೆ, ಅನೇಕ ಕಮ್ಮಟಗಳಲ್ಲಿ ನಾವು ನೋಡಿದ್ದೀರಿ, ನಾವು ಪುಸ್ತಕದಲ್ಲಿ ಕೂಡ ಓದಿದ್ದೀರಿ, ಏನಂದ್ರೆ ವಿಶ್ವವು ಪ್ರಕಟವಾಗುವ ಕಾಲದಲ್ಲಿ ಅದೊಂದು ಸರ್ವಶೂನ್ಯ ಸ್ಥಿತಿ, ಸಹಜದಿಂದ ನಿರಾಲಂಬಕ್ಕೆ ಬಂದು ಅಂತ ನಾವೇನು ಮಾತಾಡ್ತೀವಿ ನೋಡಿ. ವಿಶ್ವವು ಪ್ರಕಟವಾಗುವ ಕಾಲದಲ್ಲಿ ಸರ್ವಶೂನ್ಯ ಸ್ಥಿತಿಯಲ್ಲಿ ಚಿಚ್ಛಕ್ತಿಯು ಎಲ್ಲಿದೆ? ಚಿಚ್ಛಕ್ತಿ ಯಾರು ಹೇಳ್ತೀರಿ? ಲಿಂಗದಲ್ಲಿ ಯಾ ಲಿಂಗ? ಮಹಾಲಿಂಗದಲ್ಲಿ. ವಿಶ್ವವು ಪ್ರಕಟವಾಗುವ ಕಾಲದಲ್ಲಿ ಸರ್ವಶೂನ್ಯ ಸ್ಥಿತಿಯಲ್ಲಿ ಆ ಮಹಾಲಿಂಗದಲ್ಲಿರುವ ಚಿಚ್ಛಕ್ತಿಯು ಉದಯವಾಗಿ ಏನಾಯ್ತು? ಪ್ರಥಮ ಬಾರಿಗೆ ಅದರಿಂದ 3 ತತ್ವಗಳು ಬರ್ತಾ ಇವೆ ನೋಡಿ. ನಾದ, ಬಿಂದು, ಕಳೆ. ಇವುಗಳೊಂದಿಗೆ ಚಿತ್ ಸೇರಿ ಮೂಲ ಪ್ರಣವ ಓಂಕಾರದ ಉಗಮ ಆಯಿತು. ಅದು ಕೂಡ ಓಂಕಾರ ಎಲ್ಲಿದೆ? ಮಹಾಲಿಂಗವಿರುವ ಆಜ್ಞಾಚಕ್ರದಲ್ಲಿರುವ 3ನೆಯ ಕಣ್ಣಿನಲ್ಲಿ ಓಂಕಾರ ಪ್ರಣವ ಸ್ವರೂಪಿಯಾಗಿ. ನೀವು ಮಾತಾಡ್ತೀರಿ ಅದನ್ನ, ಹೇಗಂತೀರಿ ಅದನ್ನ? ಐಕ್ಯಸ್ಥಲದ ಮಹಾಲಿಂಗದಲ್ಲಿ ಓಂಕಾರ ಪ್ರಣವ ಸ್ವರೂಪರಾಗಿ ಅಂತ ನೀವು ಆ ಶಟಸ್ಥಲ ಮರ್ಮದಲ್ಲಿ ಅಂತೀರಿ. ಅದೇ ಇದು. ನೆನಹು ಮಾತ್ರದಿಂದಾದ ಆ ಸೃಷ್ಟಿಯ ಪ್ರಗತಿಗೆ ಸಾಧಕ್ಯಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ಯಾವ ಸಾಧಕ್ಯಗಳು? 6 ಸಾಧಕ್ಯಗಳ ಹೆಸರು ಹೇಳಿ ನೋಡೋಣ ಯಾರಾದರೂ. ಕರ್ಮ ಸಾಧುಕ್ಯ, ಕರ್ತ ಸಾಧುಕ್ಯ, ಮೂರ್ತಿ ಸಾಧುಕ್ಯ, ಅಮೂರ್ತಿ ಸಾಧುಕ್ಯ, ಶಿವ ಸಾಧುಕ್ಯ. ಇಷ್ಟು ಸಾಕು, ಇರ್ಲಿ, ಅಷ್ಟೇ ಸಾಕು. ಹೀಗೆ ಈ ಸೃಷ್ಟಿಯ ಮುಂದೆ ಚಲನೆಗೆ ಅವು ಪ್ರಮುಖ ಪಾತ್ರಗಳನ್ನ ಅವು ವಹಿಸ್ತಾ ಇವೆ. ಜಗತ್ತಿನ ಮುಂದಿನ ಪ್ರಗತಿಗಾಗಿ ಬೇಕಾದ ಪರಿಕರಗಳಾದ ಶಕ್ತಿಗಳು. 6 ಶಕ್ತಿಗಳನ್ನ ಹೇಳಿ. ಕ್ರಿಯಾಶಕ್ತಿಯಿಂದ ಆರಂಭಿಸಿ. ಕ್ರಿಯಾಶಕ್ತಿ, ಜ್ಞಾನಶಕ್ತಿ, ಇಚ್ಛಾಶಕ್ತಿ, ಪರಾಶಕ್ತಿ, ಆದಿಶಕ್ತಿ, ಚಿಚ್ಛಕ್ತಿ. ಭಕ್ತಿಗಳನ್ನು ಹೇಳಿ. ಶ್ರದ್ಧಾ ಭಕ್ತಿ, ನಿಷ್ಠಾ ಭಕ್ತಿ, ಅವಧಾನ ಭಕ್ತಿ, ಆದಿಶಕ್ತಿ, ಪರಾಶಕ್ತಿ, ಭಕ್ತಿ ಶ್ರದ್ಧಾ ಭಕ್ತಿ, ಅವಧಾನ ಭಕ್ತಿ, ಅನುಭವ ಭಕ್ತಿ, ಸಮರಸ ಭಕ್ತಿ, ಆನಂದ ಭಕ್ತಿ. ಆನಂದ ಭಕ್ತಿ, ಸಮರ. ಹೀಗೆಲ್ಲ ಕಲೆಗಳನ್ನು ಹೇಳಿ. ಈಗ ನಿವೃತ್ತಿ ಕಲೆ, ಪ್ರತಿಷ್ಠಾ ಕಲೆ,
ವಿದ್ಯಾ ವಿದ್ಯಾ ಪ್ರತಿಷ್ಠಾ ಕಲೆ, ವಿದ್ಯಾಕಲೆ, ಶಾಂತಿ ಕಲೆ, ವಿದ್ಯಾಕಲೆ, ಪ್ರತಿಷ್ಠಾ ಕಲೆ, ಶಾಂತಿ ಕಲೆ, ಶಾಂತ್ಯಾತೀತ ಕಲೆ, ಶಾಂತ್ಯಾತೀತೋತ್ತರ ಕಲೆ. ಲಿಂಗಗಳನ್ನ ಹೇಳಿ ಯಾರಾದ್ರು. ಆಚಾರಲಿಂಗ, ಆಚಾರಲಿಂಗ, ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ, ಜಂಗಮಲಿಂಗ, ಪ್ರಸಾದಲಿಂಗ, ಮಹಾಲಿಂಗ. ಅಂಗಗಳು ಹೇಳಿ. ಭಕ್ತ, ಮಹೇಶ, ಪ್ರಸಾದ, ಪ್ರಾಣಲಿಂಗ, ಶರಣ, ಐಕ್ಯ. ಅಕ್ಷರಗಳನ್ನ ಹೇಳಿ. ಅಲ್ಲಿ ಪ್ರಣವಾಕ್ಷರ. ನಮ ಶಿವಾಯ ಓಂ. ಮುಖಗಳನ್ನ ಹೇಳಿ. ಘ್ರಾಣಮುಖ, ಜಿವ್ಯಮುಖ, ಜೀವೆ, ನೇತ್ರ, ತ್ವಕ್, ಶ್ರೋತ್ರ. ಮುಖ. ಹಸ್ತಗಳನ್ನ ಹೇಳಿ. ಸುಚಿತ್ತ ಹಸ್ತ, ಸುಚಿತ್ತ, ಸುಬುದ್ಧಿ, ನಿರಹಂಕಾರ, ಸುಮನಹಸ್ತ, ಸುಜ್ಞಾನ, ಸದ್ಭಾವ. ಪ್ರಣವಗಳನ್ನ ಹೇಳಿ. ಪ್ರಣವಗಳನ್ನ ಹೇಳಿ. ಇದೀಗ ಹೇಳಿದಿರಿ, ಮತ್ತೆ ಒಮ್ಮೆ ಹೇಳಿ. ನಮ ಶಿವಾಯ ಓಂ. ಆಕೃತಿಗಳನ್ನ ಯಾರಾದ್ರೂ ಹೇಳ್ತೀರಾ? ಆಕೃತಿಗಳು. ಕುಂಡಲಾಕೃತಿ, ದರ್ಪಣಾಕೃತಿ, ಜ್ಯೋತಿರಾಕೃತಿ. ವರ್ಣಗಳು ಅಥವಾ ನಾದಗಳನ್ನ ಹೇಳಿ ಮೊದಲು. ಪೆಂಡುಂಬಿ ನಾದ ಅವೆಲ್ಲ ಇದೆ, ಗೊತ್ತಾ ಯಾರಿಗಾದ್ರ? ಭ್ರಮರನ, ಭ್ರಮರನಾದ, ವೀಣನಾದ, ಘಂಟನಾದ, ಬೇರಿನಾದ, ಮೇಘನಾದ, ಪ್ರಣವನಾದ. ಪ್ರಣವನಾದ. ವರ್ಣಗಳನ್ನ ಹೇಳಿ. ಶ್ವೇತವರ್ಣ, ಪೀತವರ್ಣ, ಶ್ವೇತ, ಪೀತ, ಕಪೋತ, ಹರಿತ, ಮಾಂಜಿಷ್ಟ, ಕಪೋತ, ಮಾಣಿಕ್ಯ. ಮಾಣಿಕ್ಯ. ಅಧಿದೇವತೆಗಳನ್ನ ಹೇಳಿ. ಬ್ರಹ್ಮ ಅಧಿದೇವತೆ, ವಿಷ್ಣು ಅಧಿದೇವತೆ, ರುದ್ರ ಅಧಿದೇವತೆ, ಈಶ್ವರ ಅಧಿದೇವತೆ, ಸದಾಶಿವ ಅಧಿದೇವತೆ, ಮಹೇಶ್ವರ ಅಧಿದೇವತೆ. ಸ್ಥಳಗಳನ್ನ ಹೇಳಿ. ಭಕ್ತ ಸ್ಥಳ, ಮಹೇಶ ಸ್ಥಳ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ. ಐಕ್ಯ. ದಿಕ್ಕುಗಳನ್ನ ಹೇಳಿ. ಪೂರ್ವ ದಿಕ್ಕು, ಪಶ್ಚಿಮ ದಿಕ್ಕು, ಉತ್ತರ, ದಕ್ಷಿಣ, ಊರ್ಧ್ವ, ಪಾತಾಳ. ಪಾತಾಳ. ತನುಗಳು. ಸ್ಥೂಲತನು, ಸೂಕ್ಷ್ಮತನು, ಕಾರಣತನು, ನಿರ್ಮಲತನು, ಆನಂದತನು, ಶುದ್ಧತನು. ಪದಾರ್ಥಗಳನ್ನ ಹೇಳಿ. ಬಂಧ, ರಸ, ರೂಪ, ರೂಪ, ರಸ, ಗಂಧ. ಪ್ರಸಾದಗಳನ್ನ ಹೇಳಿ. ನಿಮಗೆ ಸಿಗು ಪ್ರಸಾದ ಯಾವುದು? ಅವುಗಳನ್ನ ಲಿಂಗಕ್ಕೆ ಅರ್ಪಿಸಿದಾಗ. ಸುಗಂಧ, ಸುರುಚಿ, ಸುರುಚಿ, ಸುಸ್ಪರ್ಶ, ಸ್ವರೂಪ, ಸುಸ್ಪರ್ಶ, ಸುಶಬ್ದ, ಸುಶಬ್ದ, ಸುಶಬ್ದ. ಭೂತಗಳನ್ನ ಹೇಳಿ. ಪಂಚಭೂತಗಳನ್ನ ಹೇಳಿ. ಇವೆಲ್ಲ ಸಾಧಕ್ಯಗಳಿಂದಲೇ ಉತ್ಪನ್ನವಾಗ್ತಾ ಇವೆ. ಸಾಧಕ್ಯಗಳು ಯಾವಂತ ಹೇಳಿದ್ರೆ ಆಗ್ಲೇ? ಕರ್ಮ, ಕರ್ತೃ, ಮೂರ್ತಿ, ಅಮೂರ್ತಿ, ಶಿವ ಸಾಧಾಕ್ಯ. ಇವೆಲ್ಲ ಸಾಧಾಕ್ಯಗಳಿಂದಲೇ ಇವೆಲ್ಲ ಹುಟ್ಟಿದವು. ಯಾವ ಹುಟ್ಟಿದವು? ಶಕ್ತಿಗಳು, ಭಕ್ತಿಗಳು, ಕಲೆಗಳು, ಲಿಂಗಗಳು, ಅಂಗಗಳು, ಅಕ್ಷರಗಳು, ಮುಖಗಳು, ಹಸ್ತಗಳು, ಪ್ರಣವಗಳು, ಆಕೃತಿಗಳು, ನಾದಗಳು, ವರ್ಣಗಳು, ಅಧಿದೇವತೆಗಳು, ಸ್ಥಳಗಳು, ದಿಕ್ಕುಗಳು, ತನುಗಳು, ಪದಾರ್ಥಗಳು, ಪ್ರಸಾದಗಳು, ಭೂತಗಳು. ಇವೆಲ್ಲ ಏನಿದೆಯಲ್ಲ ಸಾಧಕ್ಯಗಳಿಂದಲೇ ಹುಟ್ಟಿದವು. ಹಾಗೆ ನೆನಹು ಮಾತ್ರದಿಂದ. ಎಲ್ಲಿ ಅದೆಯಾ ನೆನಹು? ಆ ಮೂಲ ಪ್ರಣವ ಓಂಕಾರದಿಂದ. ಹೀಗಾಗಿ ಓಂ ಅಂತ ಬರೆದಾಗ್ಲೇ ನಿಮ್ಗೆಲ್ಲ ಇವಲ್ಲಿಯೇ ಸಿಗ್ತಾ ಇವೆ. ಮೂಲ ಇದಕ್ಕೆ ಉಗಮ ಅಂದ್ರೆ ಯಾವುದಂದ್ರೆ ಓಂಕಾರ. ಸಾಧಾಕ್ಯಗಳು ಪ್ರಕಟವಾಗುವಾಗ ವಿಶ್ವದಲ್ಲಿ ಸಂಚಲನೆಯು ಉತ್ಪನ್ನವಾಗಿ ಅದು ಯಾವ ಮಾರ್ಗದಿಂದ ಪ್ರವಹಿಸುತ್ತದೆಯೋ ಅಲ್ಲಿ ಶಕ್ತಿಯು ಹರಿದಾಡಲು ಪ್ರಾರಂಭಿಸುತ್ತದೆ. ನಿಮಗೆ ಗೊತ್ತಾಯ್ತು ಈಗ. ಪರಶಿವನಿಂದಲೇ ಸಾಧಾಕ್ಯಗಳು ಉತ್ಪನ್ನವಾಗುವ ಕಾರಣ ಅವುಗಳನ್ನ ಶಿವನ ಪಂಚಮುಖಗಳೆಂದು ಕರೆದರು. ಆ ಪಂಚಮುಖಗಳು ಯಾವುವು? ಸದ್ಯೋಜಾತ, ಸದ್ಯೋಜಾತ, ವಾಮದೇವ, ತತ್ಪುರುಷ, ಅಘೋರ, ಈಶಾನ್ಯ. ಇವು ಶಿವನ ಪಂಚಮುಖಗಳಿಂದ. ಅದರಿಂದಲೇ ಈ ಸಾಧಾಕ್ಯಗಳು. ನೀವು ಅಂದ್ರಲ್ಲ ಈಗ ಕರ್ತೃ, ಕರ್ಮ, ಅವೆಲ್ಲ ಮೂರ್ತಿ, ಶಿವ
ಅಮೂರ್ತಿ, ಅವೆಲ್ಲ ಸಾಧಕ್ಯಗಳು ಈ ಶಿವನ ಪಂಚಮುಖಗಳಿಂದ ಹೊರಬಂದವು. ಹೀಗಾಗಿ ಆ ಸಾಧಕ್ಯಗಳು ಉತ್ಪನ್ನವಾಗುವ ಕಾರಣ ಅವುಗಳಿಗೆ ಶಿವನ ಪಂಚಮುಖಗಳೆಂದು ಕರೀತಾರೆ. ಈ ಪಂಚಮುಖಗಳನ್ನ ಬಿಂಬಿಸಲು ನೀವು ಯಾವುದನ್ನ ಧರಿಸ್ತೀರಾ ನಿಮ್ಮ ಕೊರಳಲ್ಲಿ? ರುದ್ರಾಕ್ಷಿ. ರುದ್ರಾಕ್ಷಿ. 5 ಪಂಚಮುಖಗಳು ಇರುವ ರುದ್ರಾಕ್ಷಿಯನ್ನ ಅದನ್ನ ಹೇಳ್ತೀರಿ. ಯಾರು ಹೇಳ್ತೀರಿ ರುದ್ರಾಕ್ಷಿಯ ವಚನವನ್ನ? ಅಯ್ಯ ಎನಗೆ ರುದ್ರಾಕ್ಷಿಯೇ ಸರ್ವ ಪಾವನ. ಆ ವಚನವನ್ನ ಹೇಳಿ ಯಾರಾದ್ರು. ಅಯ್ಯ ಎನಗೆ ರುದ್ರಾಕ್ಷಿ ಸರ್ವ ಪಾವನ, ಅಯ್ಯ ಎನಗೆ ರುದ್ರಾಕ್ಷಿ ಸರ್ವ ಸಿದ್ಧಿ, ಅಯ್ಯ ಎನಗೆ ರುದ್ರಾಕ್ಷಿ ಸರ್ವ ಕಾರಣ, ಅಯ್ಯ ಎನಗೆ ರುದ್ರಾಕ್ಷಿ ಸರ್ವ ಪಾಪಕ್ಷಯ, ಅಯ್ಯ ನಿಮ್ಮ ಪಂಚಭಕ್ತಂಗಳೇ ಪಂಚಮುಖದ ರುದ್ರಾಕ್ಷಗಳಾದುವಾಗಿ, ಅಯ್ಯ ಕೂಡಲ ಸಂಗಮ ದೇವಯ್ಯ ಎನ್ನ ಮುಕ್ತಿಪಥಕ್ಕೆ ಶ್ರೀ ಮಹಾರುದ್ರಾಕ್ಷಿ ಸರ್ವ ಸಾಧನವಯ್ಯ. ಅಯ್ಯ ನಿಮ್ಮ ಪಂಚಭಕ್ತರಂಗಳೇ ಪಂಚಮುಖದ ರುದ್ರಾಕ್ಷಿಗಳಾದುವಾಗಿ ಎನ್ನ ಕರಸ್ಥಲಕ್ಕೆ ಬಂದು ಅಂತ ಆ ವಚನದಲ್ಲಿ ಯಾಕೆ ಹೀಗೆ ಹೇಳಿದ್ರೆ ಅಂದ್ರೆ, ಸದ್ಯೋಜಾತ ವಾಮದೇವ ತತ್ಪುರುಷ ಅಘೋರ ಈಶಾನ್ಯವೇ ಆ ಪಂಚಮುಖಗಳು. ಹೀಗಾಗಿಯೇ ಬಂಧುಗಳೇ, ಆ ಪಂಚಮುಖಗಳುಳ್ಳ ಶಿವನು ನನ್ನ ಎದೆಯ ಮೇಲೆ ಯಾವಾಗ್ಲೂ ಇರಬೇಕು. ಅದಕ್ಕೆ ಆ ರುದ್ರಾಕ್ಷಿಗೆ ನನ್ನ ಎದೆಯ ಮೇಲೆ ಅದು ಸ್ಪರ್ಶ ಏನು ಪ್ರಾಣಲಿಂಗ. ರುದ್ರಾಕ್ಷಿ ಅಂದ್ರೆ ನೋಡಿ, ಇಷ್ಟಲಿಂಗ ಎದೆ ಮೇಲೆ ಇದೆ. ಈ ರುದ್ರಾಕ್ಷಿ ಏನಿದೆ ಇಲ್ಲ, ಇದರ ಏನಂದ್ರೆ ಇದು ಪ್ರಾಣಲಿಂಗ. ಪ್ರಾಣಲಿಂಗ ಜಂಗಮಲಿಂಗ, ಅದು ಅಲ್ಲೇನಿದೆ ಅಂದ್ರೆ ಸ್ಪರ್ಶ. ಅದಕ್ಕೆ ರುದ್ರಾಕ್ಷಿಯನ್ನ ಯಾವಾಗಲೂ ಆ ಶಿವನ ಒಂದು ಮೂರ್ತ ಸ್ವರೂಪವಾಗಿ ನೀವು ಎದೆಯ ಮೇಲೆ ಧರಿಸಲೇಬೇಕು. ಬಹಳ ಅಪಾರವಾದ ಒಂದು ಪ್ರಯೋಜನಗಳಿವೆ. ಯಾವಾಗ್ಲೂ ರುದ್ರಾಕ್ಷಿ ಮಾಲೆಯನ್ನ ಹಾಕೊಳ್ಳಿ. ಬಟ್ಟೆ ಮೇಲೆ ಹಾಕೋಬೇಡಿ, ಎದೆಗೆ ತಾಗುವ ಹಾಗೆ ಒಳಗೆ ಹಾಕೊಳ್ಳಿ. ಏಕೆಂದ್ರೆ ಪ್ರತಿ ರುದ್ರಾಕ್ಷಿಯಲ್ಲಿ ಪಂಚಮುಖಗಳು ಇರ್ತಾ ಇವೆ. ಅದಕ್ಕೆ ರುದ್ರಾಕ್ಷಿಗೆ ಏನಂತಾರೆ? ಶಿವನ ಪಂಚಮುಖಗಳು. ಅದಕ್ಕೆ ಏನಂದ್ರು ನಮ್ಮ ಗುರುದೇವರು, ನನ್ನ ಮುಕ್ತಿಪಥಕ್ಕೆ ಅವು ಸಾಧನವಾಗಿ ಅವು ಇವೆ ಅಂತ. ರುದ್ರಾಕ್ಷಿಗಳಿಗೆ ಅಪಾರವಾದ ಒಂದು ಮಹತ್ವ ಇದೆ. ಅವುಗಳು ಅಷ್ಟಾವರಣಗಳಲ್ಲಿ ಒಂದು ಪ್ರಮುಖವಾದ ತತ್ವವಾಗಿದೆ. ಅದನ್ನ ತಾವು ಈಗ ಪಠಿಸಿದಿರಿ. ಹೀಗಾಗಿ ಈ ಸಾಧಾಕ್ಯಗಳನ್ನ ಏನಂತಾರಂದ್ರೆ ಲಿಂಗದ ಪ್ರಕಾಶಗಳಂತಾನು ಕರೀತಾರೆ. ಸಾಧಾಕ್ಯದಿಂದ ಹೊರಹೊಮ್ಮುವ ಪರಿಕರಗಳು ಜಗತ್ತನ್ನು ವ್ಯವಸ್ಥಿತವಾಗಿ ಮುನ್ನಡೆಸಲು ಸಹಕಾರ್ಯವಾಗಿವೆ. ಸಾಧಾಕ್ಯದಿಂದ ಉತ್ಪತ್ತಿಯಾಗುವ ಪರಿಕರಗಳು ಒಂದಕ್ಕೊಂದು ಸೂಕ್ಷ್ಮವಾಗುತ್ತಾ ಚಲಿಸುತ್ತವೆ. ಹೀಗಾಗಿ ನಿಮ್ಮ ಎದೆಯ ಮೇಲೆ ಯಾವಾಗ ಈ ರುದ್ರಾಕ್ಷಿಯನ್ನು ಧರಿಸ್ತಿರಲ್ಲ, ನಿಮಗೆ ಬಹಳ ಲಾಭ ಆಗ್ತಾ ಇವೆ. ಅದು ಎಲ್ಲವೂ ನಮಗೆ ಕಾಣಿಸೋಲ್ಲ, ಕಣ್ಣಿಗೆ ಹೊರ ಜಗತ್ತಿಗೆ ಕಾಣಿಸೋಲ್ಲ, ಲೌಕಿಕ ಜನರಿಗೆ ಅದು ತಿಳಿಯೋಲ್ಲ. ಆದರೆ ನಮಗೆ ಈ ಪಥದಲ್ಲಿ ನಡೆದವರಿಗೆ ರುದ್ರಾಕ್ಷಿಯ ಮಹತ್ವ ಬಹಳ ಇದೆ. ಅದಕ್ಕೆ ಗುರುದೇವರು ಹಾಗೆ ರುದ್ರಾಕ್ಷಿ ಅಯ್ಯ ಎನಗೆ ರುದ್ರಾಕ್ಷಿಯೇ ಪಾವನವಯ್ಯ, ಅಯ್ಯ ಎನಗೆ ರುದ್ರಾಕ್ಷಿಯೇ ಸರ್ವ ಕಾರಣವಯ್ಯ. ಪಾಪಕ್ಷಯ ಅನ್ನೋದು ಒಂದು ಶಬ್ದ ಬಂತಲ್ಲಿ. ಹೀಗಾಗಿ ಅದನ್ನ ಸೂಕ್ಷ್ಮವಾಗಿ ಪರಿಗಣಿಸಿ ತಾವು ಅದರ ಮಹತ್ವವನ್ನ ತಿಳಿದುಕೊಳ್ಳಿ. ರುದ್ರಾಕ್ಷಿಗೆ ಅಪಾರವಾದ ಇದಿದೆ. ಯಾಕೆಂದ್ರೆ ಸಾಧಾಕ್ಯದಿಂದ ಹೊರಹೊಮ್ಮುವ ಪರಿಕರಗಳು. ಆ ಸಾಧಾಕ್ಯ ಶಿವನ ಪಂಚಮುಖಗಳಿಂದ ಬರ್ತಾ ಇರೋದ್ರಿಂದ ರುದ್ರಾಕ್ಷಿಯನ್ನು ಎಂದೂ ಹಾಕಿಲ್ದೇ ಇರಬೇಡಿ. ಎದೆ ಮೇಲೆ ಯಾವಾಗ್ಲೂ ಲಿಂಗದೊಂದಿಗೆ ಇಷ್ಟಲಿಂಗ ಜೊತೆಗೆ ಈ ಯಾವಾಗ್ಲೂ ರುದ್ರಾಕ್ಷಿಯನ್ನು ತಾವು ಧರಿಸಲೇಬೇಕು ಅಂತ ನಾನು ವಿಶೇಷ ಭಿನ್ನಹವನ್ನ ನಿಮ್ಮಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಶರಣ ಸಿದ್ಧಾಂತದಲ್ಲಿ ಇವುಗಳನ್ನ ಶಟಸ್ಥಲ ಮಾರ್ಗಕ್ಕೆ ಸಂಬಂಧಿಸಿ ನಿರೂಪಿಸಲಾಗಿದೆ. ಸಾಧಾಕ್ಯಗಳಲ್ಲಿ ಅನೇಕ ಸಾಮಗ್ರಿಗಳ ಬಳಕೆ ಬರ್ತಾ ಇದೆ. ಇವುಗಳನ್ನ ಸಮೀಕರಿಸುವಲ್ಲಿ ಯಾವುದೇ ಗೊಂದಲವಾಗಬಾರದೆಂಬ ಕಾರಣಕ್ಕೆ ಶರಣರು ಏನ್ ಮಾಡಿದ್ರು? ಸಕಿಲೆಗಳನ್ನ ನಿರ್ಮಿಸಿದರು. ಈ ಸಕಿಲೆಗಳ ಮೂಲಕ ವಚನಗಳ ಅಂತರ್ಯವನ್ನ ನಾವು ತಿಳ್ಕೊಳ್ಬೇಕು. ವಚನಗಳು, ಈ ವಚನ ಏನ್ ಹೇಳ್ತಾ ಇದೆ ಈಗ ನೋಡಿ. ಈಗ ಇದೀಗ ಮಾತಾಡಿದ್ವಿ ಏನು? ರುದ್ರಾಕ್ಷಿ ಪಂಚಮುಖ. ಪಂಚಮುಖದಲ್ಲಿ ಏನಿದೆ? ಅದೇ ಸಕಿಲ ನೋಡಿ. 5 ಮುಖ ಇದೆ. ಅದು 5 ಮುಖಗಳು ಯಾವುವು? ಶಿವನ 5 ಮುಖಗಳು. ಸದ್ಯೋಜಾತ, ಅವನೆಲ್ಲಿದ್ದಾನೆ, ಯಾವ ಸ್ಥಳದಲ್ಲಿ, ಹೀಗೆ ಒಂದಕ್ಕೊಂದು ಜೋಡಿಸ್ತಾ ಹೋಗ್ಬೇಕು ನಾವು. ಹಾಗೆ ಅರ್ಥವಾದಾಗ ಮಾತ್ರ ಈಗ ನೋಡಿ ಏನಂತಾರೆ ನಮ್ಮ ಶಿವಲಿಂಗ ಮಂಚನನವರು, ಗಂಧವನರಿಯೋದಕ್ಕೆ ನಾಶಿಕವಾಗಿ ಬಂದೆ, ರಸವನರಿಯುವುದಕ್ಕೆ ಜಿವ್ವೆಯಾಗಿ ಬಂದೆ, ರೂಪವನರಿಯುವುದಕ್ಕೆ ಅಕ್ಷಿಯಾಗಿ ಬಂದೆ, ಸ್ಪರ್ಶವನರಿಯುವುದಕ್ಕೆ ತ್ವಕ್ಕಾಗಿ ಬಂದೆ, ಶಬ್ದವನರಿಯುವುದಕ್ಕೆ ಶ್ರೋತ್ರವಾಗಿ ಬಂದೆ, ಇಂತಿ ಘಟದ ಮಧ್ಯೆ ಪಂಚಭಕ್ತರನಾದೆಯಲ್ಲ, ಈಶಾನ್ಯ ಮೂರ್ತಿ ಮಲ್ಲಿಕಾರ್ಜುನ ಲಿಂಗವೇ ಅಂದಾಗ ನೋಡಿ ಈ ಸಕಿಲೆಗಳನ್ನ ಅರ್ಥ ಮಾಡ್ಕೋಬೇಕಲ್ಲ. ಈಗ ಗಂಧವನರಿಯುವುದಕ್ಕೆ ನಾಶಿಕವಾಗಿ ಬಂದೆ ಅಂದಾಗ ಯಾವ ಸ್ಥಳ ನೆನಪಾಗುತ್ತೆ ನಿಮಗೆ? ಗಂಧವನರಿಯುವುದು ಭಕ್ತ ಸ್ಥಳ. ಇಷ್ಟ ಆಯ್ತು. ಹೀಗಿದೆ ನೋಡಿ ಸಕಿಲ ಅಂದ ತಕ್ಷಣ. ಈಗ ನಾನು ಯಾವಾಗ ಹೇಳಿರ್ತೀನಲ್ಲ ಹೀಗೆ ಇಮಿಡಿಯೇಟ್ಲಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ರಸವನರಿಯುವುದಕ್ಕೆ ಜಿವ್ವೆಯಾಗಿ ಬಂದೆ ಅಂದ ತಕ್ಷಣ ಯಾವ ಸ್ಥಳ ಇರಬಹುದು?
ಮಹೇಶ್ವರ ಸ್ಥಳ. ಹಾ, ಹೀಗೆ ಸಕಿಲೆಗಳನ್ನ ನಾವು ಸಕಿಲೆಗಳನ್ನ ನಾವು ಈಗ ಅರ್ಥ ಮಾಡ್ಕೊಳ್ದಿದ್ರೆ ಏನಾಗುತ್ತೆ, ಅರ್ಥ ಆಗೋಲ್ಲ. ಅದಕ್ಕೆ ಅವ್ರು ಏನಂದ್ ಮಾಡಿದ್ರು, ತಮ್ಮ ವಚನಗಳನ್ನ ಹೀಗೆ ಬರೆದ್ರಲ್ಲ. ಯಾರಿಗೆ ಸಕಿಲೆಗಳು ಗೊತ್ತಿರ್ತವೆ ನೋಡಿ, ಈಗ ಶಿವಲಿಂಗ ಮಂಚನವರ ವಚನ ನಿಮ್ಗೆ ಇಮಿಡಿಯೇಟ್ಲಿ ಗೊತ್ತಾಯ್ತು. ಈಗ ನಾನು ಲೌಕಿಕ ಜಗತ್ತಿಗೆ ಹೋಗಿ ಗಂಧವನ್ನರಿಯುವುದಕ್ಕೆ ನಾಶಿಕವಾಗಿ ಬಂದೆ ಅಂದ ತಕ್ಷಣ ಅವ್ರು ಏನ್ ತಿಳ್ಕೊಳ್ತಾರೆ? ಅಯ್ಯೋ ಎಲ್ಲೋ ಬಿಡಿ, ವಾಸನೆ ನೋಡಕ್ಕೆ ಮೂಗಾಗಿ ಬಂದಿದ್ದಾನೆ ದೇವ್ರು ಅಂತ ತಿಳ್ಕೊತಾನೆ. ನೀವು ಹಾಗನ್ನೋಲ್ಲ. ನೀವೇನಾಗ್ಬಿಟ್ಟಿದ್ರೆ ಇಮಿಡಿಯೇಟ್ಲಿ ವಿಲ್ ಗೋ ಟು ಭಕ್ತಸ್ಥಳಕ್ಕೆ ಹೋಗಿ ಅದನ್ನ ಇಡೀ ಸ್ವರಾಪ್ ಎಲ್ಲ ಅಲ್ಲಿ ಪೃಥ್ವಿ ತತ್ವ ಹಾಗೆ ಹೀಗೆ ಆ 24 ಸಕಿಲೆಗಳೆಲ್ಲ ನಿಮಗೆ ನೆನಪಾಗ್ತವೆ. ಹೀಗಾಗಿ ಸಕಿಲೆಗಳಿದ್ರೆ ಏನಾಗುತ್ತೆ, ವಚನ ಅರ್ಥ ಆಗುತ್ತೆ ನಿಮಗೆ. ಈ ವಿಷಯ ಈಗ ಜಸ್ಟ್ ಒಂದು ವಚನ ಹೇಳಿದೆ ನಿಮಗೆ, ಅದು ಹೇಳಿದ ತಕ್ಷಣ ನಿಮಗೆ ಅವು ಸ್ಥಳಗಳು, ಅಲ್ಲಿ ಜ್ಞಾನೇಂದ್ರಿಯ ಯಾವುದು, ಕರ್ಮೇಂದ್ರಿಯ ಎಲ್ಲ 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 ಈ ಸಕಿಲೆಗಳ ಮೂಲಕ ನಿಮಗೆ ಹೇಗೆ ಅರ್ಥವಾಗುತ್ತೆ ಅನ್ನೋದನ್ನ ನಿಮಗೆ ಹೇಳಿದೆ. ಅದಕ್ಕೆ ತಾಯಿ ಏನ್ ಹೇಳಿದ್ರು, ಅಕ್ಕ ಮಹಾದೇವಿ ತಾಯಿಯವರು, ಅಯ್ಯ ಚಿದಂಗ ಚಿದ್ಘನಲಿಂಗ ಶಕ್ತಿ ಭಕ್ತಿ ಹಸ್ತ ಮುಖ ಪದಾರ್ಥ ಪ್ರಸಾದ. ಅಂದ್ರೆ ನೋಡಿ ತಾಯಿ ಏನ್ ಹೇಳ್ತಿದ್ದಾರೆ, ಅಂಗ ಲಿಂಗ ಶಕ್ತಿ ಭಕ್ತಿ ಹಸ್ತ ಮುಖ ಪದಾರ್ಥ ಪ್ರಸಾದ, ಇವನ್ನೆಲ್ಲ ನಾನು ಇದೀಗ ಕೇಳಿದೆ ನಿಮ್ಗೆ. ಅಂಗ ಅಂದ್ರೆ ಎಷ್ಟು, ಲಿಂಗಗಳ ಹೆಸರು ಹೇಳಿ ಅಂದೆ, ಶಕ್ತಿಗಳ ಹೆಸರು ಹೇಳಿ ಅಂದೆ, ನೀವೆಲ್ಲ ಹೇಳಿದ್ರಿ. ಭಕ್ತಿ ಹೆಸರು ಹೇಳಿದೆ, ಹಸ್ತದ ಮುಖ ಹೇಳಿದ್ರಿ, ಮುಖದ ಹೆಸರು ಹೇಳಿದ್ರಿ, ಪದಾರ್ಥ ಪ್ರಸಾದ ಎಲ್ಲ ಹೆಸರು ಯಾಕೆ ಹೇಳಿದ್ರಿ ಅಂದ್ರೆ ನಿಮಗೆ ಅವು ಗೊತ್ತಿವೆ. ಈಗ ಅದಕ್ಕೇನಂದ್ರೆ ಅವರು ತಾಯಿ ಏನ್ ಹೇಳ್ತಿದ್ದಾರೆ, ಅಕ್ಕ ಮಹಾದೇವಿ ತಾಯಿಯವರು 12ನೇ ಶತಮಾನದ ವಚನ ಇದು ನೋಡಿ ಹೇಗಿದೆ ನೋಡಿ. ಅವ್ರು ಏನ್ ಹೇಳ್ತಿದ್ದಾರೆ, ಎಂಬಿ ವಾದಿಯಾದ ಅಂದ್ರೆ ಇವುಗಳೆಲ್ಲ ವಿಷಯಗಳನ್ನ ನೀವು ಜಸ್ಟ್ ಏನೀಗ ನನಗೆ ಹೇಳಿದ್ರಲ್ಲ, ಈ ಸಮಸ್ತ ಸಕಿಲಂಗಳ ನೆಲೆ ಕಲಿ ಅರಿಯದೆ. ಇಷ್ಟು ತಿಳ್ಕೊಂಬಿಡಿ ನೀವು. ನಾನು ಕೇಳಿದ ತಕ್ಷಣ ನೀವು ಹೇಗೆ ಪಟ್ ಪಟ 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 ಅಂತ ಹೇಳ್ತಿದ್ದೀರಿ ನೋಡಿ. ಅಂಗ ಯಾವುದು, ಲಿಂಗ ಯಾವುದು, ಶಕ್ತಿ ಯಾವುದು, ಭಕ್ತಿ ಯಾವುದು, ಅದು ಕೇವಲ ನಾನು ಸ್ವಾನುಭವದ ನೆಲೆಯಲ್ಲಿ ಪ್ರಶ್ನೆಗಳನ್ನ ಕೇಳಬಹುದೇ ಹೊರತು ಎಲ್ಲಾದ್ರೂ ಒಂದು ನೆರೆದ ಸಭೆಯಲ್ಲಿ ನಾನು ಕೇಳ್ತಾ ಇದ್ರೆ ಯಾರೂ ಉತ್ತರ ಹೇಳೋಕ್ಕಾಗೋಲ್ಲ. ಇಲ್ಲೇನಾಗಿದೆ, ಇವುಗಳನ್ನೆಲ್ಲ ಸಮಸ್ತ ಸಕಿಲಂಗಳ ನೆಲೆ ಕಲಿಯರಿಯದೆ. ಇಲ್ಲಿ ಮುಂದೆ ಬಹಳ ಸ್ವಲ್ಪ ಸಿಟ್ಟಿಗೆ ಬಂದು ಮಾತಾಡ್ತಾ ಇದ್ದಾರೆ ತಾಯಿಯವರು. ಏನ್ ಹೇಳ್ತಿದ್ದಾರೆ, ಜಿಹ್ವಾಲಂಪಟಕ್ಕೆ ಆಹ್ವಾನಿಸಿ ಗುಹ್ಯಾಲಂಪಟಕ್ಕೆ ವಿಸರ್ಜಿಸಿ ಸಕಲೇಂದ್ರಿಯ ಮುಖದಲ್ಲಿ ಮೋಹಿಯಾಗಿ ಸದ್ಗುರು ಕರುಣಾಮೃತ ರಸ ತಾನೆಂದರಿಯದೆ ಬರಿದೆ ಸುಮ್ನೆ ಭಕ್ತ ಮಹೇಶ್ವರ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಗುರುಚರ ಪರವೆಂದು ಬೊಗಳುವ ಕುಣ್ಣಿಗಳ ನೋಡಿ ಎನ್ನ ಮನ ಬೆರಗು ನಿಬ್ಬೆರಗು ಆಯ್ತಯ್ಯ. ಇದೇ ಆಗ್ತಾ ಇರೋದ್ರಿ ಈಗ. ಜಿವ್ವಾಲಂಪಟಕ್ಕೆ ಆಹ್ವಾನಿಸಿ ಗುಹ್ಯಾಲಂಪಟಕ್ಕೆ ವಿಸರ್ಜಿಸಿ ಅಂದ್ರೆ ಏನು, ಹೋಗೋದು ಅವ್ರ ಮನೆಗೆ, ಎಲ್ಲ ತಿನ್ನೋದು, ಗುಹ್ಯಾಲಂಪಟಕ್ಕೆ ವಿಸರ್ಜನೆ ಮಾಡೋದು, ತಿಂದಿದ್ನೆಲ್ಲ ಮಲ ವಿಸರ್ಜನೆ ಮಾಡೋದು. ಏನಾಯ್ತು ಹೋದ್ವಿ ಅವ್ರ ಮನೆಗೆ, ಏನು ಅಲ್ಲಿ ಶಿವಜ್ಞಾನವನ್ನ ಕೊಡ್ಲಿಲ್ಲ, ಅವರ ಮನೆಯಲ್ಲಿ ಇಷ್ಟಲಿಂಗ ಪೂಜೆಯನ್ನು ಮಾಡ್ಕೊಳ್ಳಿಲ್ಲ. ಈ ಅಂಗ ಲಿಂಗ ಶಕ್ತಿ ಭಕ್ತಿ ಹಸ್ತ ಮುಖ ಪದಾರ್ಥ ಪ್ರಸಾದ ಅಂತ ಅವ್ರಿಗೆ ಏನಂತ ಕೇಳಿ ಇವರಿಗೆ ಮನೆಗೆ ಬಂದ ಏನ್ ನಾವು ಜಂಗಮರಣ್ಣಿ ಅವ್ರಿಗೆ ಏನೇ ಅನ್ನಿ, ನೀವು ಈಗ ಶ್ರಾವಣ ಮಾಸ ಆರಂಭವಾಗಿದೆ ನೋಡಿ, ಮನೆಗೆ ಕರ್ಸೋದು, ಅವ್ರ ಪಾದ ಪೂಜೆ ಮಾಡೋದು ಏನೇನೆಲ್ಲ ಮಾಡ್ಲಿ. ಏನಾಯ್ತು ಅವ್ರಿಗೆ ಇನ್ ಕೇಳಿರಿ, ಈ ಸಕಿಲೆಗಳ ಬಗ್ಗೆ ಕೇಳಿರಿ ಅವ್ರಿಗೆ. ಅಂಗ ಏನು, ಭಕ್ತ ಸ್ಥಳದಲ್ಲಿ ಯಾವ ಅಂಗ ಇದೆ, ಯಾವ ಲಿಂಗ ಇದೆ, ಅಲ್ಲಿ ಶಕ್ತಿ ಯಾವ್ದಿದೆ, ಭಕ್ತಿ ಏನು ಹೇಳ್ತಾರೇನ್ರಿ? ಇಲ್ಲ. ಏನಾಯ್ತು, ಜಿಹ್ವಾಲಂಪಟಕ್ಕೆ ಆಹ್ವಾನಿಸಿ, ಅವನು ಯಾಕೆ ಬಂದ ಗುಹ್ಯಾಲಂಪಟಕ್ಕೆ ವಿಸರ್ಜಿಸಿದ, ಸಕಲೇಂದ್ರಿಯ ಮುಖದಲ್ಲಿ ಮೋಹಿಯಾಗಿ ಬಿಟ್ಟ. ಅವನು ಯಾರು, ಅವನ್ಗೇನ್ ಸದ್ಗುರು ಕರುಣಾಮೃತ ರಾಸ ತಾನು ಯಾರು, ತಾನು ಲಿಂಗ ಸ್ವರೂಪಿ ಅಂತ ಅವ್ನ್ ಗೊತ್ತೇ ಇಲ್ಲ. ಸುಮ್ನೆ ಅಷ್ಟು ಹೆಸರು ಹೇಳ್ತಾ ಹೋದ, ಭಕ್ತ ಮಹೇಶ್ವರ ಪ್ರಸಾದಿ ಪ್ರಾಣಲಿಂಗಿ ಶರಣೈಕ್ಯ ಅಂತ ಅಷ್ಟೇ ಹೇಳಿದ ಹೊರತು ಏನು ಗೊತ್ತಿಲ್ಲ ಸಕಿಲೆಗಳ ಬಗ್ಗೆ. ಆದ್ರೆ ಸ್ವಾನುಭಾವದ ಇಲ್ಲಿರುವ ಅನುಭಾವಿಗಳು ಹಾಗಲ್ಲ. ಹೇಗೆ ಹೇಳ್ತಾ ಇದ್ದೀರಿ ನೋಡಿ, ಪಟ ಪಟ ಅರಳು ಹುರಿದಂತೆ ಹೇಳ್ತಾ ಇದ್ದೀರಿ. ಅಂಗ ಯಾವುದು, ಲಿಂಗ ಯಾವುದು, ಶಕ್ತಿ ಯಾವುದು, ಭಕ್ತಿ ಯಾವುದು. ಯಾಕೆ ಬೇಕು? ಸಕಿಲಂಗಳ ನೆಲೆ ಕಲೆ ಅರಿಯದೆ ಶಿವಯೋಗ ಸಮನಿಸೋದಿಲ್ಲ. ಅದಕ್ಕೆ ತಾಯಿ ಏನ್ ಹೇಳ್ತಾ ಇದಾರೆ, ಇದು ಗೊತ್ತಿಲ್ಲದೆ ಸುಮ್ಮನೆ 6 ಸ್ಥಳಗಳನ್ನ ಹೇಳ್ತಾ ಹೋದ್ರಿ, ಎದಕ್ ಬಂತು? ಎನ್ನ ಮನ ಬೆರಗು ನಿಬ್ಬೆರಗು ಆಯ್ತಯ್ಯ ಚೆನ್ನ ಮಲ್ಲಿಕಾರ್ಜುನ. ಸಕಿಲಂಗಳ ನೆಲೆ ಕಲೆಯನ್ನು ಅರಿಯಲೇಬೇಕಲ್ಲ ಹಾಗಿದ್ರೆ. ಅದಕ್ಕೆ ಹೇಳಿದ್ರಲ್ಲ ಪ್ರಭುದೇವರು, ಭಕ್ತ ಜಂಗಮದ ಶತಸ್ಥಲದ ಸಕಿಲ ಸಂಬಂಧವನ್ನಾರು ಬಲ್ಲರು ಹೇಳ. ನೋಡಿ ಈ ವಚನಗಳನ್ನು ಓದುವಾಗ ನಾವು ಅರ್ಥ ಮಾಡಿಕೊಳ್ಳಬೇಕು. ಈ ಶಿವಯೋಗ ಮತ್ತು ಸಕಿಲಕ್ಕೆ ಎಷ್ಟೊಂದು ಅವಿನಾಭಾವ ಸಂಬಂಧ ಇದೆ ನೋಡಿ. ಅದೇನು ಕಾರಣವೆಂದೆಡೆ ಹಸಿವುಳ್ಳವ ಭಕ್ತನಲ್ಲ, ವಿಷಯವುಳ್ಳವ ಮಹೇಶ್ವರನಲ್ಲ, ಆಸೆಯುಳ್ಳವ ಪ್ರಸಾದಿಯಲ್ಲ, ಜೀವಗುಣವುಳ್ಳವ ಪ್ರಾಣಲಿಂಗಿಯಲ್ಲ,
ತನುಗುಣವುಳ್ಳವ ಶರಣನೆಲ್ಲ, ಜನನ ಮರಣವುಳ್ಳವ ಐಕ್ಯನೆಲ್ಲ, ಈ ಯಾರರ ಅರಿವಿನ ಅರ್ಥದ ಸಂಪತ್ತಿನ ಭೋಗ ಹಿಂಗಿದರೆ ಸ್ವಯಂ ಜಾತನೆಂಬೆ, ಆ ದೇಹ ನಿಜ ದೇಹವೆಂಬೆ, ಆ ದೇಹ ಗುರು ಗುಹೇಶ್ವರನೆಂಬೆ. ಅಂದ್ರೆ ಈ ಶಟಸ್ಥಲದ ಅಭ್ಯಸನ ಮಾಡ್ತಾ ಶಿವಯೋಗದ ಪಥದಲ್ಲಿ ಸಾಗುವಾಗ ಪ್ರತಿ ಸ್ಥಳದಲ್ಲಿ ನಿಂತು ನೀವು ಇವನ್ನೆಲ್ಲ ಅಭ್ಯಸನ ಮಾಡಲೇಬೇಕು. ಸಕಿಲ ಸಂಬಂಧವನಾರು ಬಲ್ಲರು ಹೇಳ. ಹಸಿವುಳ್ಳವ ಭಕ್ತನಲ್ಲ, ವಿಷಯವುಳ್ಳವ ಮಹೇಶ್ವರನಲ್ಲ. ಇವುಗಳನ್ನೆಲ್ಲ ಮೀರಿ ನೀವು ಶಿವಯೋಗ ಪಥದಲ್ಲಿ ಹೋಗಬೇಕು. ಆಶಯವುಳ್ಳವ ಪ್ರಸಾದಿಯಲ್ಲ, ಜೀವಗುಣವುಳ್ಳವ ಪ್ರಾಣಿಲಿಂಗಿಯಲ್ಲ, ತನುಗುಣವುಳ್ಳವ ಶರಣನಲ್ಲ, ಜನನ ಮರಣವುಳ್ಳವ ಐಕ್ಯನಲ್ಲ. ಅಂದ್ರೆ ನಿಜವಾದ ಈ ಶತಸ್ಥಲಗಳ ಅರ್ಥವನ್ನ ಅರಿಯದೆ ಸಂಪತ್ತಿನ ಭೋಗ ಹಿಂಗಿದ್ರೆ ಸ್ವಯಂ ಜಾತನೆಂಬೆ, ಆ ದೇಹ ನಿಜ ದೇಹವೆಂಬೆ. ಅಂದ್ರೆ ಈ ಸಕಿಲ ಅಂತೇನಿದೆಯಲ್ಲ, ಪ್ರತಿ ಸ್ಥಳದಲ್ಲಿ ನಿಂತ್ಕೊಂಡು ನೀವು ಅವುಗಳನ್ನ ಅಭ್ಯಸನೆ ಮಾಡದೆ ಶಿವಯೋಗದಲ್ಲಿ ಮುಂದೆ ಹೋಗೋಕ ಆಗೋದೇ ಇಲ್ಲ. ಸಕಿಲಗಳ ಜ್ಞಾನವಿಲ್ಲದೆ ಶಿವಯೋಗದಲ್ಲಿ ಸಾಗಲು ಸಾಧ್ಯವೇ ಅಸಾಧ್ಯವಂತ ಹೇಳ್ತಿದ್ದಾರೆ ತಾಯಿ ಅಕ್ಕ ಮಹಾದೇವಿ ತಾಯಿಯವರು. ಹೀಗಾಗಿ ಸ್ವಲ್ಪ ಒಳಗೆ ಹೋದಾಗ ಸಕಿಲಗಳು 3 ವಿಧವಾಗಿವೆ. ಇವು ತ್ರಿವಿಧ ಸಕಿಲ ಅಂತಾರೆ. ನಿಮ್ಗೆ ಗೊತ್ತದು. ಸ್ಥೂಲ, ಸೂಕ್ಷ್ಮ, ಕಾರಣ ಅಂತ ಇಟ್ಕೊಳ್ಳಿ. ಇವುಗಳಿಗೆ 3 ಲಿಂಗಗಳನ್ನು ಕೊಟ್ಟಿದ್ದಾರೆ. ಒಂದೇ ಇದೇನು? ಸ್ಥೂಲ ಶರೀರ, ಇಷ್ಟಲಿಂಗ. ದುರ್ನಡತೆಗಳಿಂದ ಮುಕ್ತವಾಗಿ ಶಿವಯೋಗದಲ್ಲಿ ನಡೆಯೋದು. ಇಷ್ಟಲಿಂಗ ಯಾಕೆ ಕೊಟ್ರಿ ಹೇಳಿ? ಅದು ಎದೆ ಮೇಲೆ ಸತತವಾಗಿ ನನ್ನ ಮೇಲೆ ಇರೋದ್ರಿಂದ, ನನ್ನನ್ನು ಯಾವಾಗಲೂ ಗಮನಿಸ್ತಾ ಇರೋದ್ರಿಂದ, ನನ್ನೊಡನೆಯೇ ಎಲ್ಲ ಕಾರ್ಯಗಳನ್ನ ಕ್ರಿಯೆಗಳನ್ನ ಅದು ಮಾಡ್ತಾ ಇರೋದ್ರಿಂದ ದುರ್ನಡತೆಗಳು ಹೇಗೆ ಸಂಭವಿಸ್ತವೆ ನನ್ನಿಂದ? ಆಗೋಲ್ಲ. ಅವನು ಯಾವಾಗಲಿ 24/7 ಹಿ ಈಸ್ ವಿತ್ ಮೀ, ಹಿ ಈಸ್ ಆನ್ ಮೀ, ಹಿ ಈಸ್ ಇನ್ ಮೀ. ಹೀಗಾಗಿ ಇಷ್ಟಲಿಂಗ ದುರ್ನಡತೆಗಳನ್ನ ನನ್ಗೆ ಮಾಡೋಕೆ ಸಾಧ್ಯವೇ ಇಲ್ಲ. ಅದಕ್ಕಂತಾನೆ ಅದನ್ನ ಎದೆ ಮೇಲೆ ಕೊಟ್ಬಿಟ್ರು. ಅಷ್ಟಕ್ಕೆ ನಿಂತು ಬಿಟ್ರ? ಇಲ್ಲ, ಸೂಕ್ಷ್ಮ ಶರೀರಕ್ಕೂ ಪ್ರಾಣಲಿಂಗವನ್ನು ಕೊಟ್ಬಿಟ್ರು. ಅಲ್ಲೇನ್ ಮಾಡಿದ್ರು? ಇಷ್ಟಲಿಂಗವೇನೋ ಎದೆ ಮೇಲೆ ಇದೆ, ಆದ್ರೆ ಒಳಗೆ ಎಲ್ಲ ಏನೇನೋ ವಿಚಾರಗಳು, ಏನೇನೋ ದುರಾಲೋಚನೆಗಳು, ಅವೆಲ್ಲ ಅಲ್ಲಿ ಸಾಧ್ಯವೇ ಇಲ್ಲ. ಅಂತಃಕರಣಗಳಲ್ಲಿರುವ ದುರ್ನೀತಿ, ದುರ್ವಿಚಾರಗಳನ್ನ ನಷ್ಟ ಮಾಡ್ಕೊಳ್ತಾ ಇದೆ ಈ ಪ್ರಾಣಲಿಂಗ. ಅದು ಕೂಡ ನಮ್ಗೇನು ಮಾಡೋಕೆ ಬಿಡೋಲ್ಲ. ಕೆಟ್ಟ ಕೆಲಸಗಳನ್ನ, ಕೆಟ್ಟ ಆಲೋಚನೆಗಳನ್ನ, ಕೆಟ್ಟ ಕ್ರಿಯೆಗಳನ್ನ, ಅವುಗಳನ್ನ ಅದನ್ನು ವಿಚಾರ ಕೂಡ ಮಾಡೋಕೋದು ಬಿಡೋಲ್ಲ ಪ್ರಾಣಲಿಂಗ. ಹಾಗೇನೆ ಕಾರಣ ಶರೀರದಲ್ಲಿ ಭಾವಲಿಂಗ, ಭಾವ ಪರಿಶುದ್ಧವಾಗಿ ಲಿಂಗದ ನೆನಹಿನಲ್ಲಿ ಸದಾ ಇರುವುದು. ಅಂದ್ರೆ ಏನು ಅಂದ್ರೆ, ಹೋಲ್ ವರ್ಲ್ಡ್ ಈಸ್ ಫೈಟಿಂಗ್ ಫಾರ್ ಹ್ಯಾಪಿನೆಸ್. ನಾನು ಯಾವಾಗಲೂ ಸಂತೋಷವಾಗಿರಬೇಕು, ಆನಂದಮಯವಾಗಿರಬೇಕು, ನನಗೆ ದುಃಖ ಇರಬಾರದು, ಏನೇ ಆದರೂ ನಾನು ಮಾತ್ರ ಒಂದು ತಟಸ್ಥ ಸ್ಥಿತಿಯಲ್ಲಿ ಇರಬೇಕು ಅನ್ನೋದಕ್ಕೆ ಜಗತ್ತು ಅನೇಕ ಪ್ರಯೋಗಗಳನ್ನು ಹೇಳ್ತಾ ಇದೆ. ಹಾಗೆ ಮಾಡ್ರಿ, ಹೀಗೆ ಮಾಡ್ರಿ, ಆ ಮುದ್ರೆ ಮಾಡ್ರಿ, ಹೀಗೆ ಕೂತ್ಕೊಳ್ಳಿ, ಆ ಧ್ಯಾನ ಮಾಡಿ. ಇದನ್ನು ಇಲ್ಲ. ಭಾವಲಿಂಗಿಯಾಗಿ ನೀನು ಭಾವಲಿಂಗವನ್ನ ನಿನ್ನ ಧರಿಸಿಕೊಂಡು ತೃಪ್ತಿಲಿಂಗ ಅಂದ್ರು. ಆ ಭಾವಲಿಂಗಕ್ಕೆ ಸದಾ ತೃಪ್ತಿ ಭಾವನೆಯಲ್ಲಿ ಇದ್ದು ಭಾವ ಪರಿಶುದ್ಧವಾಗಿ ಆ ಭಾವಲಿಂಗದ ನೆಲೆಯಲ್ಲಿ ನಾನು ಇರುವಾಗ ನಾನು ಯಾಕೆ ಹ್ಯಾಪಿನೆಸ್ ಅನ್ನೋದು ಬೇಕ್ರಿ? ಸಂತೋಷ, ಆನಂದ, ಆ ಶಿವಾನಂದ, ಈ 3 ಲಿಂಗಗಳು ನನಗೆ ಸಾಕವಿಲ್ಲ. ಅವೆಲ್ಲವನ್ನ ನನ್ ಕೊಡ್ತಾ ಇವೆ. ಯಾಕೆ? ಅಂಗವೆಲ್ಲ ಲಿಂಗವಾಗಿ ಪರಿವರ್ತವಾಗಿ ಬಿಡ್ತು ಈ ಸಕಿಲಗಳ ಮೂಲಕ. ಒಂದೇ ಲಿಂಗವನ್ನು ಕೊಟ್ಟು ಬಿಡ್ಬೇಕಾಗಿತ್ತಲ್ಲ, ಇಷ್ಟಲಿಂಗವನ್ನು ಅಷ್ಟೇ ಅಲ್ಲ. ಇಲ್ಲ, ನೀನು ಲಿಂಗಾಂಗಿ ಅನ್ನೋಕೆ 3 ಲಿಂಗಗಳನ್ನು ಕೊಟ್ರು. ಯಾಕೆ? ಶರೀರ 3 ಇದೆ, ಸ್ಥೂಲ, ಸೂಕ್ಷ್ಮ, ಕಾರಣ. 3 ಶರೀರಗಳಿಗೆ 3 ಲಿಂಗಗಳನ್ನು ಕೊಟ್ಟ ಶರಣರ ಒಂದು ಜಾಣ್ಮೆಯನ್ನಿ ಅಥವಾ ಅವರ ಪರಿಧಿಯನ್ನ ನೋಡಿ ನೀವು ಎಷ್ಟೊಂದು ಅವರು ಆಲೋಚನೆ ಮಾಡಿರಬಹುದು. ಯಾವ ಧರ್ಮದಲ್ಲಿ ಹೀಗೆ ಥಿಂಕ್ ಮಾಡ್ತಾರೆ ಹೇಳಿ? ಯಾರು ವಿಚಾರ ಮಾಡ್ತಾರೆ? ಇಡೀ ಶರೀರಕ್ಕೆ 3 ಲಿಂಗಗಳನ್ನು ಕೊಟ್ರಂದ್ರೆ ಆ ಶರೀರಗಳಿನ ಅಭ್ಯಸನ, ಸ್ಥೂಲ, ಸೂಕ್ಷ್ಮ, ಕಾರಣ ಶರೀರದ ಬಗ್ಗೆ ಇಡೀ ಜಗತ್ತಿಗೆ ಗೊತ್ತಿದೆ. ಆದರೆ 3 ಶರೀರಗಳಿಗೆ ಒಂದೊಂದು ಲಿಂಗವನ್ನು ಕೊಟ್ಟು ನಿಮ್ಮನ್ನ ಶಿವನನ್ನಾಗಿ ಮಾಡುವ ಒಂದು ಪರಿ ಇದೆಯಲ್ಲ, ಅದನ್ನ ನಾವು ಮೆಚ್ಚಬೇಕು ಮತ್ತು ಗಮನಿಸಬೇಕು. ಹೀಗಾಗಿ ಇದನ್ನೇ ಮುಂದುವರಿಸಿಕೊಂಡು ಷಡ್ವಿಧ ಸಕಿಲಗಳು ಬಂದು ನೋಡಿ. ಬಾಹ್ಯದಲ್ಲಿ 5 ಜ್ಞಾನೇಂದ್ರಿಯಗಳು, ಅಂತರಂಗದಲ್ಲಿ ಒಂದು ಹೃದಯ ಕೊಟ್ರು. 5 ಜ್ಞಾನೇಂದ್ರಿಯಗಳು ನಿಮ್ಗೆ ಗೊತ್ತಿದೆ: ನಾಸಿಕ, ಜಿಹ್ವೆ, ನೇತ್ರ, ತ್ವಕ್ಕು, ಶ್ರೋತ್ರ. ನಾಸಿಕ ಭಕ್ತಸ್ಥಲ, ಜಿಹ್ವೆ ಮಹೇಶಸ್ಥಲ, ನೇತ್ರ ಅವೆಲ್ಲ ನಿಮ್ಗೆ ಗೊತ್ತು. ಅವೆಲ್ಲಿವೆ ಗೊತ್ತು. ಮತ್ತೆ ಪದೇ ಅದನ್ನ ನಾನು ಹೇಳಿದ್ರೆ ತಪ್ಪುತ್ತೆ. ಆದ್ರೆ ಈ 6 ಇಂದ್ರಿಯಗಳಿಗೆ ಮೂಲ ಏನು? ಮನಸ್ಸು. ಅದಕ್ಕೆ ತಾಯಿಯವರ ಒಂದು ಜನಪ್ರಿಯ ವಚನ ಏನು? ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರಣಂಗಳ ಚೇಷ್ಟೆಗೆ ಮನವೇ ಬೀಜ. ಹೌದು, ಏನ್ ಮಾಡಿದ್ರೆ ತಗೊಳ್ಳಿ ನೀವು ಮನಸ್ಸರಿ, ಎಲ್ಲದಕ್ಕೂ ಮನಸ್ಸೇ. ಏನಾಗುಳ್ಳದೊಂದು ಮನ, ಅದನ್ನೇನ್ ಮಾಡ್ಬೇಕಾಗಿದೆ? ನನಗೆ ಆ ಮನ ನಿಮ್ಮಲ್ಲಿ ಸಿಲುಕಿದ ಬಳಿಕ ನನಗೆ ಭವ ಉಂಟೆ ಚೆನ್ನ ಮಲ್ಲಿಕಾರ್ಜುನ, ನನಗೆ ಅಷ್ಟೊಂದು ಈಸಿ ಇದೆ ಏನ್ರಿ ಅದು? ಅಷ್ಟೊಂದು ಸರಳವಾಗಿದೆಯಾ ಈ ಮನ ನಿಮ್ಮಲ್ಲಿ ಸಿಲುಕಿಸೋದು, ಪರಮಾತ್ಮನಲ್ಲಿ ಅವನನ್ನ ಮುಳುಗಿಸೋದು?
ಶಿವಯೋಗದಲ್ಲಿ ಆ ಇಷ್ಟಲಿಂಗವನ್ನ ನೋಡ್ತಾ ನೋಡ್ತಾ ಒಳಗೆ ಹೋಗೋದು ಅಷ್ಟೊಂದು ಸುಲಭವಾಗಿದೆ ಏನ್ರಿ ಅದು? ಆ ಮನ ನಿಮ್ಮಲ್ಲಿ ಸಿಲುಕಿದ ಬಳಿಗೆ ನನಗೆ ಭವ ಉಂಟೆ ಅಂತ ತಾಯಿ ಏನೋ ಕೇಳ್ತಾ ಇದ್ದಾರೆ. ಆದ್ರೆ ನನಗೆ ಸಾಧ್ಯವಾಗ್ತಾ ಇದೆಯಾ ಇದನ್ನ? ಆ ಮನವನ್ನ ಪರಮನ ಒಳಗೆ ಹೇಗೆ ಸಿಲುಕಿಸ್ಬೇಕ್ರಿ? ಹೇಗೆ ಸಿಲುಕಿಸಬೇಕು? ನನಗಂತೂ ಅಷ್ಟೊಂದು ಅದು ಸುಲಭ ಅನಿಸ್ತಾ ಇಲ್ಲ. ದಿನನಿತ್ಯ ಈ ಲೌಕಿಕ ಜಗತ್ತಿನಿಂದ ದೂರ ಹೋಗ್ತಾ 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 ಇಷ್ಟಲಿಂಗ ಪೂಜೆಯಲ್ಲಿ ಹೆಚ್ಚು ಹೊತ್ತು ಕೂತ್ಕೊಂಡು ಮನಸ್ಸನ್ನ ಒಳಗೆ ಮನಸ್ಸನ್ನ ನಿಲ್ಲಿಸಲು ಎಷ್ಟು ಪ್ರಯತ್ನ ಮಾಡಿದ್ರು ಅದು ನಿಲ್ಲೋಲ್ಲ. ಯಾಕೆಂದ್ರೆ ಕರಣಂಗಳ ಚೇಷ್ಟೆಗೆ ಮನವೇ ಬೀಜ ಬಿಡೋಲ್ಲ ಅದನ್ನ ಮನ. ಇಲ್ದಿದ್ರೆ ಈಗ ನೋಡಿ, ಈ ದಿನನಿತ್ಯ ಎಷ್ಟು ಸುಂದರವಾಗಿ ನಮ್ದೆಲ್ಲ ಕಾರ್ಯಕ್ರಮ ನಡೀತಾ ಇದೆ. ಇಲ್ಲಿ 60 ಜನ ಇದ್ದೀವಿ ನಾವಿವತ್ತು. ಯಾಕೆ ಲೌಕಿಕ ಜಗತ್ತಿನ ಜನ ಹಲವಾರು ಜನ ಇಲ್ಲಿ ಬರೋಲ್ಲ? ಯಾಕೆ ಬರೋಲ್ಲ ಅಂದ್ರೆ ಕರಣಂಗಳ ಚೇಷ್ಟೆಗೆ ಮನವೇ ಬೀಜ. ಅದೇನ್ ಮಾಡ್ತಾ ಇದೆ? ಪಂಚ ವಿಷಯಗಳನ್ನು ಉತ್ಪನ್ನ ಮಾಡುತ್ತದೆ. ಮೂಗಿಗೆ ಹೇಳ್ತಾ ಇದೆ, ನೋಡಿ ಅಲ್ಲಿ ಚೆನ್ನಾಗಿ ವಾಸನೆ ಬರ್ತಾ ಇದೆ, ಆ ಕಡೆ ನಡಿ ಅನ್ನುತ್ತೆ. ರುಚಿ ಹೇಳ್ತಾ ಇದೆ, ನಿನಗೆ ಶುಗರ್ ಇದೆ, ಮಧುಮೇಹ ಇದೆ, ಡಯಾಬಿಟಿಸ್ ಇದೆ, ಸಕ್ಕರೆಯನ್ನ ತಿನ್ನಬಾರ್ದು ಕಣೋ, ಇಲ್ಲ ಅಂದ್ರೆ ಪಂಚಮಿಗೆ ಉಂಡಿ ಮಾಡಿದಾರಪ್ಪ, ಉಂಡಿ ಹೇಗೆ ಬಿಡೋಕ್ ಬರುತ್ತೆ? ಅದ್ ನಾಲಿಗೆ ಕೇಳಲ್ಲ, ಮನಸ್ಸದಕ್ಕೆ ಆದೇಶ ಕೊಡುತ್ತೆ, ಒಂದ್ ತಿಂದು ಬಿಡೋ, ಏನಾಗೋಲ್ಲ. ರೂಪ, ನಾನು ಹೆಚ್ಚು ಮಾತಾಡೋಲ್ಲ. ರೂಪ ಅಂದ ತಕ್ಷಣ ಸ್ಪರ್ಶ, ಅವೆಲ್ಲ ನೀವು ಇಲ್ಲೆಲ್ರಿಗೂ ನಿಮ್ಗೆ ಅರ್ಥ ಆಗ್ತಾ ಇದೆ ನಾನು ಏನ್ ಮಾತಾಡ್ತಿದ್ದೀನಿ ಅನ್ನೋದು. ಶಬ್ದ ಏನ್ ಕೇಳಬಾರದನ್ನೆಲ್ಲ ಕೇಳೋದು. ಮನಸ್ಸು ನಮ್ನೇನ್ ಮಾಡ್ತಾ ಇದೆ? ಆ ಲಿಂಗದಿಂದ ನನ್ನನ್ನ ದೂರ ಮಾಡೋಕೆ ಇಷ್ಟು ಸಾಕಲ್ರಿ? ಸಾಕಲ್ಲ? ಕರ್ಣಂಗಳ ಚೇಷ್ಟೆಗೆ ಮನವೇ ಬೀಜ ಅಂತ ತಾಯಿ ಯಾಕೆ ಹೇಳಿದ್ರು? ಇದಕ್ಕಾಗಿಯೇ. ಹೃದಯಕ್ಕೆ ತೃಪ್ತಿ ಅನ್ನೋದೊಂದು ಇಲ್ವಲ್ಲ, ಸಾಕಲ್ಲ ಅನ್ನೋದೇ ಇಲ್ಲ. ಇನ್ನೂ ಬೇಕು. ಅದಕ್ಕೆ ಏನ್ ಮಾಡಿದ್ರು ಶರಣರು, ಶರಣೆಯರು, ಶಿವಯೋಗಿಗಳು, ಶಿವಯೋಗಿನಿಯರು ಇವರೆಲ್ಲ ಏನ್ ಮಾಡಿದ್ರು? ಅನುಭವ ಮಂಟಪದಲ್ಲಿ ಬೇರೆ ಕೆಲಸ ಇರ್ಲಿಲ್ಲ ಇವ್ರಿಗೆ. 1,96,000 ಜನ, 770 ಅಮರಗಣಗಳಂತೆಲ್ಲ ಮಾತಾಡ್ತೀವಿ. ಯಾಕೆ? ಅವ್ರಿಗೇನ್ ಕೆಲಸ ಇರ್ಲಿಲ್ವಾ ಬೇರೆ? ಈ ಮನ ನಿಮ್ಮಲ್ಲಿ ಸಿಲುಕಿದ ಬಳಿಕ ನನಗೆ ಭವ ಉಂಟೆ ಅನ್ನೋದಕ್ಕೆ ಈ ಮನವನ್ನ ನಾನು ಸಿಲುಕಿಸಬೇಕಾಗಿತ್ತು ನೋಡಿ ಪರಮನಲ್ಲಿ. ಅದಕ್ಕೆ ಏನ್ ಮಾಡಿದ್ರು? ಇಂದ್ರಿಯಗಳನ್ನ ಲಿಂಗಮುಖವಾಗಿ ಮಾಡಬೇಕಾಯಿತು ಅವ್ರಿಗೆ. ಆ ಲಿಂಗಮುಖವಾಗಿ ಮಾಡಲಿ ಏನ್ ಮಾಡಿದ್ರು? 6 ಇಂದ್ರಿಯಗಳಲ್ಲಿ 6 ಲಿಂಗಗಳನ್ನು ಪ್ರತಿಷ್ಠಿಸಲಾಗಿಸಿತು. ನಾಸಿಕಕ್ಕೆ ಆಚಾರ ಲಿಂಗ, ಹೀಗೆ ನಾಲಿಗೆಗೆ ಗುರುಲಿಂಗ, ಕಣ್ಣಿಗೆ ಶಿವಲಿಂಗ, ಹೃದಯಕ್ಕೆ ಜಂಗಮ ಲಿಂಗ, ಅಲ್ಲಿ ಸ್ಪರ್ಶ. ಈ ತರ ಯಾಕೆ ಇವನ್ನೆಲ್ಲ ಲಿಂಗಗಳನ್ನ ಪ್ರತಿಷ್ಠಲ್ಲಿ? ಷಡ್ವಿಧ ಲಿಂಗ ಸಕ್ಕಿಲ್ಲ ಅಂತ ಏನು ಮಾತಾಡ್ತೀವಿ ನೋಡಿ. ಆಚಾರ ಲಿಂಗ, ಗುರುಲಿಂಗ, ಶಿವಲಿಂಗ, ಜಂಗಮ ಲಿಂಗ, ಪ್ರಸಾದ ಲಿಂಗ, ಮಹಾಲಿಂಗ. ಈ ಷಡ್ವಿಧ ಲಿಂಗಗಳನ್ನ 6 ಇಂದ್ರಿಯಗಳಲ್ಲಿ ಅವ್ರು ಯಾಕೆ ಕೊಟ್ರು ಅಂದ್ರೆ, ಈ ಗಂಧ, ರುಚಿ, ರೂಪ, ಸ್ಪರ್ಶ ಶಬ್ದಗಳನ್ನ ನೀನು ಆ ವಿಷಯಗಳನ್ನ ಪದಾರ್ಥ ಅಂತ ಭಾವಿಸಿಕೊಂಡು ಲಿಂಗಕ್ಕೆ ಅರ್ಪಣೆ ಮಾಡಿ ಅವು ನಿನಗೆ ಸುಚಿತ್ತ, ಸುಬುದ್ಧಿ, ಸುಸ್ಪರ್ಶ ಅವನ್ನೆಲ್ಲ ಆ ತರ ಒಂದು ನಿರಹಂಕಾರ ಹಸ್ತಗಳಿಂದ ನೀನು ಸಮರ್ಪಣೆ ಮಾಡಿದಾಗ ನಿನಗೆ ಸಿಗುವ ಪ್ರಸಾದ ಯಾವುದು? ಸುಗಂಧ, ಸುರುಚಿ, ಸುರೂಪ, ಸುಸ್ಪರ್ಶ, ಸುಶಬ್ದ. ಲಿಂಗಗಳನ್ನ ಪ್ರತಿ ಒಂದು ಸ್ಥಳದಲ್ಲಿ ಅವುಗಳನ್ನ ಯಾಕೆ ಕೊಟ್ಟ ಹೋದ್ರು? ಅಲ್ಲಿ ಜ್ಞಾನೇಂದ್ರಿಯಗಳಲ್ಲಿ, ಕರ್ಮೇಂದ್ರಿಯಗಳಲ್ಲಿ ಲಿಂಗಗಳನ್ನ ಯಾಕೆ ಅವರು ಪ್ರತಿಷ್ಠಾಪನೆ ಮಾಡಬೇಕಾಗಿತ್ತು ಅಂದ್ರೆ, ಯು ಹ್ಯಾವ್ ಟು ಕಂಟ್ರೋಲ್ ಯುವರ್ ಸೆಲ್ಫ್. ಅಂಜಿಕೆ ಬರ್ಬೇಕು ನನಗೆ ಅದನ್ನ ಮುಟ್ಟಲು, ಅದನ್ನ ಸೇವಿಸಲು, ಅದನ್ನ ಕೇಳಲು, ಅದನ್ನ ನೋಡಲು ನನಗೆ ಅಂಜಿಕೆ ಬರಬೇಕು. ಅಯ್ಯೋ, ನನ್ನ ಲಿಂಗಗಳು ನನ್ನಲ್ಲಿ ಬಿಡ್ತಾ ಇಲ್ಲ. ಯಾಕೆ? ಆ ಎಲ್ಲಾ ಜ್ಞಾನೇಂದ್ರಿಯಗಳು, ಆ ಎಲ್ಲಾ ಕರ್ಮೇಂದ್ರಿಯಗಳು ಇವು ನನ್ನವಾಗಿ ಉಳಿದಿಲ್ಲ. ಈಗ ನಾನು ಆ ಲಿಂಗಗಳಿಗೆ ಕೊಟ್ಬಿಟ್ಟಿದ್ದೀನ್ರಿ. ದೇ ಆರ್ ಆಲ್ ಸರ್ವೆಂಟ್ಸ್ ಆಫ್ ಮೈ ಲಿಂಗಾಸ್. ಅವು ಎಲ್ಲವೂ ಸೇವಕರಾಗಿ ದುಡಿತಾ ಇವೆ, ನನ್ನ ಸೇವಕರಾಗಿ ದುಡಿತಾ ಇಲ್ಲವರಿ. ಅವು ಯಾರು ನನಗೆ ಕೊಟ್ಟರು, ಅವುಗಳು ಯಾರು ನನ್ನಲ್ಲಿ ಸ್ಥಾಪಿಸಿದರು, ಅವು ಯಾರು ನನಗೆ ಕರುಣಿಸಿದರು, ಅವರ ಸೇವಕರಾಗಿ ಕಿಂಕರತ್ವದಿಂದ ಅವು ಆ ಲಿಂಗಗಳ ಸೇವೆಯಲ್ಲಿ ನನ್ನ ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು ಅಲ್ಲಿವೆ ರೀ. ನನಗಾಗಿ ಅವು ಈಗ ಕೆಲಸ ಮಾಡ್ತಾ ಇಲ್ಲ. ಲಿಂಗಮುಖವಾಗಿ ಅವು ಕೆಲಸ ಮಾಡ್ತಾ ಇವೆ, ಕಿರಣಗಳಾಗ್ತಾ ಇವೆ ಅನ್ನೋದೇ ಇದರ ಅರ್ಥ. ಆವಾಗ ಏನಾದ್ರೂ ಆ ಮನ ನಿಮ್ಮಲ್ಲಿ ಸಿಲುಕಿದ ಬಳಿಕ ನನಗೆ ಭವ ಉಂಟೆ ಚೆನ್ನಮಲ್ಲಿಕಾರ್ಜುನ ಅನ್ನೋ ತಾಯಿಯವರ ಒಂದು ಮನಸ್ಸು ಎಲ್ಲೋ ನಿಲ್ಬಹುದೇನೋ ಅಂತ ಒಂದು ಆಶೆ. ಏಕೆಂದ್ರೆ ನಾನು ಎಷ್ಟೇ ಮಾತಾಡಿದ್ರು ಅದು ಕೇಳಲ್ಲ. ಮನ ಹಾಗೆಲ್ಲ ಕೇಳೋಲ್ಲ. ಹಾಗಿದ್ರೆ ಎಲ್ರೂ ಶಿವಯೋಗಿಗಳೇ ಆಗ್ಬಿಡ್ತಿದ್ರು, ಎಲ್ರೂ ಶಿವಯೋಗಿನರೇ ಆಗ್ತಾ ಇದ್ರು. ಇಲ್ಲ,
ಅವ್ರಿಗೆಲ್ಲ ಗೊತ್ತಾಯ್ತು ಈ ಜ್ಞಾನೇಂದ್ರಿಯಗಳಿಗೆ ಇದೆ ಮೂಲ ಕಾರಣ. ಲೋಕದ ಶ್ರೇಷ್ಠಗೆ ರವಿ ಬೀಜವಾದಂತೆ ಕರಣಗಳ ಚೇಷ್ಟೆಗೆ ಮನವೇ ಬೀಜ. ಅದಕ್ಕೆ ಮನಸ್ಸನ್ನ ನಾವು ನಿಗ್ರಹ ಮಾಡಿಕೊಳ್ಳಬೇಕಾದ್ರೆ ಇವುಗಳಲ್ಲಿ ನಾವು ಲಿಂಗಗಳನ್ನ ಸ್ಥಾಪನೆ ಮಾಡಬೇಕು ಅಂತಲೇ ಷಡ್ವಿಧ ಲಿಂಗ ಸಕಿಲಗಳನ್ನ ಅವರು ತೆಗೆದುಕೊಂಡು ಬಂದ್ರು. ನಾಸಿಕಕ್ಕೆ ಆಚಾರಲಿಂಗ ನಿಮ್ಗೆ ಗೊತ್ತಿವೆಲ್ಲ. ಜಿಹ್ವೆಗೆ ಗುರುಲಿಂಗ, ನೇತ್ರಕ್ಕೆ ಶಿವಲಿಂಗ, ತ್ವಕ್ಕಿಗೆ ಜಂಗಮಲಿಂಗ, ಶ್ರೋತ್ರಕ್ಕೆ ಪ್ರಸಾದಲಿಂಗ, ಹೃದಯಕ್ಕೆ ಆತ್ಮ ಅಥವಾ ಮಹಾಲಿಂಗವನ್ನ ಅವರು ತೆಗೆದುಕೊಂಡು ಬಂದ್ರು. ಯಾಕೆ? ನನ್ನ ಅಂಗಗಳು ಲಿಂಗ ಆಗಬೇಕು ಅನ್ನೋ ಒಂದೇ ಒಂದು ಕಾರಣದಿಂದ ಅವರು ಅದನ್ನ ತೆಗೆದುಕೊಂಡು ಬಂದ್ರು. ಆಗ ಏನಾಯ್ತು? ಆ ಇಂದ್ರಿಯಗಳು ವಿಷಯಕ್ಕತ್ತ ಎಳೆಸದೆ ಲಿಂಗಾಭಿಮುಖವಾಗಿ ಲಿಂಗಗಳತ್ತ ತಾವು ಹೊರಳಿಬಿಟ್ಟು ನೋಡಿ, ದೇ ಚೇಂಜ್ಡ್ ದೇರ್ ಡಿರೆಕ್ಷನ್. ಲಿಂಗೇಂದ್ರಿಯಗಳು ಆದಾಗ ಏನಾಯ್ತು? ಅಂಗದಲ್ಲಿರುವ ಆ ಇಂದ್ರಿಯಗಳು ಅಧೋಮುಖದಿಂದ ಮೊದಲು ಶಿವಯೋಗಕ್ಕೆ ಹೋಗೋಕ್ಕಿಂತ ಮುಂಚೆ ಅವೆಲ್ಲ ಕೆಳಗೆ 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 ಇತ್ತು. ಈಗ ಊರ್ಧ್ವಮುಖವಾಗಿ ಚಲಿಸಲು, ಮೇಲೆ ಹೋಗಲು ಆರಂಭಿಸ್ತಾ ಇವೆ. ಲಿಂಗೇಂದ್ರಿಯಗಳಾದ ಆ ಅಂಗಗಳಲ್ಲೀಗ ವಿಷಯಗಳಲ್ಲಿ ಕೆಳಗಿನ ಪರಿವರ್ತನೆ ಆಗ್ತಾ ಇದೆ. ಯಾಕೆ? ಪದಾರ್ಥವನ್ನ ಆ ಹಸ್ತಗಳ ಮೂಲಕ, ಸುಚಿತ್ತ, ಸುಬುದ್ಧಿ, ನಿರಹಂಕಾರ, ಇವೇನು ಹಸ್ತಗಳಿವಿಲ್ಲ, ಆ ಹಸ್ತಗಳಿಂದ ನಾನು ಪರಮನಿಗೆ ಸಮರ್ಪಣೆ ಮಾಡಿದಾಗ ಆ ಲೌಕಿಕ ಜಗತ್ತಿನ ವಾಸನೆ ನನಗೆ ಸುವಾಸನೆಯಾಗಿ ಬಂತು. ರುಚಿ ಆ ಲಿಂಗದ ಕರುಣೆಯಿಂದಾಗಿ ಸುರುಚಿಯಾಗಿ ಬಂತು. ರೂಪ ಸ್ವರೂಪವಾಯಿತು. ರೂಪ ಸ್ವರೂಪವಾದಾಗ ಏನಾಯ್ತು ಗೊತ್ತಾ? ಆ ಪರಧನ ಪರಸ್ತ್ರೀ ನನಗೆ ಆ ಪರಮನ ನೆಲೆಯಲ್ಲಿ ನಾನು ನೋಡಿದಾಗ ಅವರು ಬೇರೆಯಾಗಿ ಕಾಣಕ್ಕೆ ಶುರು ಆಗ್ತಾರೆ. ಸ್ಪರ್ಶ ಅಂದಾಗ ನಾನು ಏನ್ ಮುಟ್ಬೇಕು, ಏನು ಮುಟ್ಟಬಾರದು. ನನ್ನ ಕರಹಸ್ತದಲ್ಲಿ ಇಷ್ಟಲಿಂಗ ಬಿಟ್ಟಾಗ ಅದೇ ಒಂದು ದೊಡ್ಡ ಸುಸ್ಪರ್ಶ. ಸುಸ್ಪರ್ಶ. ನನ್ನ ಎದೆ ಮೇಲೆ ಅವನು ಸದಾ ಇರ್ತಾನಲ್ಲ, ಅದು ಒಂದು ಸ್ಪರ್ಶನೇ. ಶಬ್ದ, ಮಂತ್ರ ನಮಃ ಶಿವಾಯ ಓಂ ಬಸವ, ನಮಃ ಶಿವಾಯ ಓಂ ಬಸವ, ನಮಃ ಶಿವಾಯ ಓಂ ಬಸವ, ಅದನ್ನೇ ಅನುರಣಿಸ್ತಾ, ಅದನ್ನೇ ಕೇಳ್ತಾ ಇರ್ಬೇಕು. ಯಾರೇ ನನಗೆ ಕೂಗಾಡ್ತಾ ಇರಲಿ, ನನಗೆ ಬೈತಾ ಇರಲಿ, ನನ್ನ ನಿಂದಿಸ್ತಾ ಇರಲಿ, ನನಗೆ ಬೈಗುಳನ್ನ ಮಳೆ ಸುರಿಸ್ತಾ ಇರಲಿ, ಅವು ಕೇಳಿಸ್ತಾ ಇಲ್ಲ ರೀ, ನನಗೆ ಕೇಳಿಸ್ತಾ ಇಲ್ಲ. ಯಾಕೆಂದ್ರೆ ಆ ಕಿವಿಗಳಲ್ಲಿ ನನಗೆ ಈಗ ಏನಾಗಿದೆ, ಲಿಂಗ ಬಂದ್ಬಿಟ್ಟಿದೆಯಲ್ಲ, ಅಲ್ಲಿ ಪ್ರಸಾದ ಲಿಂಗ. ಮಾತಾಡೋದು ಕೇಳೋದು ಕೂಡ ನೀವೇನ್ ಕೆಟ್ಟದಾಗಿ ಏನ್ ಮಾತಾಡ್ತಾ ಇದ್ದೀರಿ, ಯಾರ ಬಗ್ಗೆ ಟೀಕೆ ಮಾಡ್ತಾ ಇದ್ದೀರಿ, ಯಾರ ಬಗ್ಗೆ ಚಾಡಿ ಹೇಳ್ತಾ ಇದ್ದೀರಿ, ನಿಮಗೇನ್ ಅನ್ಸುತ್ತೆ ನಾನು ಕೇಳ್ತಾ ಇದ್ದೀನಿ ಅಂತ ಅನಿಸುತ್ತೆ, ಆದ್ರೆ ನಾನು ಕೇಳ್ತಾ ಇಲ್ಲ. ಯಾಕೆಂದ್ರೆ ನನ್ನ ಕಿವಿಗಳಲ್ಲಿರುವ ಲಿಂಗ ಅದನ್ನ ಬ್ಲಾಕ್ ಮಾಡಿಬಿಟ್ಟಿದೆ. ನನಗೆ ಇಂಟ್ರೆಸ್ಟ್ ಇಲ್ಲ. ಪ್ಲೀಸ್, ನಾನು ಅದನ್ನ ಕೇಳಿಸ್ಕೊಂಡೇ ಇರೋವಾಗ, ನಾನು ಯಾವಾಗ್ಲೂ ಅದನ್ನ ಕೇಳ್ತಾನೆ ಇಲ್ವಂದ್ಮೇಲೆ ನಾನು ಹೇಗೆ ನಿಮ್ಗೆ ರೆಸ್ಪಾನ್ಸ್ ಮಾಡ್ಲಿ, ಹೇಗೆ ನಿನಗೆ ಪ್ರತಿ ಉತ್ತರ ಕೊಡ್ಲಿ, ಹೇಗೆ ಅದ್ರ ಬಗ್ಗೆ ನಿಮಗೆ ಹೇಳಲಿ ಉತ್ತರವನ್ನ? ನಾನು ಕೇಳ್ತಾನೆ ಇಲ್ವೇ ಅದನ್ನ? ನೀವು ಬೇಕಾದಷ್ಟು ಯಾರ ಬಗ್ಗೆ ಆದ್ರೂ ಏನ್ ಬೇಕಾದ್ರೂ ಮಾತಾಡಿ, ನಾನು ಕೇಳ್ತಾ ಇಲ್ಲ ರೀ. ದಯವಿಟ್ಟು ಪ್ಲೀಸ್ ನನಗೆ ಹೇಳೋಕ್ ಹೋಗ್ಬೇಡಿ ಅನ್ನೋದಿಲ್ಲ ನಾನು. ನೀವು ಎಷ್ಟು ಮಾತಾಡ್ತಿರೋ ಮಾತಾಡಿ, ನಾನು ಯಾವುದಕ್ಕೂ ನಿಮ್ಗೆ ಸ್ಪಂದನೆ ಮಾಡದೇ ಇರುವಾಗ ನಿಮಗೇ ಬೇಜಾರಾಗಿ ನೀವು ಅಲ್ಲಿಂದ ತೊಲಗಿ ಬಿಡ್ತೀರಾ. ಕುಶಬ್ದಗಳನ್ನ ಕೂಡ ಸುಶಬ್ದವನ್ನಾಗಿ ಮಾಡುವ ಶಕ್ತಿ ನನ್ನ ಕಿವಿಗಳಲ್ಲಿರುವ ಪ್ರಸಾದ ಲಿಂಗಕ್ಕೆ ಇದೆ ಅನ್ನೋದನ್ನ ನನಗೆ ಗೊತ್ತಾಗಿದೆ ಈಗ. ತೃಪ್ತಿ ಅಂದಾಗ ತೃಪ್ತಿ ಅಂದ್ರೆ ಏನು? ನಾನು ಯಾವ ಆಹಾರದ ಬಗ್ಗೆ ಈಗ ಕಮೆಂಟ್ ಮಾಡೋಲ್ಲ. ಯಾಕೆಂದ್ರೆ ನನಗೆ ಲಿಂಗಮುಖವಾಗಿ ಅದನ್ನ ನಾನು ಸ್ವೀಕರಿಸ್ತಾ ಇರೋದ್ರಿಂದ ಅದು ಆಹಾರವಾಗಿಲ್ಲ, ಓಗಾರವಾಗಿಲ್ಲ, ನನಗೆ ಪ್ರಸಾದವಾಗಿದೆ. ಹಾಗೇನೆ ನನಗೆ ಅದರಲ್ಲಿಯೇ ಅದನ್ನ ಸ್ವೀಕರಿಸಿದ ನಂತರ ಒಂದು ತೃಪ್ತಿ ಸಿಗ್ತಾ ಇದೆ. ಬರೀ ಆಹಾರವಷ್ಟೇ ಅಲ್ಲ, ಬರೀ ಪ್ರಸಾದವಷ್ಟೇ ಅಲ್ಲ, ನಾನು ಏನ್ ಕೇಳ್ತೀನೋ, ಏನ್ ಸ್ವೀಕರಿಸ್ತೀನೋ, ಏನ್ ಮುಟ್ತೀನೋ ಅದು ಎಲ್ಲ ತೃಪ್ತಿ ತೃಪ್ತಿ ತೃಪ್ತಿ. ಸಾಕಪ್ಪ ಸಾಕು. ಹೌ ಆರ್ ಯು? ಐ ಆಮ್ ಪರ್ಫೆಕ್ಟ್ಲಿ ಆಲ್ ರೈಟ್, ಫಸ್ಟ್ ಕ್ಲಾಸ್. ಹೇಗಿದ್ದೀರಿ? ಬಹಳ ಚೆನ್ನಾಗಿದ್ದೀರಿ. ಯಾಕಂದ್ರೆ ನನ್ನ ಲಿಂಗಯ್ಯ ನನ್ನ ಜೊತೆ ಇದ್ದಾನೆ, ನನಗೇನೂ ಕಡಿಮೆ ಆಗಿಲ್ಲ. ತೃಪ್ತಿ 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 ತೃಪ್ತಿ, ಸಂತೃಪ್ತಿ. ಆ ತೃಪ್ತಿಯನ್ನು ಕೂಡ ನನ್ನ ಈ ಲಿಂಗಗಳು ನನಗೆ ಕೊಡ್ತಾ ಇವೆ. ಅದಕ್ಕೆ ಏನಂದ್ರು? ಎಷ್ಟು ಚೆನ್ನಾಗಿದೆ ನೋಡಿ. ದೇಹವೆಂಬ ಮನೆಯಲ್ಲಿ ವಿಚಾರ ಮಾಡಿ, ವಚನಗಳನ್ನ ಏನಂದ್ರೆ ಎದೆ ಮೇಲೆ ಬರ್ಕೊಳ್ಬೇಕನ್ಸುತ್ತೆ ಒಮ್ಮೊಮ್ಮೆ. ದೇಹವೆಂಬ ಮನೆಯಲ್ಲಿ ಮಹಾಲಿಂಗವೆಂಬ ಅರಸು. ಎಲ್ಲಿದ್ದಾನೆ ಮಹಾಲಿಂಗ? ಹಾ, ಆಜ್ಞಾಚಕ್ರದಲ್ಲಿ 3ನೇ ಕಣ್ಣಿನಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ದೇಹವೆಂಬ ಮನೆಯಲ್ಲಿ ಮಹಾಲಿಂಗವೆಂಬ ಅರಸು ಮನವೆಂಬ ಪೀಠದ ಮೇಲೆ ಮೂರ್ತಿಗೊಂಡಿರಲು. ಒಂದು ವಿಚಾರ ಮಾಡಿ, ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ, ಹೊರಗಿನ ಕಣ್ಣು ಇಷ್ಟಲಿಂಗ, ಒಳಗಿನ ಕಣ್ಣು ಮಹಾಲಿಂಗ. 3ನೇ ಕಣ್ಣಂತ ಏನು ಮಾತಾಡ್ತೀರಲ್ಲ ಅದು ಮಹಾಲಿಂಗ. ಯಾಕೆಂದ್ರೆ ಮಹಾಲಿಂಗದಿಂದಲೇ ಶಿವಯೋಗ ಮಾಡಿಕೊಳ್ಳೋಕೆ ಸಾಧ್ಯ.
ಅವನೇ ನಿಮಗೆ ಒಳಗೆ ಕರ್ಕೊಂಡು ಹೋಗೋನು. ಅದಕ್ಕೆ ಏನಂದ್ರು, ದೇಹವೆಂಬ ಮನೆಯಲ್ಲಿ ಮಹಾಲಿಂಗವೆಂಬ ಅರಸು ಅಂದ್ರೆ ಅವನಿಗೆ ಮನವೆಂಬ ಪೀಠದ ಮೇಲೆ ಮೂರ್ತಿಕೊಂಡಿರಲು. ಅದಕ್ಕೆ ಮನಸ್ಸಿನ ಮೇಲೆ ಅತ್ಯಂತ ನಿಯಂತ್ರಣ. ಮನಸ್ಸಿನ ಮೇಲೆ ಯಾರು ಕೂತ್ಕೊಳ್ತಾರೆ ಅಂದ್ರೆ ಮಹಾಲಿಂಗ. ಕೂತ್ಕೊಂಡು ಹಾಗೆ ಸುಮ್ಮನೆ ಇದಾನ? ಇಲ್ಲ. ಅಂತಃಕರಣವೆಂಬ ಪರಿಚಾರಕಗಳ ಕೈಯಿಂದ ಪಂಚೇಂದ್ರಿಯಗಳೆಂಬ ಪರಿಯಾಣದಲ್ಲಿ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳೆಂಬ ಪದಾರ್ಥಗಳ ಎಡೆ ಮಾಡಿಸಿಕೊಂಡು ಅಂದ್ರೆ ನೈವೇದ್ಯ ಮಾಡಿಸಿಕೊಂಡು ಸವಿಯುತ್ತಿರಲು ಆನಂದವೇ ಮಹಾಪ್ರಸಾದವಾಗಿ ಉರುಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರನು ಸದಾ ಸನ್ನಿಹಿತ. ಏನು ವಚನ ನೋಡಿ, ಏನು ವಚನ! ದೇಹವೆಂಬ ಮನೆಯಲ್ಲಿ ಆ ಮೂರನೆಯ ಕಣ್ಣಿನಲ್ಲಿ, ನನ್ನ ಅಂತರಂಗದ ಕಣ್ಣು ಅದು ಮಹಾಲಿಂಗ ಅಂದ್ರೆ. ಮಹಾಲಿಂಗವನ್ನ ಸಾಮಾನ್ಯವಾಗಿ ತಗೋಬಾರ್ದು. ಮಹಾಲಿಂಗದಿಂದಲೇ ಶಿವಯೋಗ ಸಾಧ್ಯ ನೋಡಿ. ಅದೇ ಅಂತರಂಗದ ಒಳದೃಷ್ಟಿ, ಹೊರದೃಷ್ಟಿ, ಇಷ್ಟಲಿಂಗದ ಮೇಲೆ ಒಳದೃಷ್ಟಿ, ಮಹಾಲಿಂಗದ ಮೇಲೆ ಅನಿಮಿಷ ದೃಷ್ಟಿಯಿಂದ ನೋಡೋದು. ಇಷ್ಟಲಿಂಗ ಮಹಾಲಿಂಗ, ಮಹಾಲಿಂಗ ಇಷ್ಟಲಿಂಗ, ಒಳಕಣ್ಣು ಒಳಕಣ್ಣು, ಒಳಕಣ್ಣು ಹೊರಕಣ್ಣು. ಹೀಗಾಗಿ ಅರಸ ಯಾರು ನನ್ನ ದೇಹದ ಮೇಲೆ ಅಂದ್ರೆ ಆ ಮಹಾಲಿಂಗ. ಆತ ಏನ್ ಮಾಡಿದಾನೆ? ನಮ್ಮ ಮನವೆಂಬ ಪೀಠದ ಮೇಲೆ ಮೂರ್ತಿಗೊಂಡು ಪ್ರತಿಷ್ಠಾಪಿಸಲ್ಪಟ್ಟಿದ್ದಾನೆ. ಎಡಕರ ಹಸ್ತದಲ್ಲಿ ಇಷ್ಟಲಿಂಗವನ್ನ ಪ್ರತಿಷ್ಠಾಪನೆ ಮಾಡಿಕೊಂಡಿದ್ದೇನೆ. ನನ್ನ ಮನಸ್ಸೆಂಬ ಪೀಠದ ಮೇಲೆ ಅಂತರಂಗದ ಒಳಗೆ ಮಹಾಲಿಂಗವನ್ನ ನಾನು ಪ್ರತಿಷ್ಠಾಪಿಸಿ ಬಿಟ್ಟಿದ್ದೇನೆ ಬಂಧುಗಳೇ. ಅಲ್ಲಿ ಏನ್ ಮಾಡ್ತಾ ಇದ್ದಾನೆ ಅವನು? ಆತ ಮಹಾಲಿಂಗ ನಮ್ಮ ಅಂತಃಕರಣಗಳು. ಯಾವುವು ಅಂತಃಕರಣಗಳು? ಅಂತಃಕರಣ ಚಿತ್ತ, ಮನ, ಬುದ್ಧಿ, ಅಹಂಕಾರ, ಕರ್ಣ ಚತುಷ್ಟಯಗಳು. ಇವುಗಳನ್ನೇನ್ ಮಾಡ್ತಾನೆ ಅವನು? ಅವ್ರನ್ನ ಕರೀತಾನೆ, ಬರ್ರೋ ಇಲ್ಲಿ ಅಂತ ಕರೀತಾನೆ. ಏನ್ ಹೇಳ್ತಾನೆ ಅವ್ರಿಗೆ? ಬರ್ರೋ ಇಲ್ಲಿ. ಯಾರಿಗೆ? ನನ್ನಲ್ಲಿರುವ ಈ ಇವರೆಲ್ಲ ದುಷ್ಟರೇ ಇವರು. ಚಿತ್ತ, ಮನ, ಬುದ್ಧಿ, ಅಹಂಕಾರ, ಇವ್ರನ್ನ ಯಾರನ್ನೂ ಬಿಟ್ಟಿಲ್ಲ. ಅವ್ರನ್ನ ಕರೀತಾನೆ ಆ ಮಹಾಲಿಂಗ. ಇಲ್ಲಿ ಬನ್ನಿ ಅಂತ ಕರೀತಾನೆ. ನೋಡಿ 5 ತಟ್ಟೆ ಕೊಡ್ತೀನಿ ನಿಮಗೆ, 5 ತಟ್ಟೆ ತಗೊಳ್ಳಿ. ಆ ತಟ್ಟೆಗೆ ಹೋಗಿ ಪಂಚ ವಿಷಯಗಳನ್ನ ಪದಾರ್ಥಗಳನ್ನಾಗಿ ನೈವೇದ್ಯ ರೂಪಕ್ಕೆ ತಗೊಂಡ್ ಬನ್ನಿ ಅಂತಾನೆ. ಯಾವ ಪಂಚೇಂದ್ರಿಯಗಳನ್ನ ಯಾವ ಪಂಚೇಂದ್ರಿಯಗಳನ್ನು ಆತ ತಗೊಂಡ್ ಬಾ ಅಂತಾನೆ? ಹೇಳಿ ನೋಡೋಣ. ಗಂಧ, ರೂಪ, ಇಲ್ಲ, ನಾಸಿಕ, ಜಿವ್ವೆ, ಕಣ್ಣು, ಅವನ್ನ ತಟ್ಟೆಯಲ್ಲಿ ಹಿಡ್ಕೊಂಡ್ ಬಾ ಅಂತಾನೆ. ಪಂಚ ವಿಷಯಗಳನ್ನ ಆ ತಟ್ಟೆಯಲ್ಲಿ ಹಾಕ್ಬೇಕು. ಪಂಚ ವಿಷಯಗಳು ಯಾವುವು? ಗಂಧ, ರೂಪ, ರಸ, ಸ್ಪರ್ಶ, ಶಬ್ದ. ಅವುಗಳನ್ನ ನೀವು ನನ್ನ ಆ ತಟ್ಟೆಗಳಲ್ಲಿ ಹಾಕೊಂಡು ಬಂದು ನನಗೆ ನೈವೇದ್ಯ ರೂಪವಾಗಿ ಕೊಡಿ ಅಂತ ಹೇಳ್ತಾನೆ. ಯಾರಿಗೆ? ಆ ಪರಿಚಾರಕರಿಗೆ. ಯಾರವರು? ಮನ, ಬುದ್ಧಿ, ಚಿತ್ತ, ಅಹಂಕಾರಗಳನ್ನ ಕರೆದು ಹೇಳ್ತಾನೆ ಅವನು. ಯಾರು? ಮಹಾಲಿಂಗ. ಅವನು ತಗೊಂಡ್ ಬಂದಾಗ ಆ ಪದಾರ್ಥಗಳನ್ನ ನಾವೇನ್ ಮಾಡ್ತಿದ್ವಿ ಹೇಳಿ? ಅವನು ನೈವೇದ್ಯ ರೂಪದಲ್ಲಿ ಸ್ವೀಕರಿಸ್ತಾ ಇರದಿದ್ರೆ ನಾವೇನ್ ಮಾಡ್ತಿದ್ವಿ? ಹೊರಮುಖವಾಗಿ ನಾವೇನೇನೋ ಕೆಟ್ಟ ಕೆಲಸ ಮಾಡ್ತಾ ಇದ್ವಿ. ಆದ್ರೆ ಈ ಮಹಾಲಿಂಗ ಏನ್ ಮಾಡ್ತಿದ್ದಾನೆ? ಬಂಡ್ರೋ ಇಲ್ಲಿ, ಆ ನೈವೇದ್ಯ ರೂಪದಲ್ಲಿ ನನಗೆ ಎಡೆ ಮಾಡಿ ಅವುಗಳನ್ನ ಅಂತ ಹೇಳಿ, ನೀವೇನದ್ರಿಂದ ಕೆಟ್ಟ ಕೆಲಸ ಮಾಡ್ತಿದ್ದೀನಲ್ಲ, ಅವನು ಎಡೆ ಮಾಡಿಸಿಕೊಂಡು ಸವಿಯುತ್ತಿರುವನು. ಹೀಗಾಗಿ ಆ ಪದಾರ್ಥಗಳು ನಿಮ್ಮವೂ ಆಗಿಲ್ಲ ಈಗ. ಆಗ ನೀವು ಶಿವಯೋಗದಲ್ಲಿ ಮಹಾಲಿಂಗವನ್ನ ಆರಾಧಿಸುವಾಗ ಮಹಾಲಿಂಗಾಯ ನಮಃ, ಮಹಾಲಿಂಗಾಯ ನಮಃ, ಮಹಾಲಿಂಗಾಯ ನಮಃ, ಮಹಾಲಿಂಗಕ್ಕೆ ಶರಣು ಶರಣಾರ್ಥಿ, ಮಹಾಲಿಂಗಕ್ಕೆ ಶರಣು ಶರಣಾರ್ಥಿ, ಮಹಾಲಿಂಗಕ್ಕೆ ಶರಣು ಶರಣಾರ್ಥಿ ಅಂದಾಗ, ಅವನ ಅರ್ಚನೆ ಮಾಡಿದಾಗ ಅಲ್ಲಿ ಆನಂದವೇ ಮಹಾಪ್ರಸಾದವಾಗಿ ಅಂಗಕ್ಕೆ ಲಿಂಗವು ಸದಾ ಸನ್ನಿಹಿತವಾಗಿತ್ತಂತ ಉರುಲಿಂಗ ಪೆದ್ದಿಗಳು ಹೇಳ್ತಾ ಇದ್ದಾರೆ. ಆ ಪ್ರಸಾದವನ್ನ ಸವಿಯಲು ಅಂಗವು ಲಿಂಗವಾಗಲೇಬೇಕು ಅಂತ ಈ ಒಂದು ಉರುಲಿಂಗ ಪೆದ್ದಿಗಳ ವಚನ ನಮಗೆ ನಿರೂಪಿಸಲ್ಪಡ್ತಾ ಇದೆ. ಹೀಗಾಗಿ ನಮ್ಮ ಮಹಾಲಿಂಗ ಅನ್ನೋದು ಮಹಾಲಿಂಗವೆಂಬ ಅರಸು ಒಳಗಿನ ಎಲ್ಲಾ ಲಿಂಗಗಳ ದರ್ಶನವನ್ನ ನಿಮಗೆ ಮಾಡಿಕೊಡ್ತಾನೆ ನೋಡಿ. ದಶಲಿಂಗಗಳ ದರ್ಶನ ಅಂದ್ರೆ 9 ಲಿಂಗ ಮಹಾಲಿಂಗದಿಂದಲೇ ನಾವು ನೋಡ್ಬೇಕು. ಆಚಾರಲಿಂಗಾದಿಯಾಗಿ ಅನುಲಿಂಗದ ತನಕ ಹೋಗೋದು ಈ ಮಹಾಲಿಂಗದ ಮೂಲಕವೇ ಅಂತ ತಾವು ಯಾವಾಗಲೂ ನೆನ್ಪಿಟ್ಕೋಬೇಕು. ಅದಕ್ಕೆ ಏನಂದ್ರು? ದೇಹವೆಂಬ ಮನೆಯಲ್ಲಿ ಮಹಾಲಿಂಗವೆಂಬ ಅರಸು. ಅದಕ್ಕೆ ಬಂಧುಗಳೇ, ಮನ, ಚಿತ್ತ, ಬುದ್ಧಿ, ಅಹಂಕಾರ ಇವೇನು ದುಷ್ಟ ಶಕ್ತಿಗಳಿವೆ ನೋಡಿ ನಮ್ಮಲ್ಲಿ, ಅಂತಃಕರಣ ಅಂತ ಏನಿದೆ, ಎನ್ನ ಚಿತ್ತವು ಹತ್ತಿಯ ಹಣ್ಣು ನೋಡಯ್ಯ ಅಂತ ಅದನ್ನೆಲ್ಲ ಯಾಕೆ ಮಾತಾಡಿದಾರೆ ಅಂದ್ರೆ, ಇದೀಗ ತಾಯಿಯವರು ಕೂಡ ಹೇಳಿದ್ರು ಮನವೆಂಬುದು ಅದು ಅವನಲ್ಲಿ ಸಿಲುಕಿಸ್ಬೇಕು ಅಂತ. ಇರ್ಲಿ, ಆ ಮನದ ಮೇಲೆ ನೀವು ನಿಯಂತ್ರಣ ಮಾಡ್ಕೊಳ್ಬೇಕಂದ್ರೆ ಮಹಾಲಿಂಗ ಮಹಾಲಿಂಗ ಮಹಾಲಿಂಗ. ಹೀಗಾಗಿ ಬಂಧುಗಳೇ, ನಾನಿಲ್ಲಿ ನಿಲ್ಲಿಸ್ತೀನಿ. ಈ ಸಕಿಲಿಗಳು ಮುಂದೆ ಹೋಗ್ತಾ ಇವೆ, ಮತ್ತೆ ಮಾತನಾಡೋಣ.
ಆದರೆ ಈ ಮಹಾಲಿಂಗ ಏಕೆ ಬೇಕು, ಅದು ಎಲ್ಲಿದೆ, ಅದನ್ನೆಲ್ಲ ತಾವು ಅರ್ಥ ಮಾಡಿಕೊಳ್ಳಿ. ಯಾಕೆಂದ್ರೆ ಮನವನ್ನ ಮಾಡಿಬೇಕು ನೋಡಿ. ನಮ್ಮ ನಮ್ಮ ಶಿವಯೋಗದಲ್ಲಿ ಮಹಾಲಿಂಗ ಅನ್ನೋದು ಒಳಕನ್ನಾಗಿ ನನಗೆ ಕಾಣಿಸ್ತಾ ಇದೆ. ಇಷ್ಟಲಿಂಗವನ್ನ ಕರಹಸ್ತದಲ್ಲಿ ಇಟ್ಟುಕೊಂಡು ನಾನು ಶಿವಯೋಗವನ್ನ ಆರಂಭಿಸಿದಾಗ ಹೇಗೆ ಮಾಡ್ತೀನಿ ಹೇಳಿ, ಮೊದಲು ಇಷ್ಟಲಿಂಗವನ್ನ ಇಡ್ತೀನಿ, ನೋಡೋಕೆ ಶುರು ಮಾಡ್ತೀನಿ, ಬೆನ್ನು ನೇರವಾಗಿದೆ, ಹೊರದೃಷ್ಟಿ ಇಷ್ಟಲಿಂಗದ ಮೇಲೆ ಇಟ್ಟು ಒಳದೃಷ್ಟಿ ಮಹಾಲಿಂಗದ ಮೂಲಕ ನಾನು ಆಚಾರಲಿಂಗ ಗುದ ಮಂದಿರದಲ್ಲಿರುವ ಆಚಾರಲಿಂಗದತ್ತ ಈಗ ಸಾಗಿಸಲು ಈ ಮಹಾಲಿಂಗವೇ ಬೇಕು. ಮಹಾಲಿಂಗಕ್ಕೆ ನಾನು ಬೇಡ್ಕೊಳ್ತೀನಿ, ನಮ್ 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 ಆಚಾರಲಿಂಗಾಯ ನಮಃ, ಆಚಾರಲಿಂಗಾಯ ನಮಃ, ಆಚಾರಲಿಂಗಾಯ ನಮಃ. ಆಚಾರಲಿಂಗಕ್ಕೆ ಶರಣು ಶರಣಾರ್ಥಿ, ಆಚಾರಲಿಂಗಕ್ಕೆ ಶರಣು ಶರಣಾರ್ಥಿ, ಆಚಾರಲಿಂಗಕ್ಕೆ ಶರಣು ಶರಣಾರ್ಥಿ. ಈ ಅ ಉ ಮ ಅನ್ನೋದನೇ ಮಹಾಲಿಂಗ. ಪ್ರತಿ ಸಾರಿ ನಾನು ಮ ಅಂತ ಯಾಕಂತೀನಿ ಶಿವಯೋಗದಲ್ಲಿ ಅಂದ್ರೆ ನನಗೆ ಮಹಾಲಿಂಗದ ಸಹಕಾರ ಬೇಕು, ಮಹಾಲಿಂಗದ ಕರುಣೆ ಬೇಕು. ಮಹಾಲಿಂಗವೇ ನನಗೆ ಕರೆದುಕೊಂಡು ನನ್ನ ಕೈ ಹಿಡಿದು ಕರೆದುಕೊಂಡು ನನ್ನ ಒಳಗೆ ಇರಿಸಬೇಕು ನೋಡಿ. ಮೇಲೇನು ಅವನು ಏರಿಸಬೇಕು, ನಿಷ್ಕಲಲಿಂಗ, ನಿಶೂನ್ಯಲಿಂಗ, ನಿರಂಜನಲಿಂಗ, ಅನುಲಿಂಗವನ್ನು ಕೂಡ ಅವನೇ ತೋರಿಸಬೇಕು. ಆಚಾರಲಿಂಗ, ಗುರುಲಿಂಗ, ಜಂಗಮಲಿಂಗ, ಶಿವಲಿಂಗ, ಪ್ರಸಾದಲಿಂಗವನ್ನು ಕೂಡ ಇವನೇ ತೋರಿಸೋದ್ರಿಂದ ದೇಹವೆಂಬ ಮನೆಯಲ್ಲಿ ಮಹಾಲಿಂಗವೆಂಬ ಅರಸು ಅಂತ ಗುರುಲಿಂಗ ಪೆದ್ದಿಗಳದನ್ನ ಯಾಕೆ ಹೇಳಿದರೆ ಅಂದ್ರೆ ಮಹಾಲಿಂಗವೇ ನಮಗೆ ಮೂಲ ಒಳಕನ್ನಾಗಿದೆ ಶಿವಯೋಗವನ್ನ ಮಾಡಿಕೊಳ್ಳಲು ಮೂರನೆಯ ಕಣ್ಣಿನಲ್ಲಿರುವೆ ಈ ಮಹಾಲಿಂಗ ಎಂಬ ಅರಸ ಏನಿದಾನೆ ನೋಡಿ, ಅವನು ಮನವೆಂಬ ಪೀಠದ ಮೇಲೆ ಕೂತ್ಕೊಳ್ತಾನೆ. ಮಹಾಲಿಂಗ ಬರೀ ಲಿಂಗಗಳ ದರ್ಶನ ಮಾಡಿಸೋಲ್ಲ, ನಮ್ಮ ಈ ಮನವನ್ನ ಅಂತಃಕರಣಗಳೆಂಬ ಪರಿಚಾರಕರಿಂದ ಪಂಚೇಂದ್ರಿಯಗಳೆಂಬ ತಟ್ಟೆಯಲ್ಲಿ ಪಂಚ ವಿಷಯಗಳನ್ನ ಪದಾರ್ಥಗಳನ್ನಾಗಿ ನೈವೇದ್ಯ ರೂಪದಲ್ಲಿ ಎಡೆ ಮಾಡಿಸಿಕೊಂಡು ಸವಿಯುತ್ತಿರ್ತಾನಂದ್ರೆ ನಿಮ್ಮ ಕೈಯಲ್ಲಿ ಈಗ ಪಂಚೇಂದ್ರಿಯಗಳು ಇಲ್ಲ, ಆ ಪಂಚ ವಿಷಯಗಳೂ ಇಲ್ಲ, ಅವೆಲ್ಲ ಶಿವಯೋಗದತ್ತ ಸಾಗ್ತಾ ಇದೆ ಅಂತ ಹೇಳಿ ಇಲ್ಲಿಗೆ ನಾನು ನಿಲ್ಲಿಸ್ತೀನಿ. ಕೊಟ್ಟ ಅವಕಾಶಕ್ಕಾಗಿ ತಮ್ಮೆಲ್ಲರ ಪಾದಾರವಿಂದಗಳಿಗೆ ನಮಿಸುತ್ತಾ ಇಲ್ಲಿಗೆ ನಾನು ನಿಲ್ಲಿಸುತ್ತೇನೆ. ಈ ಸಕಿಲಗಳನ್ನ ಮತ್ತೆ ಮುಂದಿನ ಸೋಮವಾರ ಮತ್ತೆ ಮುಂದುವರಿಸೋಣ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ತಮ್ಮ ಪಾದಗಳಿಗೂ ಶರಣು ಶರಣಾರ್ಥಿಗಳು ಅಪ್ಪ ಅವರೇ. ಶರಣು ಶರಣಾರ್ಥಿಯನ್ನ ಶರಣು ಶರಣಾರ್ಥಿ ಅಪ್ಪ. ಇಲ್ಲಿಯವರೆಗೆ ಸುದೀರ್ಘವಾಗಿ 1 ಗಂಟೆ ಕಾಲ ಸಕೀಲಗಳ ಬಗ್ಗೆ ವಿಸ್ತಾರವಾಗಿ ಅನುಭವವನ್ನ ಎಡೆ ಮಾಡ್ತಕ್ಕಂತ ನೋಲಿಯಪ್ಪರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ಇಂದಿನ ಈ ಒಂದು ಅನುಭವದ ಮೇಲೆ ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆ ಇದ್ರೆ ಕೇಳ್ರಿ, ಅಪ್ಪಾರು ಉತ್ತರ ನೀಡ್ತಾರೆ. ಶರಣು ಶರಣಾರ್ಥಿ ಅಪ್ಪರ. ಹಲೋ 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 ಅಣ್ಣ, ಹೇಳಿ ಅಣ್ಣ ಶಿದ್ಲಿಂಗನ ಹೇಳಿ ಅಪ್ಪರ. ಈಗ ಇಷ್ಟಲಿಂಗ ಅದು ಅನ್ವೇಷ ದೃಷ್ಟಿಯಿಂದ ಅದು ಪ್ರಾಣಲಿಂಗವಾಗಿ ಅಂತರಂಗದೊಳಗ ನೆಲೆಗೊಂಡ ನಂತರ ಅದು ಚರಿಸುವಿಕೆ ಎಲ್ಲಿಂದ ಪ್ರಾರಂಭ ಆಗ್ತದ್ರಪ್ಪರ? ಆಚಾರಲಿಂಗದಿಂದನೇ ಪ್ರಾರಂಭ ಆಗ್ಬೇಕು. ಹೌದಲ್ರಿಪ್ಪರ? ಆಚಾರಲಿಂಗದಿಂದ ಪ್ರಾರಂಭವಾಗಿರ್ತಕ್ಕಂಥದ್ದು ಪ್ರವೃತ್ತಿ ನಿವೃತ್ತಿ ಮಾರ್ಗದಿಂದ ಕೊನೆಯಲ್ಲಿ ಮಹಾಲಿಂಗಕ್ಕೆ ಹೋಗಿ ಅಲ್ಲಿ ಐಕ್ಯ ಸ್ಥಳದೊಳಗೆ ನಿಂತ್ಕೊಳ್ತದ ಸರ್. ಐಕ್ಯ ಸ್ಥಳದಿಂದ ಮುಂದೆ ಹೋಗ್ತಕ್ಕಂಥದ್ದು. ಹೌದಲ್ರಿಪ್ಪರ? ಈಗ ಮತ್ತೆ ತಾವು ಹೇಳ್ದಂಗೆ ಇದು ಅಕಾರ ಉಕಾರ ಮಹಾಲಿಂಗದಿಂದ ಮತ್ತೆ ಕೆಳಗೆ ಆಚಾರಲಿಂಗಕ್ಕೆ ಬರೋದು ಅಲ್ಲ. ನಾನು ಒಂದ್ ಪ್ರಶ್ನೆ ನಿಮ್ಗೆ ಕೇಳ್ತೀನಿ. ಈಗ ಒಳಗೆ ನೀವು ಹೇಗೆ ಹೋಗ್ತೀರಿ ದೇಹದೊಳಗೆ? ಅದು ಇಷ್ಟಲಿಂಗದ ಮುಖಾಂತರನೇ. ಅಲ್ಲಿ ಇಲ್ಲ, ಇಷ್ಟಲಿಂಗದ ಆಯ್ತು, ಹೊರ ದೃಷ್ಟಿ ನಿಮ್ಮದು ಇಷ್ಟಲಿಂಗದ ಮೇಲೆ ಇದೆ. ಈಗ ಒಳಗೆ ಪ್ರವೇಶ ಮಾಡ್ಬೇಕಲ್ಲ ದೇಹಕ್ಕೆ, ನಿಮ್ಮದು ಮೂರನೇ ಕಣ್ಣಿನಿಂದ ತಾನೇ ನೀವು ಒಳಗೆ ಹೋಗ್ಬೇಕೀಗ. ಮತ್ ಮೂರನೇ ಕಣ್ಣಿನಲ್ಲಿ ಯಾವ ಲಿಂಗ ಇದೆ? ಹಾಗಾದ್ರೆ ಮೂರನೇ ಕಣ್ಣಿನಲ್ಲಿ ಇರತಕ್ಕಂಥದ್ದು ಈ ಮಹಾಲಿಂಗ ಅಂತಂದ್ರೆ ಮತ್ತೆ ಅದೇ ಪ್ರಾಣಲಿಂಗವಾಗಿನ ಪರಿವರ್ತನೆ ಆದಂಗ ಆತಲ್ರಿ ಪರ? ಮತ್ತೆ ಅಲ್ಲಲ್ಲ, ಶಿವಯೋಗದಲ್ಲಿ ನೀವು ಈ ಎಲ್ಲಾ ನವಲಿಂಗಗಳನ್ನ ದರ್ಶನ ಮಾಡಿಕೊಳ್ಳಬೇಕಾದರೆ ಮಹಾಲಿಂಗದ ಮೂರನೇ ಕಣ್ಣಿನಿಂದ ಒಳಗೆ ಅಂತರದೊಳಗೆ ಇಳಿಬೇಕು. ಬೇರೆ ಪ್ರವೇಶ ದ್ವಾರ ಎಲ್ಲಿದೆ ನಿಮಗೆ? ಪ್ರವೇಶ ದ್ವಾರ ಅನ್ನೋದು ಬೇಕಲ್ಲ. ಇಲ್ಲಿ ಪ್ರಾಣಲಿಂಗ ಮತ್ತೆ ಭಾವಲಿಂಗದ ಬಗ್ಗೆ ಮಾತಾಡ್ತಾ ಇಲ್ಲ. ನವಲಿಂಗದ ದರ್ಶನವನ್ನ ನೀವು ಶಿವಯೋಗದಲ್ಲಿ ಮಾಡ್ಕೋಬೇಕಾದ್ರೆ ಒಳಗೆ ಹೇಗೆ ಹೋಗೋರು? ನಿಮ್ಮ ಕಣ್ಣು ಯಾವುದು? ನಿಮ್ಮ ಕಣ್ಣು. ಇನ್ನೊಂದ್ರೆ ಈಗ ನನ್ನ ಮೂಲ ಪ್ರಶ್ನೆ ಏನಂತಂದ್ರ,
ಪ್ರಾಣವಾಗಿ ಅದು ಕಾಯದೊಳಗೆ ನೆಲೆ ನಿಂತಾಗ ಮಾತ್ರ ಅದು ಚರಿಸ್ಲಿಕ್ಕೆ ಪ್ರಾರಂಭ ಆಗ್ತದೆ. ಆ ಚರಿಸುವಿಕೆ ಅಂತಕ್ಕಂಥದ್ದು ಪ್ರಾರಂಭದಲ್ಲಿ ಅಥವಾ ಪ್ರತಿಷ್ಠಾಪನೆಗೊಳ್ತಕ್ಕಂಥದ್ದು ಎಲ್ಲಿ? ಅದೇ ಲಿಂಗ, ಅದೇ ಪ್ರಾಣಲಿಂಗ ಚರಿಸಿ ಆಚಾರಲಿಂಗ ಆಗ್ತದಲ್ರಿ ಪರ. ಹಂಗಲ್ಲ ಅಣ್ಣ, ನೀವು ಒಳಗೆ ಇಳಿಯೋರ್ ಹೇಗೆ? ಆಚಾರಲಿಂಗಕ್ಕೆ ಹೋಗೋರ್ ಹೇಗೆ? ಎದ್ರ ಮುಖಾಂತರ ಹೋಗ್ತೀರಿ ನೀವು? ನಕಾರ ಪ್ರಣವದ ನಕಾರ ಓಂ ನಾಮ್, ಓಂ ನಾಮ್. ಹಾ, ಅದು ಪ್ರಣವಾಕ್ಷರ ಆಯ್ತು, ಪ್ರಣವಾಕ್ಷರ ಆಯ್ತು. ಅವ್ರು ಹೇಳೋದು ಅಲ್ಲಿ ತನಕ ಹೋಗ್ಬೇಕಲ್ಲ, ಈ ಕೆಳಗಡೆ. ಅದ್ರ ಹೇಗ್ ಹೋಗ್ತೀರಿ ನೀವು? ಭ್ರೂ ಮಧ್ಯದೊಳಗ ದೃಷ್ಟಿ ಇಟ್ಟು ಹೋಗ್ತೀವಿ. ಹಾ, ಅದು ನಾನು ಹೇಳ್ತಾ ಇರೋದು. ನೀವು ಅನಿಮಿಷ ದೃಷ್ಟಿಯನ್ನ ಎಲ್ಲಿ ಇಡ್ತೀರಿ? ಒಂದು ಇಷ್ಟಲಿಂಗದ ಮೇಲೆ ಹೊರದೃಷ್ಟಿ, ಒಳ ದೃಷ್ಟಿಯನ್ನ ನೀವು ಮಹಾಲಿಂಗದ ಮೂಲಕವೇ ಒಳಗಿಳಿಬೇಕೀಗ. ಮಹಾಲಿಂಗದ ಒಂದೇ ಕಣ್ಣು ನಿಮಗೆ ಒಳಗೆ ಹೋಗಲು ಪ್ರವೇಶ ದ್ವಾರ ಯಾವುದು ನಿಮ್ಮ ದೇಹಕ್ಕೆ? ಈಗ ಅದು ಮಹಾಲಿಂಗ. ಅದಕ್ಕೆ ಮಹಾಲಿಂಗವೆಂಬ ಅರಸು. ಮಹಾಲಿಂಗದ ಬಗ್ಗೆ ಯಾಕೆ ನೀವೆಲ್ಲಾ ವಚನಗಳನ್ನು, ಶಿವಯೋಗದ ವಚನಗಳನ್ನು ತೆಗೆದು ನೋಡಿ, ಮಹಾಲಿಂಗಕ್ಕೆ ಪ್ರಾಮುಖ್ಯತೆ ಯಾಕೆ ಕೊಡ್ತಾರಂದ್ರೆ, ಮಹಾಲಿಂಗವೇ ಎಲ್ಲದಕ್ಕೂ ಇವತ್ತು ಈಗ ಬಂತು ಮಹಾಲಿಂಗವೆಂಬ ಅರಸು ಎನ್ನ ಮನದ ಮೇಲೆ. ಯಾಕಂದ್ರೆ ಮಹಾಲಿಂಗದ ಮುಖಾಂತರ ಇದೆಲ್ಲ ಸಾಗಬೇಕು. ಪಿಂಗಳ ಅದು ಸುಷುಮ್ನ ನಾಳದ ಉಸಿರಿನಿಂದ ಅನಾದಿ ಹಂತಕ್ಕ ಹೋಗಿರ್ತಕ್ಕಂಥದ್ರಿ ಪರದ. ಅಲ್ಲ, ಆದಿಗೆ ಮೂಲದಿಂದ ಹೋಗ್ತಕ್ಕಂಥದ್ದು ನಮ್ಗ ಅರ್ಥ ಆಗ್ತಾ ಇಲ್ರಿ. ಅಲ್ಲ, ನೀವು ಶಿವಯೋಗವನ್ನ ಹೇಗೆ, ನಾನೇನನ್ನೋದು ಈಗ ಜನಸಾಮಾನ್ಯರಿಗೆ ನೀವು ಹೇಳ್ಬೇಕಾಗಿದೆ ಶಿವಯೋಗವನ್ನ. ನನಗೆ ಆಚಾರಲಿಂಗಕ್ಕೆ ಹೋಗ್ಬೇಕಾಗಿದೆ. ಈಗ ಇಡ ಪಿಂಗಳ ಅನ್ನೋದಾಗ ನಿಮ್ಮ ದೃಷ್ಟಿ ಯೋಗದಿಂದ ನೀವು ಒಳಗೆ ಹೋಗ್ಬೇಕು. ಇಡ ಪಿಂಗಳ ಇಲ್ಲಿ ಬರೋಲ್ಲ, ಉಸಿರಾಟದಿಂದ ಯಾರು ಒಳಗೆ ಹೋಗೋಲ್ಲ. ಈಗ ದೃಷ್ಟಿಯಿಂದ ಹೋಗ್ಬೇಕು ನೀವು. ಇದು ದೃಷ್ಟಿಯೋಗದಿಂದ ಒಳಗೆ ಹೋಗ್ಬೇಕು. ದೃಷ್ಟಿಯೋಗಕ್ಕೆ ಒಳಗೆ ಹೋಗಕ್ಕೆ 3ನೇ ಕಣ್ಣು ಬೇಕು. 3ನೇ ಕಣ್ಣಿನಲ್ಲಿ ಒಂದು ಲಿಂಗ ಬೇಕು, ಅದು ಮಹಾಲಿಂಗ. ಆ ಮಹಾಲಿಂಗಕ್ಕೆ ನಾವು ಅದಕ್ಕೆ ಅಂದು ಒಳಗೆ ಹೋಗ್ಬೇಕು. ಆಚಾರಲಿಂಗವನ್ನು ತೋರಿಸ್ತಾನೆ ಅವನೇ. ಜಂಗಮಲಿಂಗ, ಶಿವಲಿಂಗ ಇವನ್ನೆಲ್ಲ ತೋರಿಸೋನು ಅವನೇ. ಹಾಗೇನೆ ನಿಷ್ಕಲಲಿಂಗ, ನಿಶೂನ್ಯಲಿಂಗ, ಶಿವಲಿಂಗ, ಇವು ನಿರಂಜನ ಲಿಂಗವನ್ನು ತೋರಿಸೋನು ಕೂಡ ಈ ಮಹಾಲಿಂಗವೇ. ದಿಸ್ ಇಸ್ ಎ ಪ್ರೂವನ್ ಸೈನ್ಸ್. ನೀವು ಬೇರೆ ಹಾಗೇನೆ ಊಹಿಸಿಕೊಂಡು ನಾನು ಒಳಗೆ ಹೋಗ್ತೀನಿ ಅನ್ನೋಕ್ಕಾಗೋಲ್ಲ. ದೃಷ್ಟಿ ಬೇಕದಕ್ಕೆ. ಅಂತರ್ದೃಷ್ಟಿ ಯಾವುದಂದ್ರೆ ಮಹಾಲಿಂಗ, ನನ್ನ ಪ್ರಕಾರ. ವೈಯಕ್ತಿಕ ಅಭಿಪ್ರಾಯ. ಪಾಪ ಬೇರೆ ಯಾರಾದ್ರೂ ಇದ್ರೆ ನೀವು ಚಿಂತನೆ ಮಾಡಿ. ಓಂ ಅನ್ಬೇಕಾದ್ರೆ ಉಸಿರನ್ನ ಆ ಮಹಾಲಿಂಗ ತನಕ ತಗೊಂಡು ಹೋಗಿ ಆಮೇಲೆ ನಂತರ ಅಂತ ಅನ್ನೋದಲ್ಲ. ಇಲ್ಲ. ನಾನು ಯಾಕೆ ಓಂ ಅಂತೀನಿ ಅಂದ್ರೆ, ಆ ಮಹಾಲಿಂಗಕ್ಕೆ ನನ್ನ ಪ್ರಾರ್ಥನೆ ಇದೆ. ಏನು? ಮಹಾಲಿಂಗವೇ ಓಂಕಾರದಲ್ಲೇನೆ ಓಂಕಾರ ಅಂದ್ರೇನೆ ಈಗ ನೋಡಿ, ಓಮನು ಅನ್ಬಹುದು ನೀವು, ಓಮನು ಅದೇ ಓಮನು ಅನ್ಬಹುದಕ್ಕ ನೀವು. ಓಂ ಅಂತಾನು ಅನ್ಬಹುದು. ಹಾ, ನೀವು ಅದನ್ನು ಅನ್ಬಹುದು. ಇಲ್ಲ ಊಮು ಯಾಕೆ ಅನ್ಬೇಕಂದ್ರೆ, ಒಂದು ಮಾತ್ರೆ, ಊ 2 ಮಾತ್ರೆ, ಮಸ್ತಿಷ್ಕ ಅಂದ್ರೆ 3 ಮಾತ್ರೆ ಅನ್ಬೇಕು ನೀವು. ಉದರ, ಎದೆ, ಇಡೀ ತಲೆ, ಈ 3ರಲ್ಲಿ 3 ಎಳೆಯ ಇದು ಬರುತ್ತೆ. ಇವೆಲ್ಲ 3 ಏನು ಸಕಿಲ್ಗಳಿವೆ ನೋಡಿ, ಅವೆಲ್ಲವನ್ನ ಓಮದಲ್ಲಿ ಇರ್ಲಿ. ನೀವು ಓಂ ಅನ್ರಿ ಅಥವಾ ಓಂ ಆದ್ರೂ ಅಂದು ಮಹಾಲಿಂಗಕ್ಕೆ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ ನಾನು. ಅಲ್ಲ, ಮೊದ್ಲು ಓಂ ಅಂತ ಅಂದ ಆಮೇಲೆ ನಮ್ಮ ಅಂತೀವ್ರಪ್ಪ. ಓಂ ನಮ್ ಅಂದಾಗ ಏನು? ಓಂ ಅಂದ ತಕ್ಷಣ ಮಹಾಲಿಂಗ, ಅದು ಮಹಾಲಿಂಗ. ಆ ನಂತರ ಆಚಾರಲಿಂಗ ಬರುತ್ತೆ. ಓಂ ನಮ್ ಅನ್ನೋದು ಮುಂದೆ ಓಂ, ಮತ್ ಓಂ ಆಚಾರಲಿಂಗ ನಮಃ ಅಂತೀರಿ. ಓಂ ಆಚಾರಲಿಂಗಕ್ಕೆ ಶರಣಾರ್ಥಿ. ಅದು ಆ ಓಂ ಅನ್ನೋದಂದ್ರೆ ಏನಂದ್ರೆ ಮಹಾಲಿಂಗ. ಅದೇ ಹಾಗೆ ಮಾಡೋದ್ರಪ್ಪ. ಹಾಗೆ ಮಾಡ್ಬೇಕು. ಯಾಕೆಂದ್ರೆ ಮಹಾಲಿಂಗ ನಿಮ್ಮನ್ನ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾನೆ ಒಳಗಡೆ. ಹೌದು. ಯಾಕಂದ್ರೆ ಅದೇ ನಿಮ್ಮ 3ನೇ ಕಣ್ಣದು. ಎಲ್ಲ ಪ್ರಣವಗಳಿಗೆ ಓಂಕಾರ ಹಚ್ಚೇ ಮಾಡ್ಬೇಕು. ಯಾಕಂದ್ರೆ ಅವನು ಮಹಾಲಿಂಗ ನಿಮ್ಮ 3ನೇ ಕಣ್ಣು. ಅವನೇ ಕರ್ಕೊಂಡು ಹೋಗ್ಬೇಕು ನಿಮ್ಮನ್ನ ಎಲ್ಲಾ ಕಡೆ ಒಳಗಡೆ. ಹೌದು. ಈಗ ನೋಡಿ, ನಾನೊಂದ್ ಮಾತು ಹೇಳ್ತೀನಿ ನೋಡಿ ಅಕ್ಕ. ನೀವು ಸ್ವಲ್ಪ ಸೈನ್ಸ್ ಗೊತ್ತಿದೆ, ನಾನು ಹೇಳ್ತೀನಿ ನೋಡಿ ಅಕ್ಕ. ಈಗ ಡಾಕ್ಟರ್ ಪ್ರಕಾರ ಹೇಳ್ತೀನಿ. ಈಗ 2 ಕಣ್ಣಿದೆ ಅಕ್ಕ. ಹೌದು. 2 ಕಣ್ಣಿನಿಂದ ನೀವು ಒಂದು ವಸ್ತುವನ್ನು ನೋಡ್ತೀರಿ ಅಂತ ಇಟ್ಕೊಳ್ಳಿ. ನೋಡಿದ್ರಿ. ಈಗ ನನ್ನನ್ನೇ ನೋಡ್ತಾ ಇದೀರಿ ಅಂತ ಇಟ್ಕೊಳ್ಳಿ ನೀವು. ಈಗ ಏನಾಗುತ್ತೆ ಹೇಳಿ? ನಾನು ಡಾಕ್ಟರ್ ನೂಲಿ ಅಂತ ನಿಮ್ಗೆ ಗೊತ್ತಾಗುತ್ತೆ. ಯಾಕಂದ್ರೆ ನಿಮ್ ಮೊದಲ ಚಿತ್ತದಲ್ಲಿ ನನ್ನ ಪ್ರತಿಬಿಂಬ ಇದೆ, ನಿಮ್ಮದು ಪ್ರತಿಬಿಂಬ ಇದೆ. ಅದಕ್ಕೆ ಚಿತ್ತ ಏನ್ ಮಾಡುತ್ತೆ? ಇವರು ಡಾಕ್ಟರ್ ನೂಲಿ ಅಂತ ನಿಮ್ಗೆ ಹೇಳ್ತಾರೆ. ಆ ಪ್ರತಿಬಿಂಬ ನೀವು ಕಣ್ಣಿನಿಂದ ಎಲ್ಲಿ ಹೋಗುತ್ತೆ ಹೇಳಿ? ಆ ಪ್ರತಿಬಿಂಬ ಕಣ್ಣಲ್ಲೇ ಅಲ್ವಾ? ಕಣ್ಣಿಂದ ಎಲ್ಲಿ ಹೋಗುತ್ತೆ? ಮಹಾಲಿಂಗ ಏನ್ ಮಾಡ್ತಾನೆ? ಮಹಾಲಿಂಗ ಆಪ್ಟಿಕ್ ನರ್ವ್ ಅಂತ ಏನ್ ಮಾತಾಡ್ತೀವಲ್ಲ ಅಮರ್ಕಲಕ, ಆ ಆಪ್ಟಿಕ್ ನರ್ವ್ ನಿರಂಜನ ಲಿಂಗಕ್ಕೆ ಹೋಗುತ್ತೆ. ಹೌದು, ಕರೆಕ್ಟ್. ಆ ಆಪ್ಟಿಕ್ ನರ್ವ್ ಎಲ್ಲಿದೆ? ಆಕ್ಸಿಪಿಟಲ್ ಲೋಬ್ ನಲ್ಲಿದೆ.
ಆಕ್ಸಿಪಿಟಲ್ ಅದ್ರ ಲೋಬ್ ಅಲ್ಲಿ ಎಂಡದು ಹೌದು correct. ಐ ಸೆಂಟರ್ ಎಲ್ಲಿದೆ ಅಕ್ಕ? ಆಕ್ಸಿಪಿಟಲ್ ಲೋಬ್ ನಲ್ಲಿದೆ. ನಿಮ್ಗೆ ಗೊತ್ತಲ್ಲ ಇದು? ಹೌದು ಹೌದು ಹಾ, ಹೌದು ಆಕ್ಸಿಪಿಟಲ್ ಲೋಬ್ ನಲ್ಲಿ ಏನಿದೆ ಹೇಳಿ? ನಿರಂಜನ ಲಿಂಗ ಇದೆ ನಿರಂಜನ ಲಿಂಗ ಇದೆ. ಹೌದು ಅಲ್ವಾ? ಅಲ್ವಾ? ಹೌದು ನಾನು ಹೇಳೋದು ಸತ್ಯ ಹೌದು ತಾನೇ? ಹೌದು ಕರೆಕ್ಟ್ ಇದೆ. ಹಾ, correct. ಅಂದ್ರೆ ಏನಾಯ್ತು? ಮಹಾಲಿಂಗದಿಂದನೇ ನಿರಂಜನ ಲಿಂಗಕ್ಕೆ ಹೋದ್ರಲ್ವಾ ನಿರಂಜನ ನೀವು? ಲಿಂಗಕ್ಕೆ ಹೌದು 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 ಸಿಂಪಲ್ ಸಿಂಪಲ್. ಅರ್ಥ ಆಯ್ತಿಲ್ವಾ ನಿಮ್ಗೆ? ಅರ್ಥ ಆಯ್ತ್ರಪ್ಪ. ನೋಡಿ, ಹಾಗಿದೆ ಅಷ್ಟೇ. ಆ ನಿರಂಜನ ಲಿಂಗ ಅಂದ್ರೆ ಏನು? ಒಂದೇ ನಿಮಿಷ ಅಮರ್ಕಲಕ್ಕ, ನಿರಂಜನ ಲಿಂಗ ಅಂದ್ರೆ ಏನು? 2 ಲಿಂಗ ಯಾವಿದೆ ಅದರಲ್ಲಿ? ಅಲ್ಲಿ ಇದು ಪ್ರಸಾದ ಭಾವಲಿಂಗ, ಲಿಂಗ ಪ್ರಸಾದಿ ಲಿಂಗ, ಮಹಾಲಿಂಗ. ಮತ್ತೆ ಯಾಕೆ ಮಹಾಲಿಂಗ ಕೊಟ್ರಲ್ಲಿ ನಿರಂಜನ ಲಿಂಗದಲ್ಲಿ? ಹೌದು ಹೌದು ಸಿಂಪಲ್ ಸಿಂಪಲ್. ನೀವು ಹಿಂಗ್ ವಿಶ್ಲೇಷಣೆ ಮಾಡ್ತಾ ಇದೇ ಸಕೀಲದ ಜ್ಞಾನ. ಹೌದು ಈಗ ನಿರಂಜನ ಲಿಂಗದಲ್ಲಿ ಇವನ್ ಯಾಕೆ ಕೊಟ್ರಿ 2? ಪ್ರಸಾದ ಲಿಂಗ ಮತ್ತು ಮಹಾಲಿಂಗ. ಪ್ರಸಾದ ಲಿಂಗದ ಕೆಲಸ ಏನು ಹೇಳಿ? ಶಬ್ದ. ಶಬ್ದ ಹೌದು. ಹಾ, ಕೇಳಿಸೋದು ಮತ್ ಮಾತನಾಡೋದು ಎರಡು ಅದೇ ಸೆಂಟರ್ ಮಾಡುತ್ತೆ. ಅದು ಕೂಡ ಅವೇ ಸೆಂಟರ್ಸ್ ಅಲ್ಲೇ ಬರ್ತವೆ. ಆಕ್ಸಿಪಿಟಲ್ ಮುಂಚೆನೆ ಟೆಂಪೋರಲ್ ಲೋಬ್ ಬರುತ್ತೆ. ಹೌದು ಹೌದು ಹೌದು. ಅಂದ್ರೆ ಇವೆಲ್ಲ ಏನಿದೆ ಅಂದ್ರೆ ಅಕ್ಕ, ಹೋಲ್ ಬ್ರೇನ್ ಎನಾಟಮಿ ವಾಸ್ ನೋನ್ ಟು ದೆಮ್. ಹಾ ಹೌದು. ಅರ್ಥ ಆಗ್ತಾ ಇದೆಯಲ್ಲ ನಿಮ್ಗೆ? ನಿಷ್ಕಲ ಲಿಂಗಕ್ಕೆ ಆಚಾರ ಲಿಂಗ ಗುರುಲಿಂಗ ಯಾಕೆ ಕೊಟ್ರು ಹೇಳಿ? ಅದನ್ನೇ ಇಷ್ಟಲಿಂಗ ಅಂತ ಯಾಕಂದ್ರು ಅಂದ್ರೆ ಏನು? ಇಡೀ ಬ್ರೇನ್ ನಲ್ಲಿ ನಿಮ್ಮನ್ನ ಮ್ಯಾಪಿಂಗ್ ಮಾಡಿಬಿಟ್ರು ಅವರು. ಹೌದು, ಎಲ್ಲಾ ಲಿಂಗಗಳನ್ನ ಮ್ಯಾಪ್ ಮಾಡ್ಬಿಟ್ರು. ಮ್ಯಾಪ್ ಮಾಡಿ ಯುವರ್ ಹೋಲ್ ಬಾಡಿ ಇಸ್ ರಿಪ್ರೆಸೆಂಟೆಡ್ ಇನ್ ಬ್ರೇನ್. ಹೌದು ಹೌದು. ಈಗ ನೀವು ಬ್ರೇನ್ ಇಂದ ಇದು ತಗೊಂಡ್ಬಿಡಿ, ಏನೋ ಒಂದು ಚಿತ್ರ. ಯಾವ್ಯಾವ ಅಂಗಗಳು, ಲಿವರ್ ಎಲ್ಲಿದೆ, ಸ್ಪ್ಲೀನ್ ಎಲ್ಲಿದೆ, ಇಂಟೆಸ್ಟೈನ್ಸ್ ಎಲ್ಲ ರಿಪ್ರೆಸೆಂಟ್ ಆಗಿರುತ್ತೆ. ಎಲ್ಲಿ? ನಿಮ್ಮ ಮೆದುಳಿನಲ್ಲಿ. ಅದೇ ಮ್ಯಾಪ್ ಅನ್ನ ಇವ್ರು ಮಾಡಿರೋದು. ಹೌದು ಹೌದು ಹೌದು. ನಿಮ್ಮ ಗುದದ್ವಾರ ಮತ್ತು ನಿಮ್ಮ ಹೃದಯ, ನಿಮ್ದು ಏನ್ ಕೆಲಸ ಮಾಡ್ತೀವಿ, ಕೆಳಗಿನ ಮುಂಡ ಅಂತ ಏನ್ ಹೇಳ್ತಿರಲ್ಲ, ಅವೆಲ್ಲ ಸೆಂಟರ್ ಗಳನ್ನ ಬ್ರೇನ್ ನಲ್ಲಿ ಇಟ್ಬಿಟ್ಟಿದ್ದಾರೆ. ಬ್ರೈನ್ ನಲ್ಲೇ ಇದೆ. ಹೌದು ಹೌದು. ಇಟ್ಟು ಇವ್ರೇನ್ ಮಾಡಿದ್ರು, ಅವೇ ಆಚಾರಲಿಂಗ, ಗುರುಲಿಂಗ, ಜಂಗಮಲಿಂಗ, ಶಿವಲಿಂಗಗಳನ್ನ ಮತ್ತೆ ಬ್ರೇನ್ ನಲ್ಲಿ ತಂದ್ ಬಂದ್ಬಿಟ್ರು ನೋಡಿ. ನಿಷ್ಕಲ ಲಿಂಗ, ನಿಶೂನ್ಯ ಲಿಂಗ, ನಿರಂಜನ ಲಿಂಗ ಅಂತ ಯಾಕೆ ತಂದಿಟ್ರು ಹೇಳಿ? ನಿಮ್ಮ ಇಡೀ ದೇಹವನ್ನ ಅಲ್ಲಿ ಮ್ಯಾಪಿಂಗ್ ಮಾಡಿಬಿಟ್ರು ಅವರು. ಹೌದು ಹೌದು. ಅರ್ಥ ಆಗ್ತಾ ಇದೆಯಲ್ಲ ನಾನು ಹೇಳೋದು ನಿಮ್ಗೆ? ಅಂದ್ರೆ ನಿಷ್ಕಲ ಲಿಂಗ, ನಿಶೂನ್ಯ ಲಿಂಗ, ನಿರಂಜನ ಲಿಂಗ ಏನ್ ಬೇರೆ ದೊಡ್ಡ ಲಿಂಗಗಳಲ್ಲ ಅವು. ಅಲ್ಲೇ ಅಲ್ಲ. ಹೌದು, ಅಲ್ವೇ ಅಲ್ಲ. ಕೆಳಗೆ ನಿರಾಕಾರ ಸ್ವರೂಪ ಇರ್ಬೋದು, ಅದ್ರ ಕೆಳಗಡೆ ಸಾಕಾರ ಇದ್ರೆ ಮೇಲ್ಗಡೆ ನಿರಾಕಾರದಲ್ಲಿ. ಅದಕ್ಕೆ ಏನ್ ಮಾಡಿದ್ರು, ಬ್ರೇನ್ ನಲ್ಲಿ ನಿಮ್ಗೆ ಅವನ್ನೆಲ್ಲ ಲಿಂಗಗಳನ್ನ ಸಂಬಂಧಿಸಿ ಏನ್ ಮಾಡಿಬಿಟ್ರು, ನಿಮ್ಮನ್ನ ನಿಜವಾದ ಲಿಂಗಾಂಗಿ ಅನ್ನೋದನ್ನ ಅವ್ರು ದೇ ಪ್ರೂವ್ಡ್ ಇಟ್. ಅಬ್ಸಲ್ಯೂಟ್ಲಿ ದೇ ಪ್ರೂವ್ಡ್ ಇಟ್. ನೀವು ನೋಡಿ ಬೇಕಿದ್ರೆ. ಯಾಕೆಂದ್ರೆ ಮಹಾಲಿಂಗ ಅನ್ನೋದು, ಈ ಮಹಾಲಿಂಗ ಅಂತ ಏನಿದೆ ನೋಡಿ ಅಕ್ಕ, ಈ ಮಹಾಲಿಂಗವಿಲ್ಲದೆ ನಿಮ್ಗೆ ಏನು ಮಾಡೋಕ್ಕಾಗಲ್ಲ. ಹೌದು ಹೌದು ಕರೆಕ್ಟ್. ನನ್ನ ಪ್ರಕಾರ. ಯಾಕೆಂದ್ರೆ ನೀವು ಇಷ್ಟಲಿಂಗ ಪೂಜೆ ಕೂತ್ಕೊಂಡ್ರಿ. ಈಗ ಕೂತ್ ತಕ್ಷಣ ಅರ್ಧಲಿಮಿತ ಕಣ್ಣುಗಳಿಂದ ಇಷ್ಟಲಿಂಗವನ್ನು ನೋಡ್ತಾ ಇದ್ರಿ. ಒಳಗೆ ಹೇಗೆ ಹೋಗೋರು ನೀವು? ಓಂಕಾರ ಇದರಿಂದಾನೇ ಹೋಗ್ಬೇಕು. ಓಂಕಾರ ಬೇಕಲ್ಲ. ಓಂಕಾರ ಅಂದ್ರೇನೆ ಮಹಾಲಿಂಗ. ಹೌದು ಹೌದು. ಅದಿದೆ ನೋಡಿ, ಅದನ್ನ ಹೇಳ್ಬೇಕಾಗಿತ್ತು ನನಗೆ. ಅದು ಬಿಟ್ಟು ಬೇರೆನೂ ಇರಬಹುದು, ಆದಿ ಅನಾದಿ ಅಥವಾ ಇಡ ಪಿಂಗಳ, ಅದೊಂದು ಶಿವಯೋಗದ ಮಾರ್ಗ ಇರಬಹುದು. ಆದ್ರೆ ನಾನ್ ಕಂಡುಕೊಂಡ ಸತ್ಯನ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಮತ್ತೆ ಬೇರೆ ಯಾರಾದ್ರೂ ಇಲ್ಲ ನಾವು ಒಳಗೆ ಆ ದರ್ಶನ ಮಾಡ್ಕೋಬಹುದು ಬೇರೆ ವಿಧಾನದಿಂದ ಅಂತನೂ ಇದ್ರು, ಅದೂ ಇರಬಹುದು. ಆದ್ರೆ ನಾನ್ ಕಂಡುಕೊಂಡು ಒಂದು ಪ್ರಯೋಗವನ್ನ ನಿಮ್ಗೆ ಹೇಳಿದೀನಿ ಅಷ್ಟೇ ಅಕ್ಕ. ನಾನ್ ತಪ್ಪು ಆಗಿರ್ಬೋದು. ನೀವೇನ್ ಹೇಳಿದ್ರಲ್ರಪ್ಪ, ಪಾಂಡುಮೆಟ್ಟಿ ಅಪ್ಪಗಳು ನಮಗೂ ಅದೇ ಮೆಥಡ್ ಅಲ್ಲೇ ಪೂಜೆ ಮಾಡಿ ಒಳಗೆ ಪ್ರವೇಶ ಮಾಡೋದಿದೆ ನೋಡಿ. ಅದು ಎನ್ನೊಳಗೆ ನೀನು ಪ್ರವೇಶ, ನಿಮ್ಮೊಳಗೆ ನಾನು ಪ್ರವೇಶ ಇದೆಯಲ್ಲ, ಈ ತರನೇ ಅದು ಆದ್ರೆ ಒಳ್ಳೇದಿರುತ್ತಂತ ನನಗನ್ನಿಸ್ತಾ ಇದೆ. ಹೌದು, ಹಂಗೆ ಹೇಳ್ಕೊಟ್ಟಿರೋದ್ರಪ್ಪ ಪಾಂಡುಮೆಟ್ಟಿ ಅಪ್ಪಗಳು. ಆಯ್ತು ಸರ್. ಹೇಳಿ ಶರಣಾರ್ಥಿ ಅಮರ್ಕಲಕ್ಕ ಸರ್. ಹೇಳಿ ಸರ್. ಅದು ನೀವು ಈ ಮಹಾಲಿಂಗ ತತ್ವ ಬಗ್ಗೆ ಹೇಳತ್ತೀರಲ್ರಿ ಸರ್. ಅದು ಅಂತರಾತ್ಮ ವಲಯ ಸರ್. ಅದು ನಿರಾಕಾರ ವಲಯಕ್ಕೆ ಮತ್ತು ಸಾಕಾರ ವಲಯಕ್ಕೆ ದಟ್ ಇಸ್ ದ ಜಂಕ್ಷನ್ ಪ್ಲೇಸ್ ಆಫ್ ದಟ್ ಸರ್. ಆ ಜಂಕ್ಷನ್ ಪ್ಲೇಸ್ ಅದಕ್ಕ ಅಂತರಾತ್ಮ ಅಂತ ಕರೀತಾರೆ ಸಂಗಮೇಶ್ವರದ ಅಪ್ಪಣ್ಣ ಶರಣರು ಅದನ್ನ. ಅದು ಕೆಳಗಿನ ಮಹಾಲಿಂಗ ತತ್ವದ ಕೆಳಗಿನ ಈಚೆ ಇದ್ದಿರ್ತಕ್ಕಂತ ಷಡ್ಲಿಂಗಕ್ಕೂ ಕನೆಕ್ಟಿವಿಟಿ ಕೊಡೋದೇ ಅದೇ ರೀ. ನಿರಾಕಾರ ರೂಪದಲ್ಲಿ ಇದ್ದಿರ್ತಕ್ಕಂತ ನಿಷ್ಕಲ, ನಿಶೂನ್ಯ ಮತ್ತು ನಿರಂಜನ ಲಿಂಗಕ್ಕೂ ಕನೆಕ್ಟಿವಿಟಿ ಕೊಡೋದನೇ ಅದೇ ರೀ. ಅದು ನಮ್ಮ ಲಿಂಗ ತತ್ವದ ಹೆಬ್ಬಾಗಿಲು ಮಹಾಲಿಂಗ ಅಂದ್ರೆ ಅದೇ ನೋಡಿ. ಅದಕ್ಕೆ ಸರ್ ಉರ್ಲಿಂಗ ದೇವರು ಇನ್ನೊಂದು ವಚನದಲ್ಲಿ ಮಂಗಳಮಯ ಲಿಂಗವ ಮನ ಹಿಂಗದೆ ಸುಸಂಗಿಯಾಗಿ ಮಹಾಲಿಂಗದ ಪ್ರಸಂಗಿಯಾಗಿ ಇಪ್ಪಾತನ ಅಂಗವನೆಗೆ ಮಂಗಳ ತರಂಗ ಆತನ ಪ್ರಸಂಗದಲ್ಲಿರಿಸಾ ಅಂದ್ರೆ ಮಹಾಲಿಂಗನ ಪ್ರಸಂಗದಲ್ಲಿರಿಸಾ ಅಂತ ಹೇಳ್ತಾ ಇದ್ದಾರೆ. ಅದು ಇನ್ನೊಂದ್ ಏನಂತಂದ್ರಿ ಸರ್, ಇದು ಮಹಾಲಿಂಗ ಅಂತಕ್ಕಂತ ಆ ಪ್ಲೇಸ್ ರೀ ಮೇಜರ್ ಪಾಯಿಂಟ್ ಆಗಿ ಸ್ವೀಕಾರ ಮಾಡಿದ್ರು ಸಿದ್ಧಲಿಂಗೇಶ್ವರ ಶಿವಗಳು. ಅದಕ್ಕೆ ಅವ್ರ ವಚನಾಂಕಿತ ನಾಮ
ಹ್ಮ್ ಮಹಾಲಿಂಗ ಗುರು ಶಿವ ಸಿದ್ದೇಶ್ವರ ಪ್ರಭುವೆ. ಅದು ಅವ್ರದ್ದು ಹೌದು ಪ್ರಿಯವಾಗಿರ್ತಕ್ಕಂತ ವಿರಮಿಸ್ತಕ್ಕಂತ ಲೀಲಾಜಾಲವಾಗಿ ಅಲ್ಲಿ ತೊಳಗಿ ಬೆಳಗತಕ್ಕಂತ ಜ್ಯೋತಿಯನ್ನ ಅವ್ರು ಹಿಡಿದಿರ್ತಕ್ಕಂತ ಜಾಗನೇ ಅದು ಮಹಾಲಿಂಗ ಅಂತ ಹೇಳಿ. ಮಹಾಲಿಂಗ ಮಹಾಲಿಂಗ ಮತ್ತೆ ಅದಕ್ಕೆ ಎಲ್ಲದಕ್ಕೂ ಏನೈತೆ ಅಂದ್ರೆ ಓಪನಿಂಗ್ ಅದು ಸೆಂಟ್ರ್ ಪ್ಲೇಸ್. ಪ್ರವೇಶ ಯಾಕಂತಂದ್ರೆ ದ್ವಾರ ಸರದು, ಪ್ರವೇಶ ದ್ವಾರ ಸರದು. ನಿರಾಕಾರ ವಲಯಕ್ಕೆ ಹೋಗ್ಲಿಕ್ಕೆ ಮತ್ತೆ ಸಾಕಾರ ವಲಯಕ್ಕೆ ಹೋಗ್ಲಿಕ್ಕೆ ಮತ್ತೆ ಇವೆರಡನ್ನು ಹಾ ಈ ರೈತ ಹೆಂಗ ಎರಡು ಹಗ್ಗ ಕನ್ಯೆ ಹಚ್ಚಿ ದನಗೋಲ್ ಹಿಡಿದಿರ್ತಾನಲ್ರಿ ಹೊಡಿತ ಹೌದು ಬಂಡಿ ಹೌದು ಹಿಡಿದಾಗ. ಸರ್, ಹೌದು. ಹಂಗ ಸಾಕಾರ ನಿರಾಕಾರಕ್ಕೂ ಎರಡು ಕಡೆ ಬಂಡಿ ಹಚ್ಚಿ ಅದನ್ನ ಮೇಂಟೈನ್ ಮಾಡೋದನ್ನ ಯಾವ್ದಂದ್ರೆ ಮಹಾಲಿಂಗ. ಮಹಾಲಿಂಗ 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 ಬೇಕು. ಅದಕ್ಕೇನ್ ಸರ್, ಅದಕ್ಕೇನು ಮಹಾಲಿಂಗ ಇದೆಯಲ್ಲ, ಮತ್ತೆ ನನಗೆ ಯಾಕೆ ಇಷ್ಟಲಿಂಗ ಬೇಕು ಅನ್ನಕ್ಕಾಗಲ್ಲ. ಆ ಇಷ್ಟಲಿಂಗನೇ ನಮಗೆ ದಾರಿ ತೋರಿಸೋದು. ಅದಕ್ ಮತ್ತ ಅವ್ರ ಏನ್ ಹೇಳ್ತಾ ಭಾವಮನಕ್ಕೆ ಲಿಂಗವಧರಿಸಿ ಕಾಯಕ್ಕೆ ಲಿಂಗವಲ್ಲ ಹಾ ಇಲ್ಲದಿರು. ಹಾ ನೋಡಿ, ಅದಕ್ಕೇನು ಎರಡಂಗ ಭಕ್ತರಾಗಿ ಒಂದಂಗ ಭವಿಯಾಗಿ ಎರಡಂಗ ಭಕ್ತರಾಗಿ ಒಂದಂಗ ಭವಿಯಾಗಿಪ್ಪ ಭ್ರಾಂತರ ಮುಖವನ್ನು ನೋಡಲಾಗೋದು ನೋಡಲಾಗದು ಮಹಾಲಿಂಗ ಪ್ರಭು. ಅದಕ್ಕೆ ನಾನೇನು ಸರ್, ಇಷ್ಟಲಿಂಗವನ್ನ ನೀವು ಸೆಂಟರ್ ಪಾಯಿಂಟ್ ಆಫ್ ಕರಹಸ್ತದಲ್ಲಿ ಇಟ್ಟುಕೊಂಡಾಗ್ಲೇ ಆ ಸ್ಥಳವೇ ಮಹಾಲಿಂಗ ಸರ್. ಕರಹಸ್ತದಲ್ಲಿ ಮಧ್ಯದಲ್ಲಿ ಕೂಡ ಮಹಾಲಿಂಗವೇ ಇದೆ ಸರ್. ಇದಕ್ಕೂ ವಚನಗಳಿವೆ. ಕರೆಕ್ಟ್, 100% ರೀ. ಹಾ, ಆಚಾರ ಲಿಂಗ ಎಲ್ಲಿದೆ? ಉಂಗುರು ಬೆರಳಿನಲ್ಲಿದೆ. ಕಿರು ಬೆರಳಿನಲ್ಲಿ ಗುರುಲಿಂಗ ಇದೆ. ಹೆಬ್ಬಟ್ಟಿನಲ್ಲಿ ಶಿವಲಿಂಗ ಇದೆ. ತೋರು ಬೆರಳಿನಲ್ಲಿ ಜಂಗಮಲಿಂಗ ಇದೆ. ಪ್ರಸಾದ ಲಿಂಗ ನಡುವಿನ ಬೆರಳಿನಲ್ಲಿದೆ. ಕರಹಸ್ತದ ಮಧ್ಯದಲ್ಲಿ ಮಹಾಲಿಂಗ ಇದೆ. ಜ್ಞಾನ ಮುದ್ರೆ ಅಂದ್ರೆ ಏನು? ಗುರುಲಿಂಗ ಶಿವಲಿಂಗವನ್ನ ಎರಡು ಕೂಡಿಸಿದಾಗ ನಿಶೂನ್ಯ ಲಿಂಗವಾಗಿ ನೀವು ನಿಶೂನ್ಯ ಲಿಂಗದ ಆರಾಧನೆ ಮಾಡ್ತೀರಿ. ಅದು ಜ್ಞಾನ ಮುದ್ರೆ. ಇದೆಲ್ಲ ವಚನಗಳಿವೆ ಸರ್. ಅದ ಕರಸ್ಥಲದ ಬೆಳಕು ಅಂತ ಅದಕ್ಕೆ ಸರ್, ಅದಕ್ಕೆ ಏನಂದ್ರು ಸರ್, ಉದ್ಲಿಂಗ ಪೆದ್ದಿಯವ್ರು ಏನಂದ್ರು ಸರ್, ಸಾಲೋಕ್ಯ ಸಾಮೀಪ್ಯ ಸಾರೂಪ್ಯ ಸಾಯುಜ್ಯ ಅಂದ್ರೆ ಏನಂದ್ರೆ, ಕರಹಸ್ತದಲ್ಲಿ ಇಷ್ಟಲಿಂಗವನ್ನ ಇಟ್ಟುಕೊಂಡಾಗ್ಲೇ ಶಿವಲೋಕ ಸಾಲೋಕ್ಯ ನಿನಗೆ ಸಿಕ್ಬಿಟ್ಟಪ್ಪ ಅಂದ್ರು. ಹೌದು. ಎದೆ ಮೇಲೆ ನೀವು ಇಷ್ಟಲಿಂಗವನ್ನ ಧರಿಸಿದ ನಂತರ ಎಷ್ಟು ಸಮೀಪ ಆದೆ ಅವನು ನಿಮಗೆ ಸಾಮೀಪ್ಯ ಆಗಿ ಬಿಟ್ಟ. ಒಳಗಡೆ ನೀವು ಶಿವಯೋಗದಲ್ಲಿ ಹೋದ ತಕ್ಷಣ ನಿಮ್ಗೆ ಅವ್ನು ಕಾಣಿಸಲು ಆರಂಭಿಸಿ ಬಿಟ್ಟ. ಅದು ಸಾರೂಪ್ಯ ಆಯಿತು. ಕೊನೆ ಶಿವಯೋಗದ ಎಂಡಿಗೆ ಬರ್ತೀರಾ, ಐಕ್ಯ ಸ್ಥಳ ನಿಷ್ಕಲ ಲಿಂಗ ಅವನ್ನೆಲ್ಲ ಮುಗಿಸಿ ನಿರಂಜನ ಲಿಂಗಕ್ಕೆ ಬಂದಾಗ ನಿಮಗೆ ಸಾಯುಜ್ಯವೇ ಸಿಕ್ಕಿಬಿಡ್ತು ಅಂದ್ರು. ಹೀಗಾಗಿ ಶರಣರು ಈ ಚತುರ್ವಿಧ ಪದಗಳನ್ನು ಎಂದೂ ಬೇಡ್ಲಿಲ್ಲ. ಹೌದು ಸರ್. ಯಾಕೆ ಬೇಡ್ಲಿಲ್ಲ ಅಂದ್ರೆ ನಿಮ್ಗೆ ಇಷ್ಟಲಿಂಗಿ ಪೂಜೆಯಲ್ಲಿ ಸಿಕ್ಬಿಟ್ಟು ಅವು ಎಲ್ಲ 4 ಪದವಿಗಳು, ಸಾಲೋಕ್ಯ ಸಾಯುಜ್ಯ ಸಾರೂಪ್ಯ ಅವೆಲ್ಲ ಸಿಕ್ಬಿಟ್ಟು ರೀ ನಿಮ್ಗೆ. ಅದಕ್ಕೆ ಅವ್ರು ಬೇಡ್ಕೊಳ್ಳಿಲ್ಲ, ನನಗೆ ನಿನ್ನ ಹತ್ರ ಕರ್ಕೋ, ನಿನ್ನ ಹತ್ರ ಇಟ್ಕೋ, ನಿನ್ನ ಹಂಗೆ ನನ್ ಮಾಡು, ನನಗೆಲ್ಲ ಇಂಥದ್ದು ಬೇಡ್ಲಿಲ್ಲ ಅವರು. ಸಾಲೋಕ್ಯ ಸಾರೂಪ್ಯ ಸಾಯುಜ್ಯ ಇವೆಲ್ಲವನ್ನ ನಿಮ್ಗೆ ಇಷ್ಟಲಿಂಗಿ ಪೂಜೆಯಲ್ಲಿ ಅವ್ನು ಕೊಟ್ಬಿಟ್ರು. ನಾನೇ ನೀನಾದಾಗ ನೀನೇ ನಾನಾದಾಗ ಏನ್ ಪದವಿ ಬೇಡೋರು ನೀವು? ಅಲ್ಲ, ಅದರಲ್ಲಿ ಬೆರೆತು ಹೋದಾಗ ಏನ್ ಬೇಡಕ್ ಸಾಧ್ಯನೇ ಇಲ್ಲ. ನೋಡ್ರಿ ಸರ್, ಹೀಗೆ ಅದೇನಿದೆ ಸರ್, ಶಿವಯೋಗದಲ್ಲಿ ಒಳಗಿನ ಪ್ರವೇಶಕ್ಕೆ ಮಹಾಲಿಂಗ ಬೇಕು ಅಂತ ಒಂದು ಸರ್ ಚಿಂತನೆನಕ್ಕಿಂತ ಅದು ಹೆಬ್ಬಾಗಿಲ್ಲ ಇರೋ ವಾಸ್ತವಿಕ ಮತ್ತು ಆಧ್ಯಾತ್ಮಿಕ ಸತ್ಯ. ಅದೇ ಸರ್. ಅದಕ್ಕೆ ಏನಾಗಿದೆ ಸರ್, ಈಗ ನೋಡಿ ಸರ್, ಒಂದು ವಚನ ಬರ್ತಾ ಇದೆ ಸರ್, ಶಿವಲಿಂಗಾರ್ಚನೆಯ ಮಾಡಿ ಶಿವಾರ್ಪಿತಕ್ಕೆ ಕೈ ತೆಗೆದಡೆ, ಅದು ಲಿಂಗಾರ್ಪಿತಕ್ಕೆ ನೈವೇದ್ಯ ನಿನಗೆ ಪ್ರಸಾದವೆನಿಸುವುದು. ಇಂಥ ಸಮಯೋಚಿತರೆ ಎನಗೆ ನೀತೋರ ಕೂಡಲ ಚೆನ್ನ ಸಂಗಮ ದೇವ ಅಂತ ಹೇಳ್ತಾರೆ. ಯಾರು? ಚೆನ್ನಬಸವಣ್ಣವ್ರು. ಶಿವಲಿಂಗಕ್ಕೆ ಯಾಕಂದ್ರೆ ಅವರು ಪ್ರಸಾದ ಅರ್ಪಿಸುವಾಗ ಪ್ರಸಾದಿ ಸ್ಥಳದಲ್ಲಿ ಇರುತ್ತಾನೆ ಶಿವಲಿಂಗ. ಹೌದು. ಯಾಕೆ ಶಿವಲಿಂಗ ತಗೊಂಡ್ ಬಂದ್ರು? ಪ್ರಸಾದ ಅಂದ ತಕ್ಷಣ ಶಿವಲಿಂಗ ತಗೊಂಡ್ ಬಂದ್ರು ನೋಡ್ರಿ ಅಲ್ಲಿ ಅವರು. ಹೌದೌದು. ಅದನ್ನ ಮಹಾಲಿಂಗ ಅನ್ನೋದಿಲ್ಲ ಅವರು, ಅಲ್ಲಿ ಗುರುಲಿಂಗ ಅನ್ನೋಲ್ಲ, ಜಂಗಮಲಿಂಗ ಅನ್ನೋದಿಲ್ಲ. ಅವ್ರು ಬಹಳ ಜಾನರದಾರ್ರಿ ಸರ್. ಶಿವಲಿಂಗಕ್ಕೆ ಬಂದಾಗ ಶಿವಲಿಂಗಾರ್ಚನೆಯ ಮಾಡಿ ಶಿವಾರ್ಪಿತವಾದ ಬಳಿಕ ಅನ್ನೋದೇನು? ಅದು ಮಣಿಪೂರಕ ಚಕ್ರದಲ್ಲಿರುವ ನಾಭಿ ಚಕ್ರದಲ್ಲಿರುವ ಶಿವಲಿಂಗಕ್ಕೆ ನಾನು ಪ್ರಸಾದವನ್ನ ಅರ್ಪಿಸ್ತಾ ಇದ್ದೀನಿ ಅನ್ನೋ ವಚನ ಸರ್. ಅದು ಪ್ರತಿಯೊಂದು ಸೆಲ್ಸ್ಗೂ ಆಹಾರ ಪೂರೈಕೆ ಆಗುವಂತ ಮೇನ್ ಹೆಡ್ ಪಾಯಿಂಟ್ ಮಣಿಪೂರಕ. ಹಾಗೆ ಶಿವಲಿಂಗ ಅಂತಾರೆ. ಯಾವಾಗ ಬೇಕು? ಈಗ ನೋಡ್ರಿ, ಜಸ್ಟ್ ಮಹಾಲಿಂಗದ ಅರಸು. ಯಾಕಂದ್ರೆ ಮನದ ಮೇಲೆ ನಿಯಂತ್ರಣ ಬೇಕು. ಮನದ ಮೇಲೆ ನಿಯಂತ್ರಣ ಮಾಡು, ನನಗೆ ಮಹಾಲಿಂಗ ಬೇಕು ಅಂದ ತಕ್ಷಣ ಉರ್ಲಿಂಗ ಪೆದ್ದಿಗಳು ಇದೇ ಹೇಳಿದ್ರು, ಮಹಾಲಿಂಗವೇ ಮನದ ಮೇಲೆ ಒಬ್ಬ ಅರಸನಾಗಿ ನಿಲ್ತಾನೆ. ನಿಮ್ಮ ಕರ್ಣ ಚತುಷ್ಟಯಗಳು ಹಾಳಾಗಿ ದುಡಿತಾವೆ ಅವನಿಗೆ, ಅವ್ನ್ ಕರ್ಕೊಂಬಂದ್ ನನಗೆಲ್ಲ ಅವ್ನ್ ಸಲ್ಲಿಸ್ರಿ ಅವ್ನ್ ಅಂತಾನೆ ಅಂತ ಈಗ ಹೇಳಿದ್ರಿಲ್ ಸರ್ ವಚನದಲ್ಲಿ. ಸಾಧಕನಿಗೆ ಅತ್ಯಂತ ಪ್ರಿಯವಾದ ಜಾಗ ಅದು
ಎಲ್ಲವೂ ಸರ್ವಾಂಗ ಲಿಂಗಿ ಆಗ್ತಕ್ಕಂತ ಎಲ್ಲಾ ಪಾಯಿಂಟ್ಗಳು ಸಹಿತ ಮುಖ್ಯವೇ. ಅದ್ರಾಗ ಸ್ವಲ್ಪ ಪ್ರಿಯವಾಗಿ ಲೀಲಾಜಾಲವಾಗಿ ಅಡ್ಡಾಡ್ಲಿಕ್ಕೆ ಯಾವ್ದು ಅಂದ್ರೆ ಮಹಾಲಿಂಗ. ಮಹಾಲಿಂಗ ಬೇಕು ಸರ್. ಮಹಾಲಿಂಗ ಒಳ್ಳೆ ದೃಷ್ಟಿ ಸರ್ ಅದು. ಹೌದೌದು ಹೌದು ಹೌದು. ನಾಗರಾಜ್ ಸರ್ ಕೈ ಎತ್ತಿದ್ರಲ್ಲ, ನಾಗರಾಜ್ ಅವರು ಹೇಳಿ. ಶರಣು ಅಣ್ಣ ಹೇಳಿ, ನಾಗರಾಜಣ್ಣ ಹೇಳಿ. ಅಪರ ನಮ್ಗ ಸ್ವಲ್ಪ ದಿಕ್ಕುಗಳ ಬಗ್ಗೆ ಸ್ವಲ್ಪ ಇದನ್ನ ಬೇಕಾಯ್ತಪ್ಪರ. ಪೂರ್ವ ದಿಕ್ಕು, ಪಶ್ಚಿಮ ಅಣ್ಣ ದಿಕ್ಕು. ಒಂದ್ ನಿಮಿಷ, ಈ ವರ್ಣಗಳು ಮತ್ತು ದಿಕ್ಕುಗಳ ಬಗ್ಗೆ ಅಣ್ಣ ಕೇಳಿಸ್ತಾ ಇದೆಯಾ? ಕೇಳಿಸ್ತದೆ ಹೇಳಿ ಅಪ್ಪರ. ವರ್ಣಗಳು ಮತ್ತು ದಿಕ್ಕುಗಳ ಬಗ್ಗೆ ಬಹಳ ಗೊಂದಲ ಇದೆ, ಅರ್ಥ ಮಾಡ್ಕೊಳ್ಬೇಕು ತಾವು. ಯಾಕಂದ್ರೆ ವರ್ಣಗಳು ನೋಡಿ, ಶ್ವೇತ ಪೀತ ಕಪೋತ ಅಂತ ಒಂದ್ ಕಡೆ ಬಂತು, ಮತ್ತೊಂದ್ ಕಡೆ ಬೇರೆ ವಚನಗಳು ನಾನು ಹೋದ್ ಸಾರಿ ನಿಮ್ಗೆ ಹೇಳಿದ್ದೀನಿ. ಆ ತರನೇ ದಿಕ್ಕುಗಳ ಬಗ್ಗೆನೂ ಸ್ವಲ್ಪ ಗೊಂದಲ ಇದೆ ಶರಣರ ವಚನಗಳಲ್ಲಿ. ಸದ್ಯೋಜಾತ, ವಾಮದೇವ, ತತ್ಪುರುಷ, ಹೀಗೆ ನಾನು ಒಂದೇನ್ ಕಲ್ಪನೆ ಇಟ್ಕೊಂಡಿದ್ದೀನಿ, ನನ್ನ ಸುತ್ತಮುತ್ತ ಎಲ್ಲ ಪರಮನ ನೆಲೆ ಇದೆ, ನನಗೆ ದಿಕ್ಕುಗಳು ಎಳ್ಳಷ್ಟು ಮಹತ್ವವಿಲ್ಲ. ಯಾಕೆಂದ್ರೆ ನಾನು ದಿಕ್ಕುಗಳನ್ನು ನಂಬೋಲ್ಲ. ಪೂರ್ವಕ್ಕೆ ಅದ್ ಮಾಡಬಾರ್ದು, ಈಶಾನ್ಯಕ್ಕೆ ಇದು ಮಾಡಬಾರ್ದು, ಅದನ್ನ ಇಲ್ಲಿ ಕಟ್ಟಿಸ್ಬಾರ್ದು, ಅದೆಂತ ಇದೇನು ವಾಸ್ತು ಕರ್ಮ ಹೇಳ್ತಾರಲ್ಲ, ವಾಸ್ತು ಶಿಲ್ಪಿಗಳು ಬಂದ್ರಲ್ಲ, ಅದು ನಮ್ಮಲ್ಲಿ ಇಲ್ಲ ಅನ್ನೋದಕ್ಕೆ ನಾನು ಅದನ್ನ ತಗೊಳ್ತೀನಿ ಅಷ್ಟೇ. ಯಾಕಂದ್ರೆ ನನ್ನ ಸುತ್ತಮುತ್ತಲು ಸದ್ಯೋಜಾತ, ವಾಮದೇವ, ತತ್ಪುರುಷ, ಅಘೋರ, ಈ ಈಶಾನ್ಯ, ಅವ್ರು ಎಲ್ರು ಮೇಲೆ ಕೆಳಗೆ ಎಲ್ಲ ಕಡೆ ಅವ್ನು ನನ್ಗೆ ಇರೋದ್ರಿಂದ ನಾನು ದಿಕ್ಕುಗಳನ್ನು ನಂಬೋಲ್ಲ. ರೋತಬೋತವಾಗಿ ಇರ್ತದಪ್ಪರ. ಅದಕ್ಕೆ ನಾನು ವಾಸ್ತುವಿನಲ್ಲಿ ನಾನು ನಂಬಿಕೆ ಇಡೋಲ್ಲ. ನನ್ನ ಆಸ್ಪತ್ರೆನೇ ನಾನು ಕಟ್ಟುವಾಗ ದಕ್ಷಿಣ ಮುಖವಾಗಿ ಕಟ್ಟಿದಾಗ ಎಲ್ರು ಬಂದು ಹೇಳಿದ್ರು, ದಕ್ಷಿಣ ಮುಖವಾಗಿ ನೀನು ಕಟ್ಟಬೇಡ ಅಂತ. ನಾನು ಶರಣ ಪರಂಪರೆಯಲ್ಲಿ ನನಗೆಲ್ಲಿ ದಿಕ್ಕು ಇದೆ ಹೇಳಿ? ನಮಗ್ ದಿಕ್ಕಿಲ್ಲ. ನಾನು ಇಷ್ಟಲಿಂಗ ಪೂಜೆ ಮಾಡಿಕೊಳ್ಳೋರಿಗೆ, ಲಿಂಗವಂತರಿಗೆ ದಿಕ್ಕು ಅನ್ನೋದು ಇರಲೇಬಾರ್ದು. ಯಾವುದು ಶುಭ ದಿಕ್ಕು, ಆ ದಿಕ್ಕು ಅಶುಭ, ಈ ತರ ಏನು ಇಲ್ಲ. ನಮ್ಗೆ ಎಲ್ಲಾ ಕಡೆ ಪರಮನ ನೆಲೆ ಇದೆ ಅನ್ನೋ ಭಾವನೆಯಲ್ಲಿ ನಾವಿರ್ಬೇಕಷ್ಟೇ. ಅದೇ ಏನಿಲ್ಲ ಪರ, ಅದು ಪಾತಾಳ ದಿಕ್ಕು ಅನ್ನೋದು ಒಂದೈತಲ್ಲಪ್ಪ, ಅದೇ ಸ್ವಲ್ಪ ಕನ್ಫ್ಯೂಷನ್ ಇತ್ತಪ್ಪರ. ಇಲ್ಲ ಅದಿರುತ್ತೆ, ಊರ್ಧ್ವ, ಕೆಳಗೆ, ಆ ಕಡೆ ಈ ಕಡೆ, ಈಶಾನ್ಯ, ಅದು ಎಲ್ಲ ಇರುತ್ತೆ. ನನಗೇನು ಎಲ್ಲ ಕಡೆ ಅವ್ನು ನನಗಿದ್ದಾನೆ, ನನ್ನನ್ನು ರಕ್ಷಿಸ್ತಾ ಇದ್ದಾನೆ, ನನ್ನ ಮೇಲೆ ಅಷ್ಟಾವರಣಗಳಿವೆ, ಸಾಕಲ್ಲ, ಮತ್ತೇನ್ ಬೇಕು? ಅಷ್ಟೇ. ಆಯ್ತು, ಸಿದ್ಧಾರೂಢಣ್ಣ ಇದೀರಾ? ಮಾಡಿ ಬಿಡಪ್ಪ, ಹೋಗೋಣ. ಇಲ್ಲಿಯವರೆಗೆ ತುಂಬಾ ಸುದೀರ್ಘವಾಗಿ ಅನುಭವವನ್ನು ಹಂಚಿಕೊಂಡು ಹಾಗೂ ಎಲ್ಲರ ಪ್ರಶ್ನೆಗೆ ವಿಸ್ತಾರವಾಗಿ ಉತ್ತರವನ್ನು ನೀಡ್ತಕ್ಕಂಥ ದಯಾನಂದ ಅವರು ಎಪ್ಪರಿಗೂ ಭಾಗವಹಿಸಿದ ಎಲ್ಲ ಶರಣ ತಂದೆ ತಾಯಿಗಳಿಗೂ ಶರಣಾರ್ಥಿಗಳು. ನಾಳೆ ಭಾರತಿ ಅವರಿಂದ ಅಕ್ಕಮಹಾದೇವಿ ತಾಯಿಯವರ ಗಂಗಾ ತ್ರಿವಿಧಿ ಬಗ್ಗೆ ಅನುಭವ ಇರ್ತದೆ. ಇಂದಿನ ಈ ಸದ್ಭಾವಗೋಷ್ಠಿಯನ್ನ ಸುಸಂಪನ್ನಗೊಳಿಸೋಣ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ಎನಗೆ ನೀನಲ್ಲದೆ ಮತ್ತಾರಿಲ್ಲವಯ್ಯ ಕೂಡಲ ಸಂಗಮ ದೇವ. ಹಾಲು ಅಲ್ಲ, ನೀರು ಅಲ್ಲ, ನಿಮ್ಮ ಧರ್ಮ, ನಿಮ್ಮ ಧರ್ಮ, ನಿಮ್ಮ ಧರ್ಮ. ಗಣಪತಿ ಲಿಂಗಪತಿ. ಜೈ ಗುರು ಬಸವೇಶ್ವರ. ಅವರಿಗೂ ಭಕ್ತಿಗೆ ಶರಣ.